ಏನ್ ಹುಡುಗರಪ್ಪ, ನೀನ್ ಫೇಮಸ್ ಆಗಕ್ಕೂ ದುಡ್ಡು ಬೇಕೇ ಬೇಕು ಅಂತ ಇದೆಯಾ? ಓಕೆ, ಈಸ್ ಫಿಟ್ ಫಾರ್ ದಟ್ ರೋಲ್ ಅಂತಾನೆ ಅನ್ಸುತ್ತೆ ನನಗೆ. ಯಾವ ತರ ಫೇಮಸ್ ಆಗ್ಬೇಕು ಅನ್ನೋದಿಲ್ಲ, ಇದ್ರಲ್ಲಿ ಫೇಮಸ್ ಆಗ್ಬೇಕು ಆ ಆಬ್ಸೆಷನ್ ಬಂದ್ಬಿಟ್ಟಿದೆ. ಶೆಟ್ಟಿ ಹೆವಿ ಓದೋ ಹುಡುಗ ಅಂತ ಅನ್ಕೋ, ಹುಡುಗ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ ಚಿಕ್ಕ ವಯಸ್ಸಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಲೋಕಲ್ ಆಗಿ ಹೇಳ್ಬೇಕಂದ್ರೆ ಅಮೂಲ್ ಬೇಬಿಗಳು ತಯಾರಾಗ್ತಾ ಇದಾರೆ ಇವಾಗ. ಮಾಡ್ತಾ ಇದ್ವಿ. ಓ, ನೀನ್ ಆವಾಗ್ಲಿಂದಾನೆ ಇನ್ಸ್ಪೈರ್ ಈಗ ಈ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಎವ್ರಿ ಒನ್ ಹ್ಯಾಸ್ ಐಡಿಯಲ್ ರಿಲೇಶನ್ಶಿಪ್. ಕೋರ್ಟ್ ಕೇಸ್ ನೋಡಿದ್ರೆ ಎಲ್ಲರೂ ಡೈವರ್ಸ್ ಆಗ್ತಾರೆ. ಕಂಪ್ಲೀಟ್ ಆಪೋಸಿಟ್. ಸ್ವಾಗತ, ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಈ ಗ್ಲಾಸ್ ಜಾರ್ ಅಲ್ಲಿ ಒಂದಿಷ್ಟು ಚಿಟ್ಸ್ ಇದೆ. ಪ್ರತಿ ಚಿಟ್ ಮೇಲೆ ಒಂದೇ ಒಂದು ಕ್ವಶನ್ ಅಥವಾ ಏನೋ ಒಂದು ಸ್ಟೇಟ್ಮೆಂಟ್ ಬರ್ದಿರುತ್ತೆ. ಸೊ ಒಂದೊಂದಾಗೆ ಒಂದನ್ನ ಪಿಕ್ ಮಾಡ್ತೀನಿ. ಆ ಬರ್ದಿರೋ ಸ್ಟೇಟ್ಮೆಂಟ್ ನ ನಾವೆಲ್ಲರೂ ಒಪ್ತೀವೋ ಇಲ್ವೋ ಅಂತ ನಾವು ಡಿಸೈಡ್ ಮಾಡ್ಬೇಕು ಬಾಯ್ಸ್. ಸೊ ನೀವು ಒಂದೇ ಅಗ್ರಿ ಅಂತ ತೋರಿಸ್ಬೋದು, ಇಲ್ಲ ಡಿಸ್ಅಗ್ರಿ ಅಂತ ತೋರಿಸ್ಬೋದು ಆ ಸ್ಟೇಟ್ಮೆಂಟ್ಗೆ. ಅದು ಮನೆಗೆ ಹೋಗ್ಬೋದು ಅಂತ. ಸೊ ನಾವು ಇವತ್ತು ಆಸ್ ಅ ಟೀಮ್ ಆರ್ ಆಸ್ ಫ್ರೆಂಡ್ಸ್ ಏನೇ ಒಂದ್ ಸ್ಟೇಟ್ಮೆಂಟ್ಗೆ ಎಲ್ಲರೂ ಒಪ್ತೀವಾ, ನಾವೆಲ್ಲ ಒಂದೇ ತರ ಯೋಚನೆ ಮಾಡ್ತೀವ ಅಂತ ಚೆಕ್ ಮಾಡೋಣ. ಸೊ ನೀವು ನಮ್ ಜೊತೆ ಆಡ್ತಾ ಹೋಗಿ, ನೀವು ಆ ಸ್ಟೇಟ್ಮೆಂಟ್ಗೆ ಅಗ್ರಿ ಮಾಡ್ತಿರೋ ಡಿಸ್ಅಗ್ರಿ ಮಾಡ್ತಿರೋ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸ್ಟಾರ್ಟ್ ಮಾಡೋಣ ಬಾಯ್ಸ್. ಓಕೆ, on to the first question. ಸೈನ್ಸ್ ಪ್ರಪಂಚದಲ್ಲಿರೋ ಎಲ್ಲದಕ್ಕೂ ಆನ್ಸರ್ ಕೊಡಕ್ ಸಾಧ್ಯ ಇಲ್ಲ. ಆನ್ಸರ್ ಆರ್ ಎಕ್ಸ್ಪ್ಲನೇಷನ್ ಸೈನ್ಸ್ ಎಲ್ಲದಕ್ಕೂ ಕೊಡಕ್ ಸಾಧ್ಯ ಇಲ್ಲ. ಹೇಳಪ್ಪ ಅಮಿತ್. ಬ್ರೋ, ಸೈನ್ಸ್ ಅಂದ್ರೆ ಏನು? ಇಟ್ ಆಲ್ವೇಸ್ ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಬೇಕು, ಅದಕ್ಕೊಂದು ರಿಸಲ್ಟ್ ಬೇಕು. ಓನ್ಲಿ ದೆನ್ ಸೈನ್ಸ್ ಪ್ರೂವ್ ಮಾಡೋದು ಏನಿದೆ ಅಂತ. ಬಟ್ ವರ್ಲ್ಡ್ ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ ಆ ಥರ ಪ್ರೂವ್ ಮಾಡೋಕ್ಕಾಗಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಕೆಲವು ಬಿಲೀವ್ಸ್ ಇರುತ್ತೆ, ಕೆಲವು ರಿಚುವಲ್ಸ್ ಇರುತ್ತೆ, ಆ ಥರದ್ದೆಲ್ಲ ಎಲ್ಲದಕ್ಕೂ ರಿಸಲ್ಟ್ ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ರಿಸಲ್ಟ್ಸ್ ಕೊಡಕ್ಕಾಗಲ್ಲ. ಸೊ ಐ ಡೋಂಟ್ ಥಿಂಕ್ ಸೈನ್ಸ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಬೇಸಿಕಲಿ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇವಾಗ ಯಾವ್ದೋ ಒಬ್ಬ ಹ್ಯೂಮನ್ ಅನ್ನ ಒಂದ್ ಬಾಡಿನ ನೀನು ಲ್ಯಾಬೊರೇಟರಿ ತಗೊಂಡ್ ಹೋಗ್ಬಿಟ್ಟು ಡೈಸೆಕ್ಟ್ ಮಾಡ್ಬಿಟ್ಟು ಅವನ ಆರ್ಗನ್ಸ್ ಬಗ್ಗೆ ತಿಳ್ಕೊಬಹುದೇ ಹೊರತು ಅವನ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಸೊ ಒನ್ಸ್ ಹಿ ಇಸ್ ಗಾನ್, ಅವನ್ ತನ ಹೋಗಾಯ್ತಲ್ಲಿ. ಸೊ ಸೈನ್ಸ್ ಇರೋದನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ಬೋದು. ಸೈನ್ಸ್ ಬ್ರೈನ್ ಏನು ಅಂತ ಹೇಳ್ಬೋದು, ಮೈಂಡ್ ಏನು ಅಂತ ಹೇಳಕ್ ಆಗಲ್ಲ. ಸೊ ಓನ್ಲಿ ಫಿಸಿಕಲ್, ಅದಕ್ಕೆ ಏನೋ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಬೇಕೇ ಬೇಕು ಸೈನ್ಸ್ ಎಕ್ಸ್ಪ್ಲೈನ್ ಮಾಡಕ್ಕೆ. ಅಂಡ್ ಈಗ್ಲೂ ಅಷ್ಟೇ ನಮ್ಮ ಪ್ರಪಂಚದಲ್ಲಿ ಏನೇನೋ ನಡ್ಕೊಂಡ್ ಬಂದಿಂದ ಸೈನ್ಸ್ ಇನ್ನ ಡಿಕೋಡ್ ಮಾಡಕ್ ಟ್ರೈಯೇ ಮಾಡ್ತಾ ಇದೆ ಹೊರತು ಎಷ್ಟೇ ವರ್ಷ ಆದ್ರೂ ಕಂಪ್ಲೀಟ್ ಆಗಂತೂ ಹೇಳಕ್ ಸಾಧ್ಯನೇ ಇಲ್ಲ. ಬಟ್ ನಮ್ಮ ಏನ್ ನನಗ್ ಖುಷಿ ಆಗದ್ ನಮ್ ಹಿಸ್ಟ್ರಿ ನಮ್ ಕಲ್ಚರ್ ಬಗ್ಗೆ ಅಂತ ಹೇಳಿದ್ರೆ, ಇವಾಗ ಮಹಾಕುಂಭ ನಡೀತು. ಸೊ ಎಷ್ಟೋ ವರ್ಷದ ಹಿಂದೆನೆ ಈ ಟೈಮ್ಗೆ ಜುಪಿಟರ್ ಇಲ್ಲಿರುತ್ತೆ, ಹಿಂಗ್ ಅಲೈನ್ ಆಗಿರುತ್ತೆ, ಅದಾಗಿರುತ್ತೆ, ವಿದೌಟ್ ಟೆಲಿಸ್ಕೋಪ್ ಏನು ಇಲ್ದೆ ಆವಾಗ್ಲೇ ಹೇಳಿದ. ಈ ಒಂದ್ ಮಿಸ್ಟ್ರಿನೂ ಸೈನ್ಸ್ ನಮ್ಗೆ ಸಾಲ್ವ್ ಮಾಡಕ್ ಆಗಲ್ಲ. ಸೊ ಗ್ಯಾರಂಟಿ ಸೈನ್ಸ್ ಎಷ್ಟೇ ಒದ್ದಾಡಿದ್ರು, ಎಷ್ಟೇ ಇವಾಲ್ವ್ ಆದ್ರೂ, 1000 ವರ್ಷ ಹೋದ್ರು, ಐ ಡೋಂಟ್ ಥಿಂಕ್ ಎಲ್ಲದಕ್ಕೆ ಆನ್ಸರ್ ಅಂತೂ ಸಿಗಕ್ ಸಾಧ್ಯನೇ ಇಲ್ಲ. ಮುಂದಿನ ಕ್ವಶನ್. ಫುಟ್ಬಾಲ್ ಬೆಸ್ಟ್ ಟೀಮ್ ಸ್ಪೋರ್ಟಾ? ಎಲ್ಲಾ ಟೀಮ್ ಸ್ಪೋರ್ಟ್ ಅಲ್ಲಿ ಫುಟ್ಬಾಲೇ ಬೆಸ್ಟಾ? ಫುಟ್ಬಾಲ್ ಬೆಸ್ಟ್ ಅಂತ ಅಗ್ರಿನಾ ನೀನು? ಡಿಸ್ಅಗ್ರಿ ಮೇಲೆ ಸ್ಟಾರ್ಟ್ ಮಾಡೋಣ. ಸೊ ಫುಟ್ಬಾಲ್ ಅಂತ ಹೇಳಕ್ ಆಗಲ್ಲ, ಯಾಕೆಂದ್ರೆ ನಮ್ ಇಂಡಿಯನ್ ಗೇಮ್ಸ್ ಅಲ್ಲೇ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಕಬಡ್ಡಿ, ಖೋ ಖೋ ಅಂತ ಇದ್ರಲ್ಲೆಲ್ಲ ಟೀಮ್ದು ಅಂದ್ರೆ ಸ್ಟ್ರಾಟಜೈಸಿಂಗ್ ಅದೆಲ್ಲ ಆಗ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಲೈಕ್ ಏನೋ ಕಬಡ್ಡಿಯಲ್ಲಾದ್ರೆ ಆ ಒನ್ ಪರ್ಸನ್ ಹಿಡಿಯೋದೇನೋ, ಆ ಒನ್ ಪರ್ಸನ್ ಆಚೆ ಬಿಡಬಾರ್ದು ಅನ್ನೋದಕ್ಕೆ ಹೇಗ್ ಅವ್ನ ಹಿಡ್ಕೊಂಡಿರ್ಬೇಕು ಅದೆಲ್ಲ ನೀಟಾಗಿ ಪ್ಲಾನ್ ಮಾಡಿ ಮಾಡೋದು. ಆಮೇಲೆ ಫಾರ್ ಎಕ್ಸಾಂಪಲ್ ಖೋಖೋ ಅಲ್ಲಿ ಅನ್ ಅಪೋನೆಂಟ್ ಅವನ್ನ ಹೇಗನ ಮಾಡಿ ಔಟ್ ಮಾಡ್ಬೇಕು, ಅದಕ್ಕೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಹೇಗ್ ಅವನ್ನ ಅಟ್ಯಾಕ್ ಮಾಡಿ ಔಟ್ ಮಾಡ್ತಾರೆ ಅನ್ನೋದು, ಆ ತರದೆಲ್ಲ ಕಾನ್ಸೆಪ್ಟ್ಸ್ ಇದೆಲ್ಲ. ಸೊ ಐ ಡೋಂಟ್ ಅಗ್ರಿ ವಿತ್ ಫುಟ್ಬಾಲ್. ಏನೋ ಅದೊಂದೇ ಗೇಮು, ಟೀಮ್ ಸ್ಪೋರ್ಟ್ಸ್ಗೆ ಅದು ಬೆಸ್ಟ್ ಅಂತ ಏನೋ ಹೇಳಕ್ಕಾಗಲ್ಲ. ಆಸಮ್, ನೈಸ್ ಪಾಯಿಂಟ್. ಖೋಖೋ ಅಂತ ನೀನ್ ತಗೊಂಡ್ಮೇಲೆ ಆ ಗೇಮ್ ಹೆಂಗಿದೆ ಅಂದ್ರೆ, ಆಡ್ತಾ ಇರೋದು ಇಬ್ರು ಪ್ಲೇಯರ್ಸ್ ಇರ್ಬೋದು ಕರೆಂಟ್ಲಿ, ಬಟ್ ಅಷ್ಟು ಜನ ರೆಡಿ ಇರ್ಬೇಕು. ಯಾರಿಗೆ ಯಾವಾಗ ಪಾಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಅವ್ರು ಸುಮ್ನೆ ರಿಲ್ಯಾಕ್ಸ್ ಆಗಲ್ಲ. ಓಕೆ, ಹಂಗೆ ಫುಟ್ಬಾಲ್ ತಾನೆ ಇನ್ನೊಂದು ಗೇಮ್ ಹಾಕಿನೂ ಇದೆ ನಮ್ದು, ಅದು ಕೂಡ ನಮ್ ನ್ಯಾಷನಲ್ ಗೇಮ್. ಅದು ಕೂಡ ಹಂಗೆ ಸೈಮಲ್ಟೇನಿಯಸ್ ನಡೀತಾನೆ ಇರುತ್ತೆ. ನೋ ಪ್ಲೇಯರ್ ಇಸ್ ಲೈಕ್ ರಿಲ್ಯಾಕ್ಸ್ ಆಗಿರ್ತೀನಿ ಈಗ ಅಂತ ಇಲ್ಲ. ಅಲ್ಲೂ ನೆಕ್ಸ್ಟ್ ಲೆವೆಲ್ ಸ್ಕಿಲ್ ಬೇಕು, ಟೀಮ್ ವರ್ಕ್ ಬೇಕು ಮೇನ್. ಸೊ ಅದಕ್ಕೆ ಐ ಡಿಸ್ಅಗ್ರಿ, ಫುಟ್ಬಾಲ್ ಒಂದೇ ಅಂತ. ಅಲ್ಲ ಅಂದ್ರೆ ನನ್ ಪ್ರಕಾರ ನಾನ್ ಹೆಂಗ ಆ ಸ್ಟೇಟ್ಮೆಂಟ್ ತಗೊಂಡೆ, ಫುಟ್ಬಾಲ್ ಒಂದೇ ಅಂತಲ್ಲ, ಬಟ್ ಫಾರ್ ಮಿ ಇಟ್ ಈಸ್ ಅ
ಬೆಸ್ಟ್ ಟೀಮ್ ಸ್ಪೋರ್ಟ್. ಯಾಕೆಂದ್ರೆ ನಾವ್ ಆಡಿರೋದ್ರಲ್ಲಿ, ಬಿಕಾಸ್ ಅನ್ಫಾರ್ಚುನೇಟ್ಲಿ ನಾವ್ ಹಾಕಿ ಆಡಿಲ್ಲ, ಇವನ್ ದೋ ಇಟ್ ಇಸ್ ಅವರ್ ನ್ಯಾಷನಲ್ ಗೇಮ್, ನಾವ್ ಜಾಸ್ತಿ ಹಾಕಿ ಆಡಿಲ್ಲ. ನಾವ್ ಟೀಮ್ ಗೇಮ್ ಅಂತ ತಗೊಂಡ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಾವೇನ್ ಕ್ರಿಕೆಟ್ ಫುಟ್ಬಾಲ್ ಆಡಿರೋದು ಚಿಕ್ಕವರಿದ್ದಾಗಿಂದ. ಸೊ ಕ್ರಿಕೆಟ್ ಅಲ್ಲಿ ಏನಾಗುತ್ತೆ, ಅದು ಆಲ್ಮೋಸ್ಟ್ ಒಂಥರ ಎಷ್ಟೋ ಸತಿ ಸ್ಕಿಲ್ ಮೇಲೆ ಆಗೋಯ್ತು. ತುಂಬಾ ಚೆನ್ನಾಗಿದ್ದವ್ರೆ ಅವನೇ ಫಸ್ಟ್ ಬ್ಯಾಟಿಂಗ್ ಹೋದ, ಅವನೇ ಫಸ್ಟ್ ಬಾಲಿಂಗ್ ಬಂದ ಎಲ್ಲ ಅದ. ಕೆಲವ್ರು ಪಾಪ ಇಡೀ ಮ್ಯಾಚ್ ಸುಮ್ನೆ ನಿಂತೇ ಇರ್ತಾರೆ. ಸೊ ಫೀಲ್ಡಿಂಗ್ ಅಲ್ಲೂ ನಿಂಗಲ್ಲಿ ಬಂದ್ರೆ ಮಾತ್ರ ಸಿಗೋದು, ಇಲ್ಲ ಪರ್ಫಾರ್ಮೆನ್ಸ್ ಇಲ್ಲ ನಿಂದು. ಬಟ್ ಫುಟ್ಬಾಲ್ ಯೂಶುವಲಿ ನಮ್ ಟೀಮ್ ನಾವೇ ಎಲ್ಲ ಹುಡುಗರು ಆಡೋವಾಗ್ಲು, ಎಷ್ಟೋ ಹುಡುಗರು ನಮ್ ಟೀಮ್ ಅಲ್ಲಿ ಚೆನ್ನಾಗಿಲ್ಲ ಅಂದ್ರು ಅಟ್ಲೀಸ್ಟ್ ಓಡ್ತಾನೆ ಇರ್ತಾರೆ. ಸೊ ಹೋಲ್ ಗೇಮ್ ಇನ್ವಾಲ್ವ್ ಇರುವಂತ ಒಂದ್ ಗೇಮ್ ನಾವ್ ಆಡಿರೋದ್ರಲ್ಲಿ. ಸೊ ನನ್ನ ಒಪಿನಿಯನ್ ಪ್ರಕಾರ ನಾನು ಹೇಳಿದ್ದೆ ಹೊರತು, ಓವರ್ ಆಲ್ ತಗೊಂಡಾಗ ಅಫ್ಕೋರ್ಸ್ ಇವಾಗ ಕಬಡ್ಡಿ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಅದಕ್ಕೂ ಅಷ್ಟೇ ಟೀಮ್ ಎಫರ್ಟೇ ಬೇಕಿರೋದು. ಸೊ ಇದೆ, ತುಂಬಾ ಇದೆ. ಬಟ್ ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಐ ಹ್ಯಾವ್ ಲವ್ ಫುಟ್ಬಾಲ್ ಆಸ್ ಅ ಟೀಮ್ ಗೇಮ್. ನಾವ್ ಆಡಿರೋದ್ರಲ್ಲಿ ನನಗೇನ್ ಅನ್ಸುತ್ತೆ ಅಂದ್ರೆ, ಇವಾಗ ಕ್ರಿಕೆಟ್ ಅಲ್ಲಿ ಒನ್ ಮ್ಯಾನ್ ಶೋನು ಮಾಡ್ಬೋದು ಆಕ್ಚುಲಿ. ಇವಾಗ ನೋಡಿ, ಒಬ್ಬ ಫಸ್ಟ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಓಪನಿಂಗ್ ಏನೋ ಒಂದು 100 ರನ್ 150 ರನ್ ಕೊಟ್ಟ ಅಂದ್ರೆ, ಮೋಸ್ಟ್ ಆಫ್ ದ ರನ್ಸ್ ಅವನೇ ಕೊಟ್ಟಿರ್ತಾನೆ. ಬೌಲರ್ ಒಂದೇ ಬೌಲರ್ ಫಸ್ಟ್ 4 ವಿಕೆಟ್ಸ್ ತೆಗೆದ ಅಂತ ಅನ್ಕೋ, ಆವಾಗ ಟೀಮ್ ಎಫರ್ಟ್ ಜಾಸ್ತಿ ಪ್ರಾವಿನೆನ್ಸ್ ತೋರಲ್ಲ, ಅವನು ಇಬ್ರೇ ಹೈಲೈಟ್ ಆಗ್ತಾರೆ. ಬಟ್ ಫುಟ್ಬಾಲ್ ಅಲ್ಲಿ ನನ್ ನೋಡ್ದಂಗೆ, ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಆತರ ಆಗಲ್ಲ. ಇವಾಗ ನಾನೇ ಗೋಲ್ ಪೋಸ್ಟ್ ಇಂದ ತಗೊಂಡು ಈ ಕಡೆ ಗೋಲ್ ಪೋಸ್ಟ್ ಹೊಡಿತೀನಿ ಅಂದ್ರೆ ಆಗದೇ ಇಲ್ಲ. ಪಾಸ್ ಮಾಡ್ಲೇಬೇಕು, ಟೀಮ್ ಎಫರ್ಟ್ ಹಾಕ್ಲೇಬೇಕು. ಆಗತ್ತೆ, ಬಟ್ ನೀನ್ ಮೆಸ್ಸಿ ಆಗಿರ್ಬೇಕು. ಅಲ್ಲ, ಎಲ್ಲಾರು ಮೆಸ್ಸಿ ಆಗಿರಕ್ ಆಗಲ್ಲ ಅಲ್ಲ, ಅದಕ್ಕೆ ಆತರ. ಸೊ ಇದು ಟೀಮ್ ಎಫರ್ಟ್ ಬೇಕೇ ಬೇಕು. ಆ ಟೀಮ್ ಅಜೋಶ್ ಮಚ್ಚ ಹಾಕೋ, ಬಾಲ್ ಪಾಸ್ ಮಾಡು ಅಂತ ಮಾಡ್ಲೇಬೇಕಾಗತ್ತೆ. ಆತರ ಸಿಚುವೇಶನ್ ಬಂದೇ ಬರುತ್ತೆ. ಅಲ್ಲಿ ಹಂಗಲ್ಲ. ಕ್ರಿಕೆಟ್ ಅಲ್ಲ, ನೀವು ಒಬ್ನೇ ಆಡ್ಬೋದು, ನಿಂತ್ರೆ ಆಡ್ಬೋದು. ಆಮೇಲೆ ಇವಾಗ ಕಬಡ್ಡಿ ತಗೊಂಡ್ರೆ, ಕಿರಣ್ ಹೇಳ್ದಂಗೆ ಕಬಡ್ಡಿನಲ್ಲಿ ಇವಾಗ ಬಂದಾಗ ಅವ್ರು ನಮ್ಗೆ ಅಟ್ಯಾಕ್ ಬಂದಾಗ ನಾವು ಹಿಡಿದ್ರೆ ಒಂದೇ ಸತಿ ಪಾಯಿಂಟ್ ಬರೋದು. ನೀನ್ ಯಾರು ಹೋದ್ರೆ ಅಪೋನೆಂಟ್ ಟೀಮ್ಗೆ ರೈಡ್ ಹೋದ್ರೆ, ನೀನು ಅದೇ ಅದು 3ರಷ್ಟು ಪಾಯಿಂಟ್ ನ ಗೆದ್ಕೊಂಡ್ ಬರ್ಬೋದು. 3 ಜನ ಟಚ್ ಮಾಡ್ಬಿಟ್ಟು ನೀನ್ ಬಂದೆ ಅಂದ್ರೆ ನಿನಗೆ ಪಾಯಿಂಟ್ಸ್ ಜಾಸ್ತಿ ಬಂತಲ್ಲ. ಒನ್ ಮ್ಯಾನ್ ಶೋನು ಮಾಡ್ಬೋದು. ಸೊ ಫುಟ್ಬಾಲ್ ಅಲ್ಲಿ ಒನ್ ಮ್ಯಾನ್ ಶೋ ಆಗಲ್ಲ, ಕಷ್ಟ ಇದೆ. ಅಂದ್ರೆ ಅವ್ನು ಹೇಳ್ತಿರೋದು ಸೇಮ್ ನೀನು ತರಾನೆ, ನೀನ್ ಆಡಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀನ್ ಹೇಳ್ತೀವಿ. ಬಿಕಾಸ್ ನೀ ಫುಟ್ಬಾಲ್ ಸೇಮ್ ಎಕ್ಸಾಂಪಲ್ ಅಂದ್ರೆ ಹಾಕಿನೂ ಆಗುತ್ತೆ. ನಾ ಹೇಳ್ದಂಗೆ ಸೇಮ್ ಅಪ್ಲಿಕೇಟ್ ಆಫ್ ಒಂಥರ 2 ಗೇಮ್ ಒಂದೇ ತರಾನೇ. ಜಸ್ಟ್ ವಾಟ್ ಯು ಆರ್ ಪ್ಲೇಯಿಂಗ್ ಇಸ್ ಡಿಫರೆಂಟ್. ಇಲ್ಲಿ ಯು ಆರ್ ಪ್ಲೇಯಿಂಗ್ ವಿತ್ ಯರ್ ಲೆಗ್, ಯು ಆರ್ ಪ್ಲೇಯಿಂಗ್ ವಿತ್ ಹಾಕಿ ಸ್ಟಿಕ್, ಬಟ್ ದ ಗೇಮ್ ಇಸ್ ಸೇಮ್. ಅವನು ಹೆಂಗ್ ಹೇಳ್ದ ಅದ್ ಎಕ್ಸಾಂಪಲ್ ಅಂದ್ರೆ, ಮಚ್ಚ ಇವಾಗ ದೇರ್ ಇಸ್ ಈ ರೈಡ್ ಮಾಡಿದಾಗ ಪಾಸಿಬಿಲಿಟಿ ಆಫ್ 1% ಚಾನ್ಸಸ್ ಇದೆ. ಬಟ್ ಫುಟ್ಬಾಲ್ ಅಲ್ಲಿ ಈಗ ಒಬ್ಬನೇ 4 ಗೋಲ್ ಹೊಡೆದಿದ್ರು ಅವನಿಗೆ ಅವ್ನ ಟೀಮ್ ಪ್ಲೇಯರ್ಸ್ ಎಲ್ಲ ಪಾಸ್ ಮಾಡಿ ಅಸಿಸ್ಟ್ ಮಾಡೋ ನೆಸೆಸಿಟಿ ಇದೆ ಅಂತ ಅವ್ನು ಹೇಳ್ತೀವಿ. ಇವಾಗ ನಾನ್ ಹೋಗಿ 4 ಹೊಡಿಬೇಕಂದ್ರು ನನಗೆ ಎಲ್ಲಾರ್ಗು ಸಪೋರ್ಟ್ ಬೇಕೇ ಬೇಕಲ್ಲ ಮುಂದುವರೆಗೂ ಹೋಗಕ್ಕೆ ಅಂತ ಅವನು. ಸೊ ಹಂಗ ಅದೇ, ಬಟ್ ಅದೇ ಈಕ್ವಲ್ ಡಿವೈಡ್ ಅಗ್ರಿ. ಸೊ ಈಗ ಆಡಿಯನ್ಸ್ ಡಿಸೈಡ್ ಮಾಡಿ ಅಷ್ಟೇ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ಬಾಯ್ಸ್. ಬೀಯಿಂಗ್ ಫೇಮಸ್ ಇಸ್ ಬೆಟರ್ ದೆನ್ ಬೀಯಿಂಗ್ ರಿಚ್. ರಿಚ್ ಗಿಂತ ಫೇಮಸ್ ಆಗಿರೋದು ಬೆಟರ? ಫೇಮಸ್ ಆಗೋದು ಇಂಪಾರ್ಟೆಂಟ್, ರಿಚ್ ಅಂತ. ನಾನು ಹೇಳ ಏನಂದ್ರೆ, ಅಲ್ಲಿ ಕಾಯ್ ಮಾಡಿಲ್ಲ ಅಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ. ಫೇಮಸ್ ಆಗಿರೋದು ಈಸ್ ಬೀಯಿಂಗ್ ಅಂದ್ರೆ ಫೇಮಸ್ ಆಗಿರೋದು ಬೆಟರ್ ರಿಚ್ ಗಿಂತಾನು. ನೀನ್ ರಿಚ್ ಇರೋದ್ಕಿಂತಾನು ನೀನ್ ಫೇಮಸ್ ಆಗಿದ್ರೆ ಬೆಟರ್. ಓಕೆ, ಮತ್ತೆ ಈ ಕಡೆ ಇಬ್ರು ಒಂದೇ. ಏನ್ ಡಿಸ್ಅಗ್ರಿ ಅಂತ ಹೇಳ್ತೀನಿ ಅಂದ್ರೆ, ಇವಾಗ ನೀನು ಫೇಮಸ್ ಆಗಿದ್ಯಾ, ನಿನ್ನಲ್ಲಿ ಏನೋ ಒಂದ್ ಇದೆ ಅಂದ್ರೇನು ಅದನ್ನ ಗುರ್ತಿಸ್ಬೇಕು ಅಂದ್ರೆ ನೀನು ಇವಾಗ ಶೋಕೇಸ್ ಮಾಡೋ ರೀತಿ, ನಿನ್ ಹತ್ರ ದುಡ್ಡಿರ್ಬೇಕು. ಒಳ್ಳೆ ಸೆಟಪ್ ಹಾಕೊಂಡು ನಿನ್ ಹತ್ರ ಲೈಟ್ಸ್ ಹಾಕಿ ಒಳ್ಳೆ ಅಂತರ ನೀನ್ ತೋರ್ಸೋದಕ್ಕೂ ನಿನ್ ಹತ್ರ ದುಡ್ಡಿರ್ಬೇಕು. ನಿನ್ ದುಡ್ಡು ಇದ್ರೇನೆ, ಆ ದುಡ್ಡಿಂದ ನೀನ್ ಒಳ್ಳೆತನನೋ, ನೀನ್ ಫೇಮಸ್ ಆಗೋದು, ನಿನ್ ಟ್ಯಾಲೆಂಟ್ ಈ ಕಾಲದಲ್ಲಿ ಅದು ಏನಂದ್ರೆ ಎಲ್ಲಾರ್ಗು ಗೊತ್ತಾಗಂಗ ಆಗತ್ತೆ. ಇನ್ನೊಬ್ಬ ಬಂದ ಹತ್ರ ಹೆವಿ ದುಡ್ಡಿದೆ, ಟ್ಯಾಲೆಂಟ್ ಇದೆ, ಬಟ್ ಅವನ್ ಇನ್ನೂ ಬೇಗ ಇವ್ಗಿಂತ ಏನೋ ಪ್ರಾಜೆಕ್ಟ್ ಆಗ್ತಾನೆ. ಸೊ ಅದಕ್ಕೆ ದುಡ್ಡು ಬೇಕೇ ಬೇಕು. ದುಡ್ಡಿದ್ರೆ ಫೇಮಸ್ ಬೇಗ ಆಗ್ಬೋದು. ನೀನ್ ಫೇಮಸ್ ಆಗಕ್ಕೂ ದುಡ್ಡು ಬೇಕೇ ಬೇಕು ಅಂತ ಇದೆಯಾ? ಓಕೆ, ಡಿಫರೆಂಟ್ ಅಪ್ರೋಚ್. ಅಗ್ರಿ. ನಾನು ಹಂಗೆ ಹೇಳಲ್ಲ. ಯಾಕೆಂದ್ರೆ ಫೇಮಸ್ ಆಗಕ್ಕೆ ಬರೀ ದುಡ್ಡಿರ್ಬೇಕಂತಲ್ಲ, ರೆಸ್ಪೆಕ್ಟ್ ಒಂದಿದ್ರೆ ಸಾಕು. ವೆನ್ ಪೀಪಲ್ ರೆಸ್ಪೆಕ್ಟ್ ಯು ಅ ಲಾಟ್. ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಜನ ಸೋಷಿಯಲ್ ವರ್ಕರ್ಸ್ ಇದಾರೆ, ಫಾರ್ ಚಾರಿಟಿ ಆಗ್ಲಿ, ಸ್ಟ್ರೇ ಅನಿಮಲ್ಸ್ ಇದ್ ಮಾಡೋದಾಗ್ಲಿ. ಅವ್ರಿಗೇನ್ ಬರೀ ಒಂದ್ ಫೋನ್ ಇಟ್ಕೊಂಡೇನೆ ಅವ್ರು ಏನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಅಲ್ಲೂ ಫೇಮಸ್ ಆಗಿದ್ದಾರೆ. ಹಂಗಂತಲ್ಲ, ರಿಚ್ ಆಗಿದ್ರೆ ಇಟ್ ವಿಲ್ ಗಿವ್ ಯು ಏನೋ ಅರ್ಲಿ ಫೇಮ್ ಅಷ್ಟೇ. ಆದ್ರೆ ಏನೋ
ಫೇಮಸ್ ಆಗಕ್ ನೀನ್ ರಿಚ್ ಆಗ್ಲೇಬೇಕಂತೇನೆ. ನೈಸ್, ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಕ್ಚುಲಿ. ನಂದು ಅದೇ ಏನ್ ಪರ್ಸ್ಪೆಕ್ಟಿವ್ ಅಂದ್ರೆ, ಫೇಮ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀನ್ ಒಬ್ಬ ರಿಚ್ ಆಗೋದಂದ್ರೆ, ಈಗ ಒಂದು ಎಕ್ಸಾಂಪಲ್ ಬಿಸ್ನೆಸ್ ತಗೋಣ. ಸೊ ಅಲ್ಲಿ ದುಡ್ಡಿರೋನ್ ಆಗ್ತಾನೆ ರಿಚ್ ಆಗ್ತಾನೆ, ಟ್ಯಾಲೆಂಟ್ ಬೇಕಾಗಿಲ್ಲ ರಿಚ್ ಆಗಿ. ಈಗ ಇಫ್ ಯು ಹ್ಯಾವ್ ರಿಸೋರ್ಸಸ್ ಯು ವಿಲ್ ಬಿಕಮ್ ರಿಚ್. ಈಗ ಎಷ್ಟೊಂದು ಮೆಥಡ್ಸ್ ಇದೆ, ಬಟ್ ಫೇಮಸ್ ಆಗ್ಬೇಕಂದ್ರೆ ನಿನ್ ಟ್ಯಾಲೆಂಟ್ ಇರಲೇಬೇಕು. ಇಫ್ ನಾಟ್ ಈ ವರ್ಲ್ಡ್ ಅಲ್ಲಿ ಫೇಮಸ್ ಆಗ ಸಾಧ್ಯನೇ ಇಲ್ಲ. ಅಂಡ್ ಒನ್ಸ್ ಈಗ ಒಬ್ಬ ರಿಚ್ ಇರ್ತಾನೆ, ಏನೋ ಬ್ಯಾಡ್ ಟೈಮ್, ಅವನೆಲ್ಲಾ ರಿಚ್ನೆಸ್ ಕಳ್ಕೊಂಡ್ಬಿಡ್ತಾನೆ, ಎಲ್ಲಾ ದುಡ್ಡು ಎಲ್ಲ ಕಳ್ಕೊಂತಾನೆ, ಮತ್ತೆ ಅವ್ನಿಗೆ ಒಂದು ಪೊಸಿಷನ್ ಬರಕ್ ಆಗಲ್ಲ ಇದ್ರಲ್ಲಿ. ಬಟ್ ಇಫ್ ನಿನ್ ಫೇಮ್ ಇತ್ತು ಅನ್ಕೋ, ಒಂದು ನಿನ್ ಫ್ಲಾಪ್ ಆದ್ರೂ ಸ್ಟಿಲ್ ಪೀಪಲ್ ರೆಸ್ಪೆಕ್ಟ್ ಯು ಫಾರ್ ಯುವರ್ ಫೇಮ್. ಸೊ ನಿಂಗೆ ಇನ್ನೊಂದ್ಸಲಿ ಬೌನ್ಸ್ ಬ್ಯಾಕ್ ಆಗಿ ಲೈಫ್ ಅಲ್ಲಿ ಒಂದು ಚಾನ್ಸ್ ಇರುತ್ತೆ. ಸೊ ನಿನ್ ಪಾಯಿಂಟ್ ಕಂಟಿನ್ಯೂ ಮಾಡಕ್ಕೆ, ಫೇಮಸ್ ಇವಾಗ ಆದವ್ರಿಗೆಲ್ಲ ರೆಸ್ಪೆಕ್ಟ್ ಇಲ್ಲ, ಅಂಡ್ ಫೇಮಸ್ ಆದವ್ರೆಲ್ಲ ಇವಾಗ ಈಸಿನೂ ಇಲ್ಲ. ಅಂದ್ರೆ ಈಸಿ ಇದೆ ಅಂದ್ರೆ ಟ್ಯಾಲೆಂಟೇ ಬೇಕು, ಕಷ್ಟ ಅಂತಾನು ಇಲ್ಲ. ಬಿಕಾಸ್ ಎಷ್ಟೋ ಜನ ಸುಮ್ನೆ ಕೆಸರಲ್ಲಿ ಬಿದ್ದು ಅದು ಇದು ಬ್ಯಾಡ್ದಿದ್ ಮಾಡೋ ಫೇಮಸ್ ಆಗ್ತಿದಾರೆ ನಮ್ ಕಾಲದಲ್ಲಿ. ಸೊ ಬಟ್ ಅದು ಶಾರ್ಟ್ ಲಿವ್ಡ್ ಬಿಡು, ತುಂಬಾ ಟೈಮ್ ಕುಡಿಯಲ್ಲ ಅವ್ರು ಯಾರು. ರೆಸ್ಪೆಕ್ಟ್ಫುಲ್ ಫೇಮ್ ಅಂತ ಹೇಳಿದ್ರೆ ಅದಕ್ಕೆ ನಿನಗೆ ಟ್ಯಾಲೆಂಟ್ ಬೇಕು. ನಾರ್ಮಲ್ ಫೇಮ್ ಟ್ಯಾಲೆಂಟ್ ಬೇಡ ಈಗಿನ ಕಾಲದಲ್ಲಿ, ಸುಮ್ನೆ ಯಾರ್ಯಾರೋ ಆಗ್ತಿದ್ದಾರೆ. ಅದು ನಾನು ಫೇಮ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ರೆಸ್ಪೆಕ್ಟ್ಫುಲ್ ಫೇಮ್ ನೀನ್ ಲಾಂಗ್ ರನ್ ಉಳಿಬೇಕು ಅಂತ ಹೇಳಿದ್ರೆ ಬೇಕು. ಬಟ್ ಇತ್ತೀಚಿನ ದಿವಸದಲ್ಲಿ ಅದು ನೋಡ್ತಿದೀವಿ ದಟ್ ಅಷ್ಟು ವರ್ಷ ಅದನ್ನ ತಗೊಂಡ್ಬಂದಿದ್ದು ಒಂದೇ ದಿವಸದಲ್ಲಿ ಮುಳುಗು, ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಮೇಂಟೈನ್ ದಟ್ ಫೇಮ್. ಸೊ ನಾನ್ ಏನಕ್ಕೆ ಬೀಂಗ್ ರಿಚ್ ಅಂತ ತಗೊಂಡೆ ಅಂತ ಹೇಳಿದ್ರೆ, ಎಷ್ಟೋ ಸತಿ ಏನಾಗುತ್ತೆ ಇವಾಗ ಅಂದ್ರೆ ಅದೇನ್ ಗೊತ್ತಾ ಮಚ್ಚ, ಪರ್ಸನಲ್ ಚಾಯ್ಸ್. ಇವಾಗ ನಮಗೆ ನಾವು ಬಿಕಾಸ್ ನಮಗೆ ಎಲ್ಲರೂ ಆಸ್ ಫ್ರೆಂಡ್ಸ್ ನಾವು ಒಬ್ರೊಬ್ರು ಗೊತ್ತಿರೋದ್ರಿಂದ, ನಾವು ಪರ್ಸನಲ್ ಲೈಫ್ ಕೇಳಿದ್ರೆ ವಿ ವಾಂಟ್ ಟು ಬಿ ಪ್ರೈವೇಟ್ ಪೀಪಲ್. ನಾವು ಪ್ರೈವೇಟ್ ಆಗಿರಕ್ಕೆ ಇಷ್ಟ ಪಡ್ತೀವಿ. ಎಲ್ಲೇ ಒಂದ್ ಪಾರ್ಟಿಗೆ ಹೋದ್ರು ನಾವೇ ಇಷ್ಟು ಜನ, ನಮ್ಗೆ ಕ್ಲಬ್ಗೆ ಹೋಗ್ಬೇಕಂತ ಆಸೆ ಇಲ್ಲ, ಅದಿಲ್ಲ ಇದಿಲ್ಲ. ಓನ್ಲಿ ಪ್ರೊಫೆಷನಲಿ ವಿ ವಾಂಟ್ ಟು ಬಿ ಫೇಮಸ್. ಪ್ರೊಫೆಷನಲಿ ನಾನು ಪಬ್ಲಿಕ್ ಪ್ರೊಫೆಷನ್ ಚೂಸ್ ಮಾಡಿದೀನಿ, ಬಟ್ ಪರ್ಸನಲಿ ಐ ಆಮ್ ಅ ಪ್ರೈವೇಟ್ ಪರ್ಸನ್. ಬಟ್ ಕೆಲವೊಂದ್ಸತಿ ಬಟ್ ನಾವ್ ಇದು ಚೂಸ್ ಮಾಡಿರೋದು ಈ ಪ್ರೊಫೆಷನ್. ಕೆಲವೊಂದ್ಸತಿ ಏನಾಗುತ್ತೆ, ಇವಾಗ ಅವರು ಫೇಮಸ್ ಆಗ್ಬಿಡ್ತಾರೆ, ಅದಾದ್ಮೇಲೆ ಡೇ ಟು ಡೇ ಅವನ ಹತ್ರ ದುಡ್ಡು ಇದೆ, ಬಟ್ ಅವನಿಗೆ ಇವಾಗ ಎಲ್ಲೋ ಹೋಗಿ ಏನೋ ಒಂದು ಪಾನಿಪುರಿ ತಿನ್ಬೇಕು, ನಾನು ಇಲ್ಲೆಲ್ಲೋ ಓಡಾಡ್ಬೇಕು, ಇಂಡಿಯಾದಲ್ಲಿ ಆರಾಮಾಗಿ ತಿರುಗ್ಬೇಕು, ಅವನಿಗೆ ಅದ್ ಆಗ್ತಾ ಇರಲ್ಲ. ಸೊ ಫ್ರೀಡಮ್ ಹೊಟ್ಟೋಯ್ತು. ಬಟ್ ಇಫ್ ಅ ಪರ್ಸನ್ ಇಸ್ ಓನ್ಲಿ ರಿಚ್, ಜಾಸ್ತಿ ಜನರಿಗೆ ಗೊತ್ತಿಲ್ಲ, ಹೆವಿ ಕಾಸಿದೆ, ಅವ್ನು ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಮಜಾ ಮಾಡ್ತಾನೆ, ಅವನಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇವಾಗ ಕೊಹ್ಲಿ ಏನಕ್ಕೆ ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ತಿದಾರೆ, ಇಸ್ ಬಿಕಾಸ್ ಅವ್ನು ಇಲ್ಲಿ ನಾರ್ಮಲ್ ಆಗಿ ನಾನು ಓಡಾಡಕ್ ಆಗಲ್ಲ ಗುರು, ಯಾಕಂದ್ರೆ ಅಷ್ಟು ಫೇಮಸ್ ಆಗ್ಬಿಟ್ಟಿದೀನಿ ಅಂದ್ಬಿಟ್ಟು. ಅದೊಂದು ಪ್ರಾಬ್ಲಮ್ ಇದೆ. ಅದಕ್ಕೆ ನಾನು ಇದನ್ನ ಚೂಸ್ ಮಾಡಿದೆ ಅಷ್ಟೇ ಬಿಟ್ರೆ. ಬಿಕಾಸ್ ನೀನು ಬರೀ ರಿಚ್ ಇದ್ದಾಗ ನಿನ್ ಲೈಫ್ ಯು ಹ್ಯಾವ್ ಮನಿ ಟು ಡೂ ಎವ್ರಿಥಿಂಗ್ ಒಂದು, ಅಂಡ್ ಫ್ರೀಡಮ್ ಆಲ್ಸೋ ಇದೆ. ಬಟ್ ಫೇಮಸ್ ಆದಾಗ ಏನಾಗ್ಬಿಡುತ್ತೆ, ಎಷ್ಟೋ ಸತಿ ಆ ಫ್ರೀಡಮ್ ಹೊಟ್ಟೋಗ್ಬಿಡುತ್ತೆ. ಬಟ್ ಶಾರುಖ್ ಖಾನ್ ಒಂದ್ಸತಿ ಒಂದ್ ಸ್ಟೇಟ್ಮೆಂಟ್ ಹೇಳಿದ್ದ, ನಿಮಗೆ ಪಾನಿಪುರಿ ತಿನ್ನೋದ್ ಮಿಸ್ ಆಗುತ್ತಾ ಅದು ಇದು ಅಂದಾಗ, ಇಲ್ಲ ಬಿಕಾಸ್ ನಾನು ಇದು ಚೂಸ್ ಮಾಡಿದ್, ನನ್ಗೆ ಇದೇ ಲೈಫ್ ಬೇಕು ಅಂದ್ಬಿಟ್ಟು. ಸೊ ಆ ಮೆಂಟಾಲಿಟಿ ಇದ್ಬಿಟ್ಟು ಫೇಮಸ್ ಆಗಿದ್ರೆ ಬೀಂಗ್ ಫೇಮಸ್ ಇಸ್ ಬೆಟರ್. ಬಿಕಾಸ್ ನೀನ್ ಫೇಮಸ್ ಇದೆಯಾ ಅಂತ ಹೇಳಿದ್ರೆ ಯು ಕ್ಯಾನ್ ಎನಿ ಡೇ ಬಿಕಮ್ ರಿಚ್. ಬಿಕಾಸ್ ನೀನ್ ಏನೇ ಒಂದು ಕಂಪನಿ ಶುರು ಮಾಡು, ಏನು ಮಾಡು, ಮಾರ್ಕೆಟಿಂಗ್ ಇಟ್ಸ್ ವೆರಿ ಈಸಿ. ಸೊ ಫೇಮಸ್ ಇದ್ರೆ ಇಟ್ ಈಸ್ ಕೋ ರಿಲೇಟೆಡ್ ಟು ಬೀಂಗ್ ರಿಚ್. ಬಟ್ ಆ ಮೆಂಟಾಲಿಟಿ ಇದ್ರೆ ಓಕೆ, ದೆನ್ ಫೇಮಸ್ ಇಸ್ ಬೀಂಗ್ ಬೆಟರ್ ದೆನ್ ರಿಚ್. ಇಫ್ ಯು ಹ್ಯಾವ್ ಓಹೋ ಶಿಟ್ ವಿ ಆರ್ಂಟ್ ರಿಚ್, ಬಟ್ ನಾವು ನೀನ್ ಆ ಮೆಂಟಾಲಿಟಿ ಇಲ್ದೆ ಆಗ್ಬಿಟ್ಟಿದ್ಯಾ ಅನ್ಕೋ, ನಿನಗ್ ಸಿಕ್ಬಿಡ್ತು ಒಂದೇ ಸತಿ, ನೀನ್ ಬರೀ ರಿಚ್ ಆಗಕ್ ಹೋಗಿದ್ದೆ ಬಟ್ ಫೇಮಸ್ ಸಿಕ್ಬಿಡ್ತು ನಿನಗ್, ಗುರು ನಾನು ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದೆ ಗುರು, ಎಲ್ಲೋದ್ರು ಹಿಂಸೆ, ಅದು ಯಾವತ್ ಬಂದ್ಬಿಡ್ತು ನಿನಗ ಆ ಫೇಮೇ ನಿನಗೊಂಥರ ನೆಗೆಟಿವ್ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ ಮಚ್ಚ, ಅದ ಆಗ್ಬಾರ್ದು. ಸೊ ಇಫ್ ಯು ಆರ್ ರೆಡಿ ಫಾರ್ ಫೇಮ್ ದೆನ್ ಫೇಮ್ ಇಸ್ ನೈಸ್, ಇಲ್ಲ ಅಂದ್ರೆ ಕಷ್ಟ ಅಷ್ಟೇ. ಅದಕ್ಕೆ ನಾನ್ ಡಿಸ್ಅಗ್ರಿ ಮಾಡಿ. ಅದು ಬಿಟ್ರೆ ಇನ್ನೊಂದ್ ಪಾಯಿಂಟ್ ನಾನು ಏನ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ, ಇಫ್ ಯು ಆರ್ ಬೀಯಿಂಗ್ ರಿಚ್, ಯಾರ್ ಬೇಕಾದ್ರೆ ನೀನ್ ರಿಚ್ ನ ತಗೊಂಡೋಗ್ಬೋದು, ಇಲ್ಲ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಫೇಮ್ ಯಾರು ಅಷ್ಟು ಈಸಿಯಾಗಿ ನಿಮ್ಮಿಂದ ಕಿತ್ಕೊಳಕ್ ಆಗಲ್ಲ, ನೀವೇ ಅದನ್ನ ಹಾಳು ಮಾಡ್ಕೊಬೇಕಷ್ಟೇ. ಹೌದು ಅಲ್ವಾ? ರೆಡಿನಾ ಬಾಯ್ಸ್ ಫಾರ್ ಕ್ವೆಶ್ಚನ್ ಗೆ? ಎಸ್ ಓಕೆ. ಅದರದ್ದೇ ಕಂಟಿನ್ಯೂಷನ್ ಇದ್ದಂಗಿದೆ ಈಗ ಅಂತಾರೆ. ಈಗಿನ ಕಾಲದಲ್ಲಿ ಈ ನಾನು ಜನ ಗುರುತಿಸ್ಬೇಕು ಅಥವಾ ನೋಡ್ಬೇಕು ಅನ್ನೋ ಒಬ್ಸೆಷನ್ ಜಾಸ್ತಿ ಆಗ್ತಾ ಇದೆ. ದಿ ಒಬ್ಸೆಷನ್ ಆಫ್ ಬೀಯಿಂಗ್ ಹರ್ಡ್ ಆರ್ ಸೀನ್. ಕಂಟಿನ್ಯೂಷನ್ ಆಯ್ತು. ಐ ಥಿಂಕ್ ಯುನಾನಿಮಸ್ ಇರಬೇಕಿದು. ಯೆಸ್, ವಿ ಆಲ್ ಥಿಂಕ್ ದ ಸೇಮ್. ಫೈನಲಿ ಒನ್ ಆನ್ಸರ್ ಬಂತಪ್ಪ. ಸೊ ಏನಕ್ಕೆ ಹೌದು ಅಂತ ಹೇಳಿದ್ರೆ, ಈಗ ಕ್ರೇಜಿಯಸ್ಟ್ ಏನ್ ಗೊತ್ತಾ ಮಚ್ಚ, ಈಗ ನೀನ್ ಇವಾಗ ಏನೋ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೀಯಾ, ಅವ್ರ ನಿಂದೇನೋ ಬಿಸ್ನೆಸ್ ಇದೆ ಅದನ್ನ ನೀನ್ ಪ್ರಮೋಟ್ ಮಾಡ್ತಾ ಇದೀಯ, ಏನೋ ಮಾಡ್ತಾ ಇದೆ, ಅದ್ರಗೋಸ್ಕರ ನೀನ್ ಒಂದು ಕಂಟೆಂಟ್ ಕ್ರಿಯೇಷನ್ ಬಂದಿದೆ, ದಟ್ ಈಸ್ ಒನ್ ಥಿಂಗ್, ಸರಿನಾ? ಅದಾಗಿ ಅದ್ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇವಾಗ ಎಲ್ಲಾರು ಏನೋ ಒಂದ್ ಮಾಡ್ತಾ ಇದ್ದಾಗ ಒಂದು ಸೊಸೈಟಿನಲ್ಲಿ ನಿನಗೂ ಅದಾಗ್ಲೇಬೇಕು ಅನ್ನೋ ಆಸೆ, ನಿನಗ ಅದ್ರಲ್ಲಿ ಟ್ಯಾಲೆಂಟ್ ಇದೆಯೋ ಇಲ್ವೋ, ನಮ್ಮ ಅಪ್ಬ್ರಿಂಗಿಂಗ್ ಹಂಗ್ ಬಂದ್ಬಿಟ್ಟಿದೆ. ಇವಾಗ ಎಲ್ಲಾರು ಓದ್ತಾ ಇದಾರ,
ನಿಂಗ್ ಅದೇ ಕಂಪ್ಯಾರಿಸನ್ ನೀನು ಓದ್ಬೇಕು. ರೇಸಲ್ಲೇ ಇರ್ಬೇಕು. ಹಾ, ಇವಾಗ ಎಲ್ಲಾರು ಒಂದ್ ಅಟ್ಲೀಸ್ಟ್ ಮಿನಿಮಮ್ ಇಷ್ಟು ಫಾಲೋವರ್ಸ್, ಅಟ್ಲೀಸ್ಟ್ ಏನೋ ಒಂದ್ ಮಾಡ್ತಾ ಇದಾರೆ, ಕಂಟೆಂಟ್ ಮಾಡ್ತಾ ಇದಾರೆ, ನಿನಗ್ ಅದ್ರಲ್ಲಿ ಟ್ಯಾಲೆಂಟ್ ಇದೆಯೋ ಇಲ್ವೋ ನಿನಗ್ ಒಟ್ಟು ಮಾಡ್ಬೇಕು. ಬಟ್ ಇವಾಗ ಅದ್ ಯಾವ ಲೆವೆಲ್ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ಟ್ಯಾಲೆಂಟ್ ಇಲ್ಲ, ಏನಿಲ್ಲ, ಅವ್ರ ಏನ್ ಮಾಡ್ತಿದಾರೆ ಗೊತ್ತಾ, ಇವಾಗ ಕಮೆಂಟ್ ಮಾಡೋದು. ಹೌದು. ಇವಾಗ ಕಮೆಂಟ್ ಅಲ್ಲೇ ಒಬ್ರಿಗೊಬ್ರಿಗೆ ವಾರ್, ಅವ್ನಿಗೆ ಅವ್ನ್ ಕಾಮಿಡಿ ಅದು ಯಾವ ಲೆವೆಲ್ ಹೋಯ್ತು. ಇನ್ಸ್ಟಾಗ್ರಾಮ್ ಎಷ್ಟು ಇಂಟೆಲಿಜೆಂಟ್ ಇದಾರೆ ಅಂತ ಹೇಳಿದ್ರೆ, ಓಕೆ ಇದನ್ನ ಆ ಅಡಿಕ್ಷನ್ ನ ನಾವ್ ಹೆಂಗ್ ರಿವಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಟಾಪ್ ಕಮೆಂಟ್ ವಿಲ್ ಗೆಟ್ ಪಿನ್, ಹೈಯೆಸ್ಟ್ ಲೈಕ್ಸ್. ಸೊ ಅವ್ನ್ಗೆ ಇವಾಗ ಹೆಂಗೆ ಯಾವ ಲೆವೆಲ್ ಡಿಲ್ಯೂಷನಲ್ ವರ್ಲ್ಡ್ ಅಲ್ಲಿ ಇದಾನೆ ಅಂತ ಹೇಳಿದ್ರೆ, ನಾವು ಬರೀ ಕಮೆಂಟ್ ಓದ್ತಿದೀವಿ, ಯಾರು ಮಾಡಿದಾನ ಅಂತ ಓದ್ತಾ ಇಲ್ಲ. ಅವನು ನನ್ ಕಮೆಂಟ್ ಹೆವಿ ಲೈಕ್ಸ್ ಮತ್ತೆ ಪಿನ್ ಆಗಿತ್ತು ಗೊತ್ತಾ. ಸೊ ಆ ಒಂದ್ ಎಷ್ಟು ಅಬ್ಸೆಷನ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬನ್ನ ಕೆಳಗ್ ಬೀಳ್ಸಿದ್ರು ಪರವಾಗಿಲ್ಲ, ನಾನ್ ಕಮೆಂಟ್ ಮಾಡಿ ನಂದ್ ಕಮೆಂಟ್ ಸೂಪರ್ ಆಗ್ಲೇಬೇಕು. ಸೊ ಬಿಕಾಸ್ ದೇ ನೋ ದಟ್ ನಾನ್ ಏನೋ ನನ್ ಟ್ಯಾಲೆಂಟ್ ಇಂದ ಅಂದ್ರೂ ನನ್ ಕಾಣ್ಸಕ್ ಆಗಲ್ಲ, ಅಟ್ಲೀಸ್ಟ್ ಹಿಂಗಾರು ಕಾಣಿಸ್ಕೊಳ್ಳಲ್ಲ. ಇದು ಆಗ್ತಿದೆ ಈಸ್ ಬಿಕಾಸ್ ಆಫ್ ಅಬ್ಸೆಷನ್. ಇಲ್ಲ ಅಂದ್ರೆ ನನಗೆ ಏನಕ್ ಬೇಕು, ಇವಾಗ ನಂಗೆ ಇಷ್ಟ, ಇವಾಗ ನಾವೇ ಫಾರ್ ಎಕ್ಸಾಂಪಲ್ ನಾನಂತೂ ನನ್ನ ಲೈಫ್ ಅಲ್ಲಿ ಯಾವತ್ತೂ ಯಾವ ವಿಡಿಯೋ ಕಮೆಂಟ್ ಮಾಡಿ ನಂಗೆ ನೆನಪೇ ಇಲ್ಲ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಯಾವ್ದು ಹೆವಿ ಇಷ್ಟ ಆಗ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಮಾಡಿರ್ಬೋದು. ಇಲ್ಲ ನಮ್ಗೆ ಇಷ್ಟ ಆಗದೆ ಇಲ್ದಿರೋದು ಬಾಯಿಗೆ ಬಂದಾಗ ನಾವು ಬೈದಿರೋದು ಇದೆ, ಬಟ್ ಎಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಏನ್ ಹಿಂಗ್ ಮಾಡೋನೆ ಅಂತ ಹೊರತು, ಅಷ್ಟ್ ನನ್ನ ಹತ್ರ ಏನಕ್ ಮಾಡ್ಬೇಕು ಅನ್ನೋದು ನನ್ಗೆ ಇಲ್ಲಿವರೆಗೂ ಅರ್ಥನೇ ಆಗಿಲ್ಲ ಅದು. ಸೊ ಪಾಸಿಟಿವ್ ಇತ್ತು, ನಿಮ್ಗೆ ಯಾರಿಗೋ ತಿಳಿಸ್ಬೇಕು ಅಂತಿದ್ರೆ, ಇವಾಗ ಅಫ್ಕೋರ್ಸ್ ನಮಗೂ ಆಸ್ ಕ್ರಿಯೇಟರ್ಸ್ ಯಾರೋ ಒಬ್ರು ನಿಮ್ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೂ ಖುಷಿ ಆಗೇ ಆಗುತ್ತೆ, ಅದೇ ಎಕ್ಸೆಪ್ಟೆಡ್. ಬಟ್ ಹಾ, ನೆಗೆಟಿವ್ ಅಷ್ಟೇ. ಇವಾಗ ಏನೋ ಒಂದು ಇದಿಲ್ ನೀವು ಚೇಂಜಸ್ ಮಾಡ್ಕೊಡಿ, ನೀವು ಇದಿದ್ದು ಮಾಡಿದ್ರೆ ಯು ವಿಲ್ ಬಿಕಮ್ ಬೆಟರ್, ಈ ತರದ್ದು ಎಕ್ಸೆಪ್ಟೇಬಲ್. ಬಟ್ ಎಲ್ಲೋ ಒಂದ್ ಕಡೆ ಯಾರನ್ನೋ ಎಳಿಬೇಕು ಅನ್ನೋದು, ದಟ್ ಈಸ್ ಬಿಕಮಿಂಗ್ ಅನ್ ಅಬ್ಸೆಷನ್, ದಟ್ ನಾನ್ ಹರ್ಡ್ ಆಗ್ಬೇಕು, ನಾನ್ ಕಾಣಿಸ್ಬೇಕು, ತುಳ್ದಿ ನಾನ್ ಕಾಣಿಸ್ಕೊಬೇಕು ಅನ್ನೋದೇ ಜಾಸ್ತಿ ಆಗ್ತಾ ಇದೆ. ಯಾವ ತರ ಫೇಮಸ್ ಆಗ್ಬೇಕು ಅನ್ನೋದಿಲ್ಲ, ಈಗ ಒಟ್ನಲ್ಲಿ ಫೇಮಸ್ ಆಗ್ಬೇಕು ಆ ಅಬ್ಸೆಷನ್ ಬಂದ್ಬಿಟ್ಟಿದೆ ಎಲ್ರಿಗೂ. ಅವರೇ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ಇವಾಗ. ಎಷ್ಟು ಚಿಕ್ಕ ಮಕ್ಳಿಂದ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಈಗ ಅವ್ರದ್ದು ತಪ್ಪೇನಿಲ್ಲ, ಹೆಂಗಿದೆ ಅಂದ್ರೆ ಅವ್ರಿಗೆ ಒಳ್ಳೆ ಇಂಟೆನ್ಷನ್ ಸ್ಟಾರ್ಟ್ ಮಾಡಿರ್ತಾರೆ, ಸಕ್ಸಸ್ ಸಿಗಲ್ಲ. ಬಟ್ ಏನ್ ಮಾಡ್ತಾರೆ ಅವ್ರು, ಆವಾಗ ಅವ್ರ ಪಾತ್ ರಾಂಗ್ ಪಾತ್ ಕಡೆ ಅವ್ರು ಫಸ್ಟ್ ಏನೋ ಒಳ್ಳೆ ಹೇಳಕ್ ಆಗಲ್ಲ, ಎಲ್ಲಾರು ಅಂತಲ್ಲ, ಬಟ್ ಎಷ್ಟೋ ಜನ ಪಾಪ ಒಳ್ಳೆ ಇದೇ ಶುರು ಮಾಡಿರ್ಬೋದು, ಆಮೇಲೆ ಹೋಗಿರ್ಬೋದು, ಡೆಸ್ಪರೇಟ್ ಮೂವ್ಸ್ ಆಗಿರ್ಬೋದು. ಬಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾನ್ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡ್ರು ಪರವಾಗಿಲ್ಲ, ನಾನ್ ಮಾಡ್ತೀನಿ. ಇವಾಗ ಎಷ್ಟೋ ಜನ ಹೆಸರು ಹೇಳೋದ್ ಬೇಡ, ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸ್ ಕೆಸರಲ್ಲಿ ಬೀಳೋದು, ಏನೇನೋ ತಿನ್ನೋದು, ಇದು ಮಾಡೋದು, ವೇರ್ ಅವ್ರನ್ನವ್ರೆ ಅಸಹ್ಯವಾಗಿ ಪೋಟ್ರೆ ಮಾಡ್ಕೊಂತಿದ್ದಾರೆ. ಬಟ್ ಏನು, ನಾ ಫೇಮಸ್ ಆಗ್ತಿದೀನಿ, ಬಟ್ ಅಟ್ ವಾಟ್ ಕಾಸ್ಟ್ ಅದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸೊ ಸುಮ್ಮನೆ ಆಗ್ಬೇಕು. ಸೊ ಅದು ಅಬ್ಸೆಷನ್ ಅಲ್ಲಿ ಇನ್ನೇನ್ ಹೇಳಕ್ಕಾಗುತ್ತೆ. ಆಮೇಲೆ ಅವ್ರ ಪ್ರಕಾರ ಏನು, ನಾನ್ ಏನ್ ಮಾಡ್ತಾ ಇದ್ದೀನಿ ಅನ್ನೋದಲ್ಲ, ನನಗೆ ಎಷ್ಟು ಫಾಲೋವರ್ ಇದ್ದಾರೆ ಅದ್ರ ಮೇಲೆ ನನ್ನ ಜಡ್ಜ್ ಮಾಡ್ತಾರೆ ಅಂತ ಅಷ್ಟೇ. ಅಂಡ್ ಅದನ್ನ ಕಂಪ್ಲೀಟ್ಲಿ ನಾವು ಅವ್ನ್ ಫಾಲ್ಟ್ ಅಂತ ಹೇಳಕ್ಕೂ ಆಗಲ್ಲ, ಬಿಕಾಸ್ ಅಷ್ಟು ಜನ ನೋಡ್ತಿದ್ದಾರೆ. ಪೀಪಲ್ ಆರ್ ಸಪೋರ್ಟಿಂಗ್ ದಮ್ ಆಕ್ಚುಲಿ. ನೀವು ಕೂಡ ಸಪೋರ್ಟ್ ಮಾಡ್ತಾ ಇರೋದು, ನೀವೆಲ್ಲರೂ ಅಲ್ಲ, ಕೆಲವರು ಇರ್ತಾರೆ. ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ನಾನೇ ಬಿಟ್ಕೊಟ್ಟಿ ಫೇಮಸ್ ಆಗ್ತಿದ್ದೀನಿ ಅಂದ್ರೆ, ನಿನಗೆ ನೀನ್ ಫೇಮಸ್ ಆಗಿಲ್ಲ, ಬೇರೆ ಎಲ್ಲಾರ್ಗು ಫೇಮಸ್ ಆಗಿದ್ದೀನಿ ಅಷ್ಟೇ. ಅಲ್ಲ ಅದೇ ಹೇಳ್ತಿರೋದು ಬ್ರೋ, ಅವ್ರು ಏನೇ ಮಾಡ್ಲಿ, ಆಸ್ ಅ ಸೊಸೈಟಿ ನಾವು ಅದನ್ನ ಸಪೋರ್ಟ್ ಮಾಡ್ತಿದೀವಿ ಅಂದ್ರೆ ನಮ್ ತಪ್ಪದು. ಬಿಕಾಸ್ ಎಷ್ಟೋ ಜನ ಪಾಪ ರಿಯಲ್ ಆಗಿ ಕಷ್ಟ ಪಟ್ಬಿಟ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿರ್ತಾರೆ, ಅವ್ರು ಬೆಳೆಯಕ್ ಆಗ್ತಿರಲ್ಲ. ಅವ್ರಿಗೆ ಇದನ್ನ ನೋಡಿದಾಗ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ಗುರು ಇದೇನ್ ಗುರು, ನಾನು ಇಷ್ಟ ಮಾಡಿದ್ರೆ ಆಗೋಗಿರೋದ ಅನ್ಸ್ಬಿಡುತ್ತೆ. ಬಟ್ ಏನ್ ಮಾಡ್ತೀನಿ ನೀನ್, ಇವಾಗ ಒಂದು ಸುಮಾರು ವರ್ಷ ಆದ್ಮೇಲೆ ಓಪನ್ ಮಾಡಿದ ಇಂಟರ್ನೆಟ್ ಬರೀ ಇಂಥದ್ದೇ ಬ್ಯಾಡ್ದಿದ್ದು, ಒಬ್ಬ ಕಸ ತಿಂತವನೋ, ಒಬ್ಬ ಕಸಕ್ ಬೀಳ್ತಾನೆ, ಒಬ್ಬ ಅದ್ ಮಾಡ್ತಾನೋ, ಇದೇ ಇದ್ರೆ ನಿಂಗ್ ಫೋನ್ ತೆಗೆಯೋದೇ ಬೇಜಾರಾಗ್ಬಿಡ್ಬೋದು. ಸೊ ನಮ್ ಚಾಯ್ಸ್ ಅದು. ಇಲ್ಲ ನಾನು ಇಂಥದ್ ನಾನ್ ನೋಡೋದೇ ಇಲ್ಲ, ನೀನ್ ಕೆಟ್ಟದ್ದು ಕಮೆಂಟ್ ಮಾಡ್ಬೇಡ, ಅದು ಎಂಗೇಜ್ಮೆಂಟ್. ಅದಕ್ಕೆ ನೆಗ್ಲೆಕ್ಟ್, that is the only best thing you can do. ಅದನ್ನ ಬಿಟ್ಟೇ ಬಿಡೋದೇ the best thing as a society we can do. ನೀನ್ ತುಂಬಾ ಪಾಲಿಶ್ಡ್ ಇರೋ ಸಬ್ಜೆಕ್ಟ್ಸ್ ಮಾತ್ರ ತಗೊಂಡೆ. ಇನ್ನು ಕೆಲವರು ಇದಾರೆ, OFs ಎಲ್ಲ ಮಾಡೋರು ಇದಾರೆ, ಅವರು ಅಷ್ಟೇ. ಏನ್ ತಿಕ್ಕೆ ಅದೇನ್ ಬ್ರೋ, ಇವಾಗಂತೂ ಏನ್ ಡೈರೆಕ್ಟ್ ಇವಾಗ ನೀನ್ ವೆಬ್ಸೈಟ್ ಹೋಗೋದೇ ಬೇಡ. ಅದೇ ಇವಾಗ ಅದು ಅಲ್ಲ ಮಚ್ಚ, ಇವಾಗ ನಾನು ಅದೇ ಹೇಳೋದು, ಇವಾಗ ಯಾವ್ದೋ ಇವಾಗ ನಮ್ಮ ಏಜ್ ಬಿಡು, ಯಾವ್ದೋ ಯಂಗ್ಸ್ಟರ್ ಏನೋ ಅವ್ನಿಗೆ ಇನ್ನೂ ಗೊತ್ತೇ ಇಲ್ಲ. ಅವ್ನ್ ಇವಾಗ ಸರಿ ಓಕೆ, ಅವನೇನೋ ಅವನಿಗೆ ಹೋಗ್ಬಿಟ್ಟು ಯಾವ್ದೋ ಬ್ಯಾಡ್ದಿದ್ ಓಪನ್ ಮಾಡ್ತಾ ಇಲ್ಲ, ಸುಮ್ನೆ ಒಂದ್ ಇನ್ಸ್ಟಾ ತೆಗ್ದಪ್ಪ, ಅವ್ನಿಗೆ ಬೇಡ ಅದೇ ಎಲ್ಲ ಬಂದ್ರೆ ಹೆಂಗಾಗ್ಬೇಡ ಅವ್ನ್ಗೆ. ನೀನ್ ಯಾವ್ದೋ ಒಂದ್ ಒಳ್ಳೇದ್ ನೋಡ್ತೀಯ ನೋಡು, ಅದು ಆಲ್ಗರಿದಮ್ ಅದು ಒಳ್ಳೇದ್ ಬರಕ್ ತುಂಬಾ ದಿನ ಟೈಮ್ ಬೇಕು. ಕೆಟ್ಟದ್ ಒಂದ್ಸತಿ ನೋಡ್ಬಿಡು, ನೆಕ್ಸ್ಟ್ ದಿನ ಫುಲ್ ಅದೇ, ನೆಕ್ಸ್ಟ್ ತೆಗೆದ್ರು ಫುಲ್ ಸೊ ಬಿಕಾಸ್ ಇವಾಗ ನೋಡು, ಅವರು ಅದನ್ನ ಅವ್ರು ಹೆಂಗ್ ಮಾಡ್ತಾ ಇದಾರೆ, ಹ್ಯುಮ್ಯಾನಿಟಿಯನ್ ಗ್ರೌಂಡ್ ಇಲ್ಲ ಮಚ್ಚ, ಅವ್ರು ಅದನ್ನ ಬರೀ ಬಿಸ್ನೆಸ್. ಇವ್ರು ಇದನ್ನ ನೋಡ್ತಾವ್ರ, ನಾನು ಇನ್ನ ಇದನ್ನೇ ತಳ್ತೀನಿ. ಬಟ್ ಇದರಿಂದ ಸೊಸೈಟಿ ಏನಾಗ್ತಿದೆ ಅದನ್ನ ಅವ್ನು ಒಂದ್ ದಿವಸ ಯೋಚನೆ ಮಾಡಿದ್ರೆ ಪ್ರಾಬ್ಲಮ್, ಅವ್ನು ಅದನ್ನ ತಳ್ಳಲ್ಲ.
ಅವಾಗ ಅದು ನ್ಯಾಚುರಲಿ ಅದು ಸ್ಟಾಪ್ ಆಗೇ ಆಗತ್ತಲ್ಲ ಮತ್ತೆ. ಇವಾಗ ನನ್ನ ಕಂಟೆಂಟ್ ಇವಾಗ ನಾನು ಕೆಟ್ಟದ್ ಬಿಡ್ತಿದ್ದೀನಿ, ಅದು ಓಡ್ತಾನೆ ಇಲ್ಲ ಅಂದ್ರೆ ಅವ್ನು ಸ್ಟಾಪ್ ಮಾಡ್ಲೇಬೇಕಲ್ಲ. ಬಟ್ ಬಿಕಾಸ್ ಇವ್ರು ಪುಷ್ ಮಾಡ್ತಿದಾರೆ ಅವ್ನು ಇನ್ನ ಮಾಡ್ತಾನೆ ಇರ್ತಾನೆ. ಸೊ ಅದು ಎಲ್ಲಾರ್ದು ತಪ್ಪಿದೆ ಅಲ್ಲಿ, ಅದ್ರಲ್ಲಿ ಒಬ್ಬರದ್ದು ಅಂದ್ರೆ ನೀನ್ ಹೇಳದ್ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅವರೇ ವೆಲ್ಫೇರ್ ಆಫ್ ದ ಸೊಸೈಟಿಗೋಸ್ಕರ ಯಾವ್ದನ್ನ ಪುಷ್ ಮಾಡ್ಬೇಕು ಯಾವ್ದನ್ನ ಪುಷ್ ಮಾಡಬಾರ್ದು ಅಂತ ಡಿಸಿಷನ್ ತಗೊಂಡ್ರೆ ಇನ್ನು ಚೆನ್ನಾಗಿರುತ್ತೆ. ಎಲ್ಲ ಬಿಕಾಸ್ ಇವಾಗ ನಾನ್ ಏನೋ ಒಂದು ಬಿಲ್ಡ್ ಮಾಡಿದೀನಿ ಅಂದ್ರೆ ಮಚ, ನನ್ನ ಇಂಟೆನ್ಷನ್ ಫಸ್ಟ್ ಸರಿ ಇರ್ಬೇಕು. ಸರಿ, ಓವರ್ ದ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಏನೋ ಒಂದ್ ತಪ್ಪುಗಳು ಆಗ್ತಾ ಇರ್ಬೋದು, ನಾನು ಅದನ್ನ ರೆಕ್ಟಿಫೈ ಮಾಡಿದೆ ಅಥವಾ ಅದನ್ನ ಆಂಪ್ಲಿಫೈ ಮಾಡ್ತಾ ಕೂತೆ ಆ ತಪ್ಪುಗಳನ್ನ ಅಂತ ಹೇಳಿದ್ರೆ ಇನ್ನೇನು ನೀನ್ ವಾಟ್ ವಾಸ್ ಯುವರ್ ಇಂಟೆನ್ಷನ್? ನೀನ್ ಶುರು ಮಾಡ್ದಾಗ ಹಂಗಾರೆ ಇದನ್ನ ಕೆಟ್ಟದ್ನೇ ಸ್ಪ್ರೆಡ್ ಮಾಡ್ಬೇಕಂತಾನೆ ನೀನ್ ತೆಗ್ದಂಗ ಆಯ್ತಲ್ಲ ಅವ್ನ ಆ್ಯಪ್. ಓಕೆ ಬಾಯ್ಸ್, ಅಂತೂ ಒಂದಕ್ಕೆ ಅಗ್ರಿ ಮಾಡಿದೀವಿ. ಆನ್ ಟು ದ ನೆಕ್ಸ್ಟ್. ಮಾಡ್ಲೇಬೇಕು, ನಮ್ ವ್ಯೂವರ್ಸ್ ಅದೇ ಅಗ್ರಿ ಮಾಡಿರ್ತಾರೆ ಇದಕ್ಕೆ. ಅನಂತ್ ನಾಗ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿದು ಬೆಸ್ಟ್ ಆಕ್ಟರ್. ಅನಂತ್ ನಾಗ್ ಅಗೇನ್ ಯಾರು ಸ್ಟಾರ್ಟ್ ಮಾಡ್ಬೇಕು? ನಾನ್ ನೋಡಿರೋ ಪ್ರಕಾರ ಅಂದ್ರೆ ಲೈಕ್ ಓಲ್ಡ್ ಮೂವೀಸ್, ಅವ್ರದ್ದು ಹಳೆ ಮೂವಿ ಎಲ್ಲ ನಾನು ಅಷ್ಟು ನೋಡಿಲ್ಲ, ಒಂದೆರಡೆಲ್ಲೋ ನೋಡಿದೀನಿ ಕಾಮಿಡಿ ಸೀನ್ಸ್ ಅದು ಇದೆಲ್ಲ. ಬಟ್ ಅವ್ರ ರೀಸೆಂಟ್ ಮೂವೀಸ್ ಎಲ್ಲ ಏನೇನ್ ನೋಡಿದೀನಲ್ಲ, ಲೈಕ್ ಯಾವುದೇ ಕ್ಯಾರೆಕ್ಟರ್ ಕೊಡ್ಲಿ, ಕಾಮಿಡಿ ಕ್ಯಾರೆಕ್ಟರ್ ಆಗ್ಲಿ ಇದಾಗ್ಲಿ, ಯಾಕೋ ನನಗ ತಲೆನಲ್ಲಿ ಅದೇ ಮೀಮ್ ಹೊಡಿತಾ ಇದೆ ಎಡಿಟಿಂಗ್ ಮಾಡುವಾಗ. ಯಾವ ಬಾಡಿ ಬಗ್ಗೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಅಂದ್ರೆ ಅದೇ ಯಾವ್ದೇ ಕ್ಯಾರೆಕ್ಟರ್ ಹೋಗುವ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟು ನ್ಯಾಚುರಲ್ ಆಗಿ ಬರ್ಬೇಕು. ಆಕ್ಚುಲಿ ಹೇಳ್ಬಿಡು, ಸಾರಿ. ಅದು ಆಮೇಲೆ ಏನಂತಾರೆ ಇದು ಏನಂತಾರೆ ಸೀರಿಯಸ್ ಕ್ಯಾರೆಕ್ಟರ್ಸ್ ಎಸ್ಪೆಷಲಿ ಅವ್ರು ಮಾಡೋದು, ಅಂದ್ರೆ ಪ್ರಾಪರ್ ಎಷ್ಟು ಏನೋ ಡೆಡಿಕೇಟೆಡ್ ಆಗಿ ಮಾಡೋದಂದ್ರೆ ನನ್ಗೆ ತುಂಬಾ ಇಷ್ಟ ಆಗುತ್ತಾ. ಏನೋ ಹೀಸ್ ಫಿಟ್ ಫಾರ್ ದಟ್ ರೋಲ್ ಅಂತಾನೆ ಅನ್ಸದ್ ನನಗೆ. ಸೊ ಐ ವುಡ್ ಸೇ ಹಿ ಇಸ್ ದ. ಸೊ ಇವಾಗ ನಾವು ಅವ್ರ ಜನರೇಷನ್ ಆಫ್ ಆಕ್ಟರ್ಸ್ ನಾವ್ ಯಾರೇ ತಗೊಂಡ್ರು ತುಂಬಾ ಜನ ವಂಡರ್ಫುಲ್ ಆಕ್ಟರ್ಸ್ ಇದಾರೆ. ಸೊ ನಾವು ಬೇರೆ ಯಾರು ಇದಿಲ್ಲ ಇವ್ರನ್ನ ಆತರ ಅಂತ ಅಲ್ಲ. ಇವಾಗ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ರಾಜ್ಕುಮಾರ್ ಸರ್ ಆಗಿರ್ಬೋದು, ಅಂಬರೀಶ್ ಸರ್ ಆಗಿರ್ಬೋದು, ಎಲ್ಲರೂ ಸೂಪರ್ ಆಗೇ ಇದ್ದವ್ರು. ಏನಕ್ಕೆ ನಮ್ಗೆ ಅನಂತ್ನಾಥ್ ಸರ್ ಬಗ್ಗೆ ಇಷ್ಟೊಂದು ಮಾತಾಡ್ತಿದೀವಿ ಅಂತ ಹೇಳಿದ್ರೆ, ದ ಕೈಂಡ್ ಆಫ್ ಆಕ್ಟಿಂಗ್ ಇರೋದಲ್ಲ ಮಚ್ಚ, ಅದು ಆಸ್ಕರ್ ಲೆವೆಲ್ ಆಕ್ಟಿಂಗ್. ಅಂದ್ರೆ ನಾವು ಬರೀ ಕನ್ನಡ ಇಂಡಸ್ಟ್ರಿನೂ ಅಲ್ಲ, ನನ್ ಪ್ರಕಾರ ಇಡೀ ವರ್ಲ್ಡ್ ಅಲ್ಲೇ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಅಂತ ಹೇಳಿದ್ರೆ ಅವ್ರ ಹೆಸರು ಬರ್ಲೇಬೇಕು. ಬಿಕಾಸ್ ಈ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನೋಡಿದೀನ, ಅದ್ರಲ್ಲಿ ಒಂದು ಸೀನ್ ಇದೆ, ಪರ್ಟಿಕ್ಯುಲರ್ ಸೀನ್. ನನ್ಗೆ ಈಗ ಅದನ್ನ ನಂಗೆ ತೋರ್ಸಿದ್ರು ನನ್ ಕಣ್ಣಲ್ಲಿ ನೀರ್ ಬರೋದು. ಬಿಕಾಸ್ ಆ ಲೆವೆಲ್ ಡೆಪ್ತ್, ಆ ಲೆವೆಲ್ ಆಕ್ಟಿಂಗ್. ಅಂದ್ರೆ ಅದ್ರಲ್ಲಿ ಹೆಂಡತಿ ಸಿಕ್ಕಿದ್ ಹೆಂಗೆ ಅಂತ ಒಂದು ಸ್ಟೋರಿ ಹೇಳ್ತಾ ಇರ್ತಾರೆ. ಒಪ್ಕೊಂಡ್ಲು ಅವಳು ಆವತ್ತು, ಬಟ್ ಅವಳಿಗೆ ಮದ್ವೆ ಮಾಡಿಸ್ತಿದ್ರು, ನಾನು ಹೋಗ್ಬಿಟ್ಟು ಬಿಡಿಸ್ದೆ, ಅದು ಇದು. ನಾನು 2 ವರ್ಷ ಕೊಟ್ಟೆ, ನೇರವಾಗಿ ಅವಳು ಮುಂದೆ ಹೋಗಿ ನಿಂತ್ಕೊಂಡೆ, ನನ್ನ ಮದುವೆ ಆಗ್ತೀಯ ಪುಷ್ಪ ಅಂದ್ರೆ. ಮತ್ತೊಂದು ಸಲ ನಾನು ಅವಳ ಹತ್ರ ಮಾತಾಡಿದ್ದೆ, ಅಂದಳು, ಕೈ ಹಿಡಿದು ದರ ಅಂತ ಹೇಳ್ಕೊಂಡ್ಬಂದೆ. ಹೇಳ್ಕೊಂಡ್ಬಂದೆ. ಒಪ್ಕೊಂಡ್ಲು ಅವಳು ಆವತ್ತು, ಬಟ್ ಅವಳಿಗೆ ಮದ್ವೆ ಮಾಡಿಸ್ತಿದ್ರು, ನಾನು ಹೋಗ್ಬಿಟ್ಟು ಬಿಡಿಸ್ದೆ, ಅದು ಇದು. ಆ ಒಂದಿಷ್ಟು ಒಂದ್ ಸೀನ್ ಇದೆ ಬ್ರೋ, ಎಕ್ಸ್ಪ್ಲೇನ್ ಮಾಡೋದು ಯಾವ ಲೆವೆಲ್ ಡೆಪ್ತ್ ಅಂದ್ರೆ ಅದ್ರಲ್ಲಿ ಅವ್ರು ಸ್ವಲ್ಪ ಈ ಅಲ್ಝೈಮರ್ಸ್ ಇರೋ ಪೇಷಂಟ್ ಅಲ್ಲ. ಸೊ ನಿನಗೆ ಅಲ್ಲ ಅನಂತ್ ನಾಗ್ ಸರ್ ನೀನ್ ನೋಡೋದೇ ಇಲ್ಲ, ಯು ಸಿ ಅಲ್ಝೈಮರ್ ಪೇಷಂಟ್ ಓನ್ಲಿ. ಅದು ಟ್ರೂ ಕ್ವಾಲಿಟಿ ಆಫ್ ಅನ್ ಆಕ್ಟರ್, ವೇರ್ ಅವ್ರು ಕಾಣಿಸ್ತಾ ಇಲ್ಲ, ಬರೀ ಆ ಕ್ಯಾರೆಕ್ಟರ್ ಕಾಣಿಸ್ತಾ ಇದೆ. ಸೊ ಆ ಲೆವೆಲ್ ಡೆಪ್ತ್ ಆಕ್ಟಿಂಗ್ ಆಗಿರ್ಬೋದು. ಅದಲ್ಲದೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನಲ್ಲಿ ಆಗಿರ್ಬೋದು. ಸೊ ಅಲ್ಲಿ ಬಂದು ಫಸ್ಟ್ ಆ ಹ್ಯೂಮರ್ ಕಾಮಿಡಿ, ಅದಾದ್ಮೇಲೆ ಓಕೆ ಇಲ್ಲಿ ಡೆಪ್ತ್ ಇದೆ ಇದ್ರದ್ದು, ನಾನ್ ಸೀರಿಯಸ್ ತಗೋಬೇಕಿದನ್ನ, ಅದನ್ನ ಕನ್ವರ್ಟ್ ಆಗೋದಾಗಿರ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್. ಸೊ ಏನ್ ನಾವ್ ಅವ್ರ ಬಗ್ಗೆ ಮಾತಾಡೋದೇ ಅಲ್ಲ. ಸೊ ವಿ ಆರ್ ಜಸ್ಟ್ ಅಗ್ರಿ, ಹೌದು ನೀವೇ ಬೆಸ್ಟ್ ಅಂತ ಅಗ್ರಿ ಮಾಡ್ತಿದೀವಿ ಹೊರತು ನಾವ್ ಅದ್ರ ಬಗ್ಗೆ ಮಾತಾಡೋದು ದೊಡ್ಡವ್ರು ಇನ್ನ ಆಗಿಲ್ಲ. ಸೊ ಐ ಥಿಂಕ್ ಮತ್ತೇನಿಲ್ಲ. ಒಂದ್ ಪಾಯಿಂಟ್ ಏನ್ ಆಡ್ ಮಾಡ್ಬೋದು ಅಂದ್ರೆ, ಆಕ್ಟಿಂಗ್ ಅಂದ ತಕ್ಷಣ ಎಲ್ರು ಬರೀ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಅಷ್ಟಲ್ಲೇ ಲಿಮಿಟ್ ಆಗ್ತಾರೆ. ಬಟ್ ಇವ್ರಲ್ಲಿ ಇನ್ನೊಂದು ನಾನ್ ಕ್ವಾಲಿಟಿ ನೋಡಿದ್ರೆ ಅವ್ರದ್ದು ವಾಯ್ಸ್. ಅವ್ರದ್ದು ವಾಯ್ಸ್ ಅಲ್ಲಿ ಅವರು ಇಡೀ ಸೀನ್ ಚೇಂಜ್ ಮಾಡ್ತಾರೆ. ಹ್ಯೂಮರ್ ಬೇಕಾ ಹ್ಯೂಮರ್ ವಾಯ್ಸ್, ಸೀರಿಯಸ್ ಬೇಕಾ, ಫಾರ್ ಎಕ್ಸಾಂಪಲ್ KGF, ಓ ಮೈ ಗಾಡ್, ಅದ್ರಲ್ಲಿ ಅವ್ರು ನರೇಟ್ ಮಾಡಿರೋದಕ್ಕೆ ಆ ಸ್ಟೋರಿ ಅಷ್ಟು ಇಂಪ್ಯಾಕ್ಟ್ ಅನ್ಸುತ್ತೆ. ಅವರೇ ಇಂಟ್ರೊಡ್ಯೂಸ್ ಮಾಡೋದು ಹೀರೋನ ಆ ಸ್ಟೋರಿಯಲ್ಲಿ. ದ ವೇ ಈ ನರೇಟ್ಸ್ ದ ಸ್ಟೋರಿ, ಎವ್ರಿಥಿಂಗ್. ಅಂದ್ರೆ ಸಿಂಪಲ್ ಅಂದ್ರೆ ಇವಾಗ ಒಂದು ವಾಯ್ಸ್, ಇನ್ನೊಂದು ಸೋತೋದ್ನ ನಿಮ್ ಹೀರೋ ಅಂದ ತಕ್ಷಣ ಆ ಹೇಳೋ ಬರೀ ಆ ಎಕ್ಸ್ಪ್ರೆಷನ್ ಅಲ್ಲಿ ಬರೀ ಒಂದ್ ಆ ಚಿಕ್ಕ ಆ ಸ್ಕಿಲ್ ಇದೆಯಲ್ಲ ಒಂದು, ಅದು ನೆಕ್ಸ್ಟ್ ಲೆವೆಲ್. ಅದು ಏನಿದೆ ಅಮಿತ್ ಹೇಳ್ದಂಗ್ ವಾಯ್ಸ್ ಅಂತೂ ಅಲ್ಟಿಮೇಟ್. ಆ ವಾಯ್ಸ್ ಅಲ್ಲೇ ಸೀನ್ ನ ಕಂಟ್ರೋಲ್ ಮಾಡ್ಬೋದು. ಎಸ್ ನನ್ಗೆ ಅದೇ ಇವಾಗ ರೀಸೆಂಟ್ ನನ್ಗೆ ಯಾರು ವಾಯ್ಸ್ ಆರ್ಟಿಸ್ಟ್, ಇವ್ರು ನಾಟ್ ಜಸ್ಟ್ ಅನ್ ಆಕ್ಟರ್, ಇವ್ರು ಬೇರೆಯವ್ರ ವಾಯ್ಸ್ ಆರ್ಟಿಸ್ಟ್ ಕೊಟ್ರು ದಟ್ ಮೂವಿ ಸ್ಟಿಲ್ ವಿಲ್. ಕನ್ನಡದಲ್ಲಿ ವಾಯ್ಸ್
ಒಂದ್ ಅನಂತ್ ಸರ್, ಇನ್ನೊಂದ್ ಕಿಚ್ಚ ಸುದೀಪ್ ಸರ್. ಕಿಚ್ಚ ಸುದೀಪ್. Yes. ವಾಯ್ಸ್ ನೆಕ್ಸ್ಟ್ ಲೆವೆಲ್. Yeah, again we agreed. ನೆಕ್ಸ್ಟ್ ಕ್ವಶನ್ ಬಾಯ್ಸ್. ನಮ್ಮ ಹೊಸ ಜನರೇಷನ್ಗೆ ನಾವು ನಮ್ಮ ರೀಜನಲ್ ಅಥವಾ ದೇಸಿ ಗೇಮ್ಸ್ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡ್ಬೇಕು. ಓ ಹ್ಯಾಟ್ರಿಕ್. ಬಿಕಾಸ್ ಆ ಮಜಾ ಏನು ಅಂತ ಗೊತ್ತಾಗ್ಬೇಕು. ನನ್ ಪ್ರಕಾರ ರೀಜನಲ್ ದೇಸಿ ಅಂತಾನು ಅಲ್ಲ, ಹೊಸ ಜನರೇಷನ್ ಫಸ್ಟ್ ಗೇಮ್ಸ್ ಹೊಸ ಜನರೇಷನ್ ಹೊರಗೆ ಬರ್ತಾ ಇಲ್ಲ. ಸರಿನಾ? ನಾವು ಬೆಳಿಗ್ಗೆ ಆದ್ರಿಂದ ರಾತ್ರಿವರೆಗೂ ರೋಡಲ್ಲಿ ಬಿದ್ದು ಉರುಳಾಡ್ತಿದ್ವಿ. ಸೊ ಹೊಸ ಜನರೇಷನ್ ಫಸ್ಟ್ ಗೇಮ್ಸ್ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅಂಡ್ ಅದ್ರಲ್ಲಿ ಬಿಗ್ಗೆಸ್ಟ್ ರೋಲ್ ಒಂದು ಪೇರೆಂಟ್ಸ್ ದಲ್ದೆ ಇನ್ನೊಂದು ಸ್ಕೂಲ್ ಇನ್ಸ್ಟಿಟ್ಯೂಷನ್ಸ್ ಮಚ. ಈಗ ಯಾವ ತರ ಸ್ಕೂಲ್ಸ್ ಗಳು ಫೇಮಸ್ ಅಂತ ಹೇಳಿದ್ರೆ, ನಿಮಗೆ 4-5 ಗಂಟೆ ತನಕ ಓದಿಸ್ತೀವಿ, ಅದಾದ್ಮೇಲೆ 3 ತಾಸು ಇದು ಮಾಡಿಸ್ತೀವಿ ರಿವಿಷನ್ ಅದು ಇದು, ಅದಾದ್ಮೇಲೆ ನೀಟು ಅದು ಇದು ಎಲ್ಲ ನಾವೇ ಹೇಳಿಸ್ಕೊಡ್ತೀವಿ ಅಂತ ಸ್ಕೂಲ್ಗಳೇ ಫೇಮಸ್ ಹೊರತು ಗ್ರೌಂಡೇ ಇರಲ್ಲ ಗುರು ಸ್ಕೂಲ್ಗಳಿಗೆ ಇವಾಗ. ಹೌದು. ನಾನು ಸ್ಕೂಲ್ ಜಾಯ್ನ್ ಆಗಿದ್ದೆ, ನಮ್ಮಪ್ಪ ಫಸ್ಟ್ ಗ್ರೌಂಡ್ ತೋರಿಸಿದ್ರು ಅಂದ್ಬಿಟ್ಟು ಸ್ಕೂಲೇ ನೋಡಿರ್ಲಿಲ್ಲ ನಾನು. ಗ್ರೌಂಡ್ ಚೆನ್ನಾಗಿದೆ ಸೇರ್ಸ್ಬಿಡು ಅಂದ್ಬಿಟ್ಟು. ಸೊ ನಮ್ ಟೈಮ್ ಅಲ್ಲೆಲ್ಲ ಸ್ಕೂಲ್ಸ್ ಏಕರ್ಸ್ ಇರ್ತಪ್ಪ. ಇವಾಗೆಲ್ಲ ಬರೀ 30-40 60-40 ಬಿಲ್ಡಿಂಗ್ ಕಟ್ತಾವ್ರೆ, ಸ್ಕೂಲ್ ಮಾಡ್ತಾವ್ರೆ. ಅಲ್ಲ ಅಂದ್ರೆ ಏನ್ ಮಾಡಕ್ಕೂ ಇಲ್ಲ ಬಿಡು, ಅದು ಡೆವಲಪ್ಮೆಂಟ್ ಅವ್ರಿಗೆ ಸಿಗ್ತಾನೂ ಇರಲ್ಲ, ಎಲ್ಲ ಇಶ್ಯೂಸ್ ಇದೆ. ಬಟ್ ಅಟ್ ಲೀಸ್ಟ್ ದೇರ್ ಆರ್ ಸ್ಟಿಲ್ ವೇಸ್. ಇವಾಗ ನಿನ್ ಸ್ಕೂಲಲ್ಲಿ ಜಾಗ ಇಲ್ವಾ, ನೀವ್ ಇನ್ನೊಂದ್ ಕಡೆ ಕರ್ಕೊಂಡು ಹೋಗಿ ಅಟ್ಲೀಸ್ಟ್ ಆಡಿಸ್ಬೋದು. ನೀವು ಸಪೋರ್ಟೇ ಮಾಡಿಲ್ಲ ಅಂದ್ರೆ ಇದಕ್ಕೆ ಇಂಪಾರ್ಟೆನ್ಸೇ ಇಲ್ಲ ಫಿಸಿಕಲ್ ಆಕ್ಟಿವಿಟಿಗೆ. ನಮಗ್ PT ಪೀರಿಯಡ್ ಅಂದ್ರೆ ಸಾಯ್ತಿದ್ವಿ ನಾವು. ಆ ದಿವಸದಲ್ಲಿ ಟೈಮ್ ಟೇಬಲ್ ಅಲ್ಲಿ PT ಪೀರಿಯಡ್ ಇದೆ ಅಂದ್ರೆ ಅವ್ರು ಸ್ಕೂಲ್ಗೆ ಹೋಗಕ್ಕೆ ಖುಷಿ. ಉಳ್ದಿದ 4-5 ಪೀರಿಯಡ್ ಬಗ್ಗೆ ಫೋಕಸ್ ಇಲ್ಲ, ಹೆಂಗಾರು ತಡ್ಕೊಂತೀನಿ. ಇದೆಯಲ್ಲ ಇವತ್ತು ಸ್ಕೂಲ್ಗೆ ಹೋಗ್ಲೇಬೇಕು, ಜ್ವರ ಬಂದಿದ್ರು ಹೋಗೋದು. ಆ ಟೈಮಲ್ಲಿ ಅದನ್ನ ಟೀಚರ್ ಬಂದ್ಬಿಟ್ಟು ಇಲ್ಲ ನಾನು ಸ್ಪೆಷಲ್ ಕ್ಲಾಸ್ PT ಪೀರಿಯಡ್ ಅಲ್ಲೇ ತಗೊಂತೀನಿ ಅಂದಾಗ ಈ ದಿವಸದವರೆಗೂ ಅವ್ರು ನೆಟ್ ಮಾಡ್ತಿರ್ತೀವಿ. ಸೊ ಇವಾಗ ಪ್ರಾಬ್ಲಮ್ ಏನಂದ್ರೆ, ಇವಾಗ ಇರೋ ಸ್ಕೂಲ್ಗಳು ಅಂದ್ರೆ ಗ್ರೌಂಡ್ ಇರೋ ಸ್ಕೂಲ್ಗಳು ಗ್ರೌಂಡ್ ಎಲ್ಲ ಪಾರ್ಕಿಂಗ್ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಏನಂತಾರೆ ಬಸ್ ಸ್ಟೂಡೆಂಟ್ಸ್ ಜಾಸ್ತಿ. ಅದೇ ಬ್ರೋ, ದಟ್ ಇಂಪಾರ್ಟೆನ್ಸ್ ಟು ಪ್ಲೇಯಿಂಗ್ ಗೇಮ್ಸ್ ಕೊಡ್ತಾನೆ ಇಲ್ಲ. ಬಿಕಾಸ್ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ನಾವ್ ಅದ್ ಆಡದೆ ಏನೋ ಮಾಡದೆ ಇನ್ನೊಂದ್ ಏನಾಗುತ್ತೆ ಗೊತ್ತಾ, ಇವಾಗ ಏನಕ್ಕೆ ನಾವ್ ಎಲ್ಲಾ ತರ ಗೇಮ್ಸ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ನನ್ ಪ್ರಕಾರ ಮಚ್ಚ, ಇವಾಗ ಯಾವ್ದೋ ಒಂದ್ ಹುಡುಗನ್ ನಾವ್ ಕರ್ಕೊಂಡು ಹೋಗ್ಬಿಟ್ಟು ಕ್ರಿಕೆಟ್ ಆಡ್ಸಿದ್ವಿ ಒಂದ್ಸತಿ, ಇವಾಗ ನಮ್ ಫ್ರೆಂಡೇ ಫುಟ್ಬಾಲ್ ಆಡ್ಸಿದ್ವಿ ಒಂದ್ಸತಿ, ಅವನಿಗೆ ಅದ್ ಎರಡು ಇಷ್ಟ ಆಗದೆ ಇರ್ಬೋದು. ಜಸ್ಟ್ ಬಿಕಾಸ್ ಇವಾಗ ಕಾಮನ್ಲಿ ಎಲ್ಲರಿಗೂ ಇಷ್ಟ ಆಗೋ ಗೇಮ್ ಅಂದ್ಬಿಟ್ಟು ಅವ್ನಿಗೂ ಇಷ್ಟ ಆಗ್ಬೇಕಂತ ಇಲ್ವಲ್ಲ. ಅವನಿಗೆ ನೀನ್ ಯಾವ್ದೋ ಒಂದು ಅಷ್ಟ್ ಫೇಮಸ್ ಇಲ್ದಿರೋ ಗೇಮ್ ಆಡಿಸ್ಬಿಟ್ಟೆ, ಬಟ್ ಅವ್ನಿಗೆ ಅದ್ ಹೆವಿ ಇಷ್ಟ ಆಗ್ಬಿಡುತ್ತೆ, ಅಥವಾ ಅವ್ನಿಗೆ ಅದ್ರಲ್ಲಿ ಹೆವಿ ಟ್ಯಾಲೆಂಟ್ ಇದೆಯಪ್ಪ, ಯಾರಿಗ್ ಗೊತ್ತು ಮುಂದೆ ಅವ್ನ ಅದ್ರಲ್ಲಿ ದೊಡ್ಡ ಪ್ಲೇಯರ್ ಆಗಿರ್ಬೋದಿತ್ತೇನೋ. ಬಿಕಾಸ್ ನಾವ್ ಇಂಟ್ರೊಡ್ಯೂಸೇ ಮಾಡ್ಸಿಲ್ಲ, ಅವನದು ಲೈಫ್ ಕೋರ್ಸ್ ಚೇಂಜ್ ಆಗೋಯ್ತಲ್ಲ. ಬಿಕಾಸ್ ಓಕೆ ಸಪೋರ್ಟ್ ಮಾಡ್ರಿ, ಆಡ್ಲಿ ಓದ್ಲಿ ಎಲ್ಲಾನು ಮಾಡ್ಲಿ, ಬಟ್ ಅದ್ರ ಜೊತೆ ಇದು ಇರ್ಲೇಬೇಕು. ನಾವ್ ರೋಡ್ ಅಲ್ಲಿ ಆಡ್ತಿದ್ವಿ ಮಚ್ಚ, ಏನ್ ಗ್ರೌಂಡ್ ಸರಿ ಏನಿಲ್ಲ, ಗ್ರೌಂಡ್ ಟೆರೆಸ್ ಮೇಲೆ. ಇವಾಗ ಹೆಂಗಾಗಿದೆ ಅಂದ್ರೆ, ನಮ್ ದೇಸಿಗೆ ಮಾಡಿಸ್ಬೇಕಂದ್ರೆ ಇವಾಗಿನ ಮಕ್ಳಿಗೆ ಪೇರೆಂಟಿಂಗ್ ಹೆಂಗಿದೆ ಅಂದ್ರೆ, ಹೇ ಬೇಡ 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 ಟ್ಯಾನ್ ಹೋಗ್ತೀಯಾ, ಏ ಬೇಡ ಧೂಳಾಗ್ಬಿಡತ್ತೆ, ಏ ಸೈಕಲ್ ಬೇಡ, ಸೈಕಲ್ ಬಿದ್ರೆ ಆಮೇಲೆ ತಲೆ ಆಗ್ಬಿಟ್ರೆ ಲೈಫ್ ಲಾಂಗ್ ಹಂಗೆ ಬರೀ ನೆಗೆಟಿವ್ ಬರ್ತಾ ಇದೆ ಬಿಟ್ರೆ ಪಾಸಿಟಿವ್ ಆಗಿ ಇಲ್ಲ, ಹೋಗು ಬೀಳು ಆಡು ಆತರ ಇಲ್ಲ. ಅವ್ರಿಗೆ ಹೆಂಗಂದ್ರೆ ಇವಾಗ 4 ಜನ ಗಾಡ್ಸ್ ಇಟ್ಬಿಟ್ಟು ಬುಗ್ರಿ ಆಡಿಸ್ಬೇಕು, 4 ಜನ ಗಾಡ್ಸ್ ಇಟ್ಬಿಟ್ಟು ಲಗೋರಿ ಆಡಿಸ್ಬೇಕು. ಈ ತರ ಲಗೋರಿ ಇವ್ನು ಜೋರಾಗಿ ಬಿಡ್ತಾ ಇದ್ರೆ ಆ ಗಾಡ್ ಹೋಗ್ಬಿಟ್ಟು ಇವ್ನಿಗೆ 4 ಜನ ಇಟ್ಟಿರೋ ಶೂಟ್ ಮಾಡ್ಬೇಕು. ನನ್ ಮಗನ್ ನೋವು ಆಗ್ಲೇಬಾರ್ದು, ಅಷ್ಟು ಸೂಕ್ಷ್ಮವಾಗಿ ಬೆಳ್ಸೋದ್ರಿಂದ ಇವಾಗ ಯಾರು ದೇಸಿ ಗೇಮ್ ಆಡದ್, ಯಾಕಂದ್ರೆ ಆ ದೇಸಿ ಗೇಮ್ಸ್ ಎಲ್ಲ ಆಡ್ಬೇಕು. ಇವಾಗ ಲಗೋರಿ ಇದೆಲ್ಲ ಆಡ್ಬೇಕಂದ್ರೆ ಸ್ವಲ್ಪ ಬೇಕು ಅಲ್ವಾ, ಅದು ಬರ್ಬೇಕು ಅಂದ್ರೆ ಬಿಡ್ಬೇಕು ಫಸ್ಟ್, ಅದು ಇವಾಗ ಕಮ್ಮಿ ಆಗಿದೆ. ಲೋಕಲ್ ಆಗಿ ಹೇಳ್ಬೇಕಂದ್ರೆ ಅಮೂಲ್ ಬೇಬಿಗಳು ತಯಾರಾಗ್ತಾ ಇದಾರೆ ಇವಾಗ, ಕ್ಲಿಯರ್ ಆಗಿ ಎಲ್ಲಾ ಕಡೆ. ಅಂದ್ರೆ ಎಲ್ಲಾರು ಅಲ್ಲ, ಯಾರು ಆಡ್ತಾರೋ ಅವ್ರು ಮಾತ್ರ. ಬಟ್ ಮೋಸ್ಟ್ ಆಫ್ ದೇಮ್ ಅದೇ ಎಲ್ರು ಕಂಪ್ಯೂಟರ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಈಗ. ಬರೀ PS5 ಆಮೇಲೆ GTA 5 ಅದ್ರ ಒಳಗಡೆನೆ ಅವ್ರದ್ದೊಂದು ವರ್ಲ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಹೊರತು ರಿಯಲ್ ವರ್ಲ್ಡ್ ನ ಫೇಸೇ ಮಾಡ್ತಾ ಇಲ್ಲ. ಬಂದ್ಬಿಟ್ಟು ಇಲ್ಲಿ ಹೊರಗ್ ಬಂದ ಆಡ್ದ ಇದ್ ಮಾಡ್ದ ಆರಾಮ್ ಇರ್ತಾರ ಅವ್ರು, ತಲೆನೇ ಕೆಡ್ಸ್ಕೊಳಲ್ಲ ಯಾವ್ದಕ್ಕೂ. ಇವಾಗ ನಾವೇ ಎಷ್ಟೋ ಸತಿ ನೋಡ್ತೀವಿ ಮತ್ತೆ ಚಿಕ್ಕ ಮಕ್ಳು ಹಿಂಗ್ ಬಂದ್ಬಿಟ್ಟು ಇಡೀ ದಿವಸ ಬಿಸಿಲಲ್ಲಿ ಆಡುದು ಸ್ವಿಮ್ಮಿಂಗ್ ಮಾಡೋದು, ಏನ್ ಎನರ್ಜಿ ಲೆವೆಲ್ ಗುರು, ನಾವು ಹಿಂಗೆ ಇದ್ವಲ್ಲ ಅನ್ಸುತ್ತೆ ಕೆಲವೊಂದ್ಸತಿ ನೋಡಿದಾಗ. ಇವಾಗ ಸುಸ್ತಾದಾಗ ಏನಕ್ಕೆ, ಬಿಕಾಸ್ ನಾವ್ ಅವಾಗ ಹಂಗ ಆಡ್ತಿದ್ವಿ, ತಲೆ ಕಟ್ಸ್ಕೊಂತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ, ಏನಿಲ್ಲ. ಬಟ್ ಆ ಎನರ್ಜಿ ಅದೇ ನಮ್ಮನ್ ಸ್ಟ್ರಾಂಗ್ ಆಗಿ ಇಡ್ತು. ಏನೂ ಮಾಡಿಲ್ಲ ಅಂದ್ರೆ ನಿನಗೆ ಎಲ್ಲ ಸಿಕ್ನೆಸ್ ಬೇಗ ಬರುತ್ತೆ, ಎಲ್ಲದು ಬರುತ್ತೆ. ಎಲ್ಲ ಒಂದ್ ಕಡೆ ಅವ್ರನ್ನ ಹೇಳ್ದಂಗೆ ಪ್ರೊಟೆಕ್ಟ್ ಮಾಡಕ್ ಹೋಗಿ ವೀಕ್ ಮಾಡ್ತಿದ್ದಾರೆ ಹೊರತು ಸ್ಟ್ರಾಂಗ್ ಮಾಡ್ತಾ ಇಲ್ಲ. ಸೊ ಇವಾಗ ಹಳ್ಳಿ ಕಡೆ ಏನೋ ಹೆಂಗಿರ್ತಾವ ಮಕ್ಕಳು, ಎಲ್ಲದಕ್ಕೂ ರೆಡಿ ಇರ್ತಾರ ಅವ್ರು. ಇಲ್ಲಿ 10 ಸತಿ ಕೈ ತೊಳಿತಾರೆ, ಅವ್ನ್ ಮಾಡ್ಬಿಟ್ಟು ಅಲ್ಲೇ ತಿಂತಾನೆ. ಕೈ ತೊಳೆದ್ಬಿಡಿ. ಇವಾಗ ಸ್ಯಾನಿಟೈಸರ್ ಗಳು ಬೇರೆ ಜೋಬಲ್ಲೇ, ಏನೊಂದು ಹ್ಯಾಂಡ್ ಶೇಕ್ ಕೊಡಂಗಿಲ್ಲ ಸ್ಯಾನಿಟೈಸರ್ ಅಂತೆ, ಮುಟ್ಟಂಗಿಲ್ಲ ಸ್ಯಾನಿಟೈಸರ್ ಅಂತೆ. ಇನ್ನೊಂದು ಹೆಂಗಾಗಿದೆ ಪ್ರಪಂಚ ಇವಾಗ, ಮಕ್ಕಳಿಗೆ ನೀನು
ಏನೋ ಒಂದ್ ಫೋನ್ ಕೊಟ್ಟು PC ಕೊಟ್ಟೆ ಅಂದ್ರೆ ಅದ್ರಲ್ಲಿ ಗೇಮ್ಸ್ ಗೊತ್ತು ಅಷ್ಟೇ ವಿನ ಇವಾಗ ಆಚೆ ಕಡೆ ಬಿಟ್ಬಿಡು 4 ಜನನ ರೋಡಲ್ಲಿ ಬಿಡು ಆಟ ಆಡ್ಕೊಡ್ರಪ್ಪ ಮೊಬೈಲ್ ಕೊಡಲ್ಲ ನಿಮ್ಗೆ ಏನ್ ಫೋನ್ ಕೊಡಲ್ಲ ಅಂದ್ರೆ ಅವ್ರಿಗೆ ಅದ್ರಲ್ಲಿ ಏನ್ ಆಟ ಆಡ್ಬೋದು ಆಚೆ ಕಡೆ ನಿಂತ್ಕೊಳ್ಳೋದೇ ಗೊತ್ತಿಲ್ಲ. ಕ್ರಿಯೇಟಿವಿಟಿನೇ ಹೋಗ್ಬಿಟ್ಟಿದೆ. ಒಂದ್ ಗೇಟ್ ಆಡ್ಬೋದು, ಮಾಡ್ತಿದ್ವಿ ಮನೆಗಳ ಕಣ್ಣ ಮುಚ್ಚಾಲೆ ಆಡ್ಬೋದು ಅನ್ನೋದು ಇದೆಯಾ? ಇವಾಗ ಅವ್ರಿಗೆ ಹೇಳಿದ್ರೆ ಹೆಂಗ್ ಅನ್ಸತ್ತಂದ್ರೆ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಆಡದೆ ಬಂದು ಇವಾಗ ಒಂದ್ 8 ವರ್ಷ ಆದ್ಮೇಲೆ ಆಡು ಅಂದ್ರೆ ಇದ್ಯಾವ ಗೇಮು, ಇದ್ರ ಬದಲು ನಾನು ಪಬ್ಜಿನಲ್ಲೇ ಕಣ್ಣ ಮುಚ್ಚಲೆ ಹಾಕೊಂಡ್ಬಿಡ್ತೀನಿ, ಪಬ್ಜಿಲ್ ಆಡ್ಬಿಡ್ತಾರೆ ಬಿಟ್ರೆ ಇಲ್ಲ ಆಚೆ ಕಡೆ ಆಡೋ ಮಜಾ ಗೊತ್ತಿಲ್ಲ. ಇಲ್ಲಿ ನಾವು ಏನು ಕಂಪ್ಯೂಟರ್ ಗೇಮ್ಸ್ ಆಡ್ಬೇಡಿ ಅಥವಾ ಅದನ್ನ ಡಿಗ್ರೇಡ್ ಏನೋ ಮಾಡ್ತಿಲ್ಲ, ಅಂದ್ರೆ ಅದು ಇರ್ಬೇಕು, ಫಿಸಿಕಲ್ ಗೇಮ್ಸ್ ಇರ್ಬೇಕು, ಹೊರಗಡೆ ಬಂದ್ ಆಡಿ. ಬಿಕಾಸ್ ನೀವು ಬರೀ ಕಂಪ್ಯೂಟರ್ ಗೇಮ್ಸ್ ಆಡ್ಕೊಂಡೆಲ್ಲ ಕೂತ್ಕೊಂಡ್ರೆ ಮೇನ್ ಸೋಷಿಯಲೈಸ್ ಮಾಡಕ್ಕಾಗಲ್ಲ. ಈಗಿನ ಜನರೇಷನ್ ಮೇನ್ ಅದೇ ಪ್ರಾಬ್ಲಮ್. ಗೇಮ್ ಆಡ್ತಾ ಇರ್ತಾರೆ, ಪಬ್ಜಿ ಆಡ್ತಾ ಇರ್ತಾರೆ, ಏನ್ ಫುಲ್ ಕಾಲ್ಸ್ ಕೊಡ್ಕೊಂಡು ಅವ್ರಿಗೆಲ್ಲ ಫುಲ್ ಸೋಷಿಯಲೈಸ್ ಆಗಿರ್ತಾರೆ. ಬಟ್ ಅದೇ ಅವರೇ 4 ಜನ ಹೊರಗಡೆ ಸಿಕ್ಕಿದ್ರೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ ಅವ್ರಿಗೆ. ಸೋಷಿಯಲೈಸ್ ಆಗೋದೇ ಕಲ್ತಿಲ್ಲ ಅವರು. ಸೊ ಒನ್ ಮೋರ್ ಅಡ್ವಾಂಟೇಜ್ ಏನಂದ್ರೆ ಅವ್ರು ನೀವ್ ಈಚೆ ಬಂದ್ ಆಡೋದ್ರಿಂದ ಒಂದು ಸೋಷಿಯಲೈಸ್ ಕೂಡ ಆಗ್ತೀರಾ. ಹೆಂಗ್ ಬೆರಿಬೇಕಂತ ಗೊತ್ತಿರುತ್ತೆ ನಿಮ್ಗೆ, ಜನರ ಜೊತೆ ಬೆರೆಯೋದು ಅದು ಕಲ್ಸುತ್ತೆ ಗೇಮ್. ಜನರ ಜೊತೆ ಬೆರೆಯೋದು ಹೆಂಗೆ ಕಳ್ಸತ್ತೆ ಅಂದ್ರೆ ಇವಾಗ ಇವ್ನ್ ಶೆಟ್ಟಿ ಹೆವಿ ಓದೋ ಹುಡ್ಗ ಅಂತ ಅನ್ಕೋ. ಹುಡ್ಗ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇರ್ತೀವಿ. ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡ್ಬೇಕು, ಶೆಟ್ಟಿಗೆ ಎಕ್ಸಾಮ್ ಇರುತ್ತೆ ಇನ್ನೊಂದ್ ವಾರಕ್ಕೆ. ಕೆಲವೊಂದು ಪೇರೆಂಟ್ಸ್ ಏನ್ ಮಾಡ್ತಾರೆ, 1 ವಾರದ ಮುಂಚೆಯಿಂದಾನೇ ನೀನ್ ಹೋಗ್ಲೇಬೇಡ ಆಚೆ ಕಡೆ ಆಡ್ಬೇಡ ಅಂತಾರೆ. ಅವಾಗ ಹೋಗ್ಬಿಟ್ಟು ಹೆಂಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಬಿಡಿ ಅಂಕಲ್ ಬಿಡಿ ಶೆಟ್ಟಿ ಆಡೋದಕ್ಕೆ ಅಂತ ಹೇಳ್ಬೇಕಲ್ಲ, ಆ ಸೋಷಲೈಸಿಂಗ್ ಅದು ಬರುತ್ತೆ ಅಂತ ಹೇಳ್ತಾ ಇರೋದು. ಅಂದ್ರೆ ಅದೇ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನಿನಗ್ ಬರುತ್ತೆ. ಯಾರೋ ಅಂಕಲ್ ಮನೆ ಕಿಟಕಿ ಹೊಡೆದ್ ಬಿಡ್ತಿದ್ವಿ, ಗ್ಲಾಸ್ ಹೊಡೆದೋಗೋದು, ಅಂಕಲ್ ಸರಿ ಮಾಡಿಸ್ತೀವಿ, ಬಾಲ್ ಈಗ ಕೊಟ್ಟಿರಿ ನಾಳೆ ಮಾಡಿಸ್ತೀವಿ, ನಾಳೆ ಬರ್ಲೇ ಇಲ್ಲ, ಗ್ಲಾಸ್ ಹಂಗೆ ಇರುತ್ತೆ ಈಗ್ಲೂ. ಸೊ ಅದನ್ ಮಾಡೋದು. ಸೊ ನಮಗ್ ಮೇಲಿಂದ ಚಪ್ಪಲಿ ಎಲ್ಲ ಎಸ್ದವ್ರು ನಂಗೆ ಒಬ್ಬರ ಮನೆಗೆ ಎಷ್ಟೊತ್ತಿ ಗ್ಲಾಸ್ ಹೊಡೋದ್ರೆ ಇನ್ನೇನ್ ಮಾಡ್ತಾರ ಅವ್ರ ಕೈಲಿ ಗೇಮ್ ಆಡ್ಸ್ಬಿಟ್ಟಿದ್ವಿ. ಅವ್ರ ಟಾರ್ಗೆಟ್ ಹಿಟ್ಟಿಂಗ್ ಒಂದ್ ಇನ್ಸಿಡೆಂಟ್ ಏನಾಗಿತ್ತು ಅಂದ್ರೆ, ಇನ್ನೊಂದ್ ಏನಂದ್ರೆ ಔಟ್ಸೈಡ್ ದ ಬಾಕ್ಸ್ ಏನಕ್ಕೆ ಥಿಂಕ್ ಮಾಡ್ತೀವಿ ಅಂದ್ರೆ, ಆಚೆ ಬಂದ್ಮೇಲೆ ಇವಾಗ ಕಣ್ಣ ಮುಚ್ಚಲೆ ಆಡ್ತಿರ್ತೀವಿ ಅಂತ ಅನ್ಕೋ, ಮೇಲ್ಗಡೆ ತೆರೇಸ್ ಯಾವ್ದೋ ಮನೆ ತೆರೇಸಲ್ಲಿ ಇದೆಯಾ, ಔಟ್ ಆಗಿರೋ ಕಣ್ಣಿಡ್ಬಿಟ್ಟ, ನೀನು ನಾನ್ ಅಲ್ಲ ಅಂತ ತೋರಿಸ್ಬೇಕು ಅಂದ್ರೆ ನಾನೇನ್ ಮಾಡಿದ್ದೆ ಒಂದ್ಸತಿ, ಪಕ್ಕದ ಮನೆ ಅಲ್ಲೇ ಆಂಟಿಗ್ ಯಾವ್ದೋ ಒಂದು ಬಟ್ಟೆ ಇತ್ತು ಬರೋ ನೈಟಿನೋ ಏನೋ ಆತರ ಹಾಕೊಂಡ್ಬಿಟ್ಟು ಒಂದು ಸಡನ್ ಪೊರ್ಕೆನೂ ಇತ್ತು, ಪೊರ್ಕೆ ಹಿಡ್ಕೊಂಡು ಏನೋ ಉಲ್ಟಾ ತಿರ್ಕೊಂಡ್ ನಾನು ಅವ್ನು ಔಟ್ ಮಾಡ್ಬಿಟ್ಟ, ನಾನು ನೋಡ್ಬಿಟ್ಟ ಅವನೇ ಬಟ್ಟೆ ಹಾಕೊಂಡು ಆ ಪೊರ್ಕೆ ಹಿಡ್ಕೊಂಡು ಏನೋ ಮಾಡ್ತಾ ಇರೋ ತರ ಮಾಡ್ತಾ ಇದ್ದೆ. ಆವಾಗ್ಲಿಂದಾನೆ ಇನ್ಸ್ಪೈರ್ ನಾನೆಲ್ಲ ಏಜ್ ಆಗ್ತಾ ಬಂದಿದ್ದು. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಶೆಟ್ಟಿ ರೇಸಿಸ್ಟ್ ಅವಾಗ್ಲೇ ನೈಟ್ ಒಳಗೆ ಚಿಕ್ಕ ಏಜ್ಗೆ ಹೇಳ್ದೆ, ಚಿಕ್ಕ ಏಜ್ಗೆ ಇದೆಲ್ಲ ಗೊತ್ತಿದ್ರೆ ದೊಡ್ಡ ಏಜ್ ಆದ್ಮೇಲೆ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅನ್ನೋದು ಗೊತ್ತಾಗತ್ತಲ್ಲ ಅಂತ. ನಮ್ಗೆ ಎಲ್ಲಾ ಏರಿಯಾದಲ್ಲೂ ಅವಾಗ ಒಬ್ಬ ಮೋರಿ ದಾಟಿದ ವೀರ ಏನೋ, ಮೋರಿಗೆ ಬಾಲ್ ಅಂದ್ರೆ ಅವನೇ ತರ, ಅವನ ಹೆಸರೇ ಮೋರಿ ದಾಟಿದ ವೀರ. ಹಂಗೆ ಇವನು ನೈಟ್ ಒಳಗ್ ನುಗ್ಗಿದ್ವಿ. ಸೊ ಅದೇ ಆಡ್ಲೇಬೇಕು ಮಕ್ಳು. ಸೊ ಇವಾಗ ನಾವು ಅವಾಗ ಇನ್ನೊಂದ್ ಕ್ವಶನ್ ಅಲ್ಲಿ ಹೇಳಿದ್ವಲ್ಲ ಮಚ್ಚ, ಇವಾಗ ನಮ್ಗೂ ಬಿಕಾಸ್ ನಾವ್ ಹಾಕಿ ಆಡಿಲ್ಲ, ನಮ್ಗೆ ಫುಟ್ಬಾಲ್ ಚೆನ್ನಾಗ್ ಅನಿಸ್ತಾ ಇದೆ. ಯಾರಿಗ್ ಗೊತ್ತ ನಾವ್ ಆಡಿದ್ರೆ ನಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ, ಅದನ್ನ ಆಡ್ಲಿಲ್ಲ. ಸೊ ಏನ್ ಸಿಕ್ತಿತ್ತು ಅದನ್ನ ಆಡ್ತಾ ಇದ್ವಿ. ಹಂಗೆ ಇವಾಗ್ಲೂ ಇವ್ರಿಗೆ ನೀನ್ 10 ಗೇಮ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವನಿಗೆ ಒಂದಾರು ಇಷ್ಟ ಆಗೇ ಆಗುತ್ತೆ ಮಚ್ಚ, ಚಾನ್ಸೇ ಇಲ್ಲ ಇಷ್ಟ ಆಗದೆ ಇರಕ್ಕೆ. ಅದು ಎಲ್ಲಾ ಗೇಮ್ ತೋರ್ಸ್ಬಿಟ್ಟು ಇನ್ನ ಇಷ್ಟ ಆಗಿಲ್ಲ ಅಂತ ಹೇಳೋದು ಮನುಷ್ಯನೇ ಅಲ್ಲ, ಇನ್ನೇನು ಅವ್ನಿಗೆ ಏನ್ ಹೇಳೋದೇ ಬೆಸ್ಟ್ ನಾವು. ಸೊ ಪ್ಲಸ್ ಇವಾಗ ಅದೇ ಯಾವಾಗ್ಲೂ ಹೇಳ್ತಿರ್ತಾರೆ ನೋಡ್ ಮಚ್ಚ, ಅವಾಗೆಲ್ಲ ನಾವು 10 ಜನ ಸೇರ್ಕೊಂಡು ಒಂದ್ ಬ್ಯಾಟು ಬಾಲ್ ತಗೊಂಡ್ ಆಡ್ತಾ ಇದ್ವಿ ಅನ್ಬಿಟ್ಟು. ಇವಾಗ ಒಬ್ಬನೇ ಬೇಕಾದ್ರೆ 10 ಬ್ಯಾಟು ಬಾಲ್ ತಗೋಬಹುದು, ಜನ ಸೇರ್ಸಕ್ ಆಗಲ್ಲ ಅನ್ಬಿಟ್ಟು. ಆಗಲೇ ಇಲ್ಲ. ಇವಾಗ ನಾವು ಎಷ್ಟೋ ಸತಿ ಆಗತ್ತೆ, ಗುರು ಬರ್ತಾರ, ಅವ್ನ್ ಬರ್ತಾನ, ಇವ್ನ್ ಬರ್ತಾರ ಕೇಳ್ತೀವಿ, ಯಾರು ಬರಲ್ಲ. ಸೊ ನಾವ್ ಲಾಸ್ಟ್ ಅಲ್ಲಿ ಗುರು ಯಾರು ಬಂದಿಲ್ಲ ಬರೋ 3 ಜನ ಹೋಗ್ಬಿಟ್ಟು ಬೇಕಾದ್ರೆ ಪ್ರಾಕ್ಟೀಸ್ ಮಾಡೋ ದಿನಗಳು ಇದೆ. ಏನಕ್ಕೆ ಅಂದ್ರೆ ನಮಗ್ ಅದ್ ಹುಚ್ಚು ಆಡ್ಬೇಕು, ಬಿಕಾಸ್ ನಾವ್ ಹಂಗೆ ಬೆಳ್ಕೊಂಡ್ ಬಂದ್ವಿ. ಇವ್ರು ಹಂಗ್ ಬೆಳ್ಕೊಂಡ್ ಬಂದಿಲ್ಲ, ಅವ್ರಿಗೆ ಈಗ ಸಡನ್ ಆಗಿ ಆಡು ಅಂದ್ರೆ ಎಲ್ಲ ಆಡ್ತಾರ. ನಾವೆಲ್ಲ ಹಿಂಗೆ ನಮ್ದು ಕಾಲೇಜ್ ಮುಗಿತಾ ಇದ್ದಿದ್ದೆ ತಡಪ್ಪ, 3 ಗಂಟೆವರೆಗೂ ಕಾಲೇಜ್ ಮುಗಿಸ್ಕೊಂಡು 2 ಅವರ್ ಫುಟ್ಬಾಲ್ ಆಡಿ, ಅದು ಕಾಲೇಜ್ ಯೂನಿಫಾರ್ಮ್ ಅಲ್ಲೇ ಡೈರೆಕ್ಟ್ ಆಗಿ ನಾವ್ ತಲೆನೇ ಕೆಡ್ಸ್ಕೊತಾ ಇರ್ಲಿಲ್ಲ. ಗೇಮ್ಸ್ ಅಂದ್ರೆ ನಮ್ಗೆಲ್ಲ ಹುಚ್ಚು ಅಷ್ಟೇ. ಓಕೆ ಬಾಯ್ಸ್, ನೆಕ್ಸ್ಟ್ ಕ್ವಶನ್. ಸೋಷಿಯಲ್ ಮೀಡಿಯಾ ಜನರ ರಿಲೇಶನ್ಶಿಪ್ ನ ಹಾಳು ಮಾಡ್ತಾ ಇದೆಯಾ? ಅಂದ್ರೆ ನನ್ ಪಾಯಿಂಟ್ ಇಸ್, ಸೋಷಿಯಲ್ ಮೀಡಿಯಾ ಅಂತ ಒಂದೇ ಅಲ್ಲ ಮುಂಚೆ, ಇಂಟರ್ನೆಟ್ ಆಸ್ ಅ ಹೋಲ್ ನನ್ ಪ್ರಕಾರ ಫಾಲ್ಸ್ ಎಕ್ಸ್ಪೆಕ್ಟೇಷನ್ ಕೊಡೋದು ನಿನ್ಗೆ. ಇವಾಗ ಫ್ರೆಂಡ್ಸ್ ಅಂದ್ರೆ ಹಿಂಗೆ ಇರ್ಬೇಕು, ಗರ್ಲ್ ಫ್ರೆಂಡ್ ಅಂದ್ರೆ ಹಿಂಗೆ ಇರ್ಬೇಕು,
ಒಂದು ನಿಂದು ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ನೀನು ಹಿಂಗೆಲ್ಲ ತೋರ್ಸ್ಬಿಟ್ಟವ್ರೆ ನಮ್ಗ್ ಸಿಗೋರು ಹಿಂಗೆ ಇರ್ಬೇಕು ನಿನಗೆ Correct. ಎಲ್ಲಾದ್ರಲ್ಲೂ ನಿನಗೆ ಫಾಲ್ಸ್ ಎಕ್ಸ್ಪೆಕ್ಟೇಷನ್. ಲೈಫ್ ರಿಯಾಲಿಟಿ ಹಂಗಿರಲ್ಲ. ಅಥವಾ ಇವಾಗ ಅಲ್ಲಿ ಅವ್ರು ಬೆಳಿಗ್ಗೆ ಹೇಳೋವಾಗ್ಲೇ ಅವ್ನ್ ಫುಲ್ ಹಿಂಗೆಲ್ಲ Makeup. ಎತ್ಕೊಂಡು ರೆಡಿ ಇದ್ಬಿಟ್ಟು ಹಿಂಗೆಲ್ಲ ಯಾವನು ಹೇಳಲ್ಲ. ಅದೇ ಸತ್ ಹೆಣ ತರ ಇರ್ತೀವಿ ಬೆಳಿಗ್ಗೆ ಎದ್ದಾಗ. ಸೊ ಅದು ರಿಯಾಲಿಟಿ ತೋರ್ಸೋದಿಲ್ಲ. ನಿನ್ ತಲೆನಲ್ಲಿ ನಂದು ಒಬ್ಬಂದೇ ಲೈಫ್ ವರ್ಸ್ಟ್ ಇದೆ, ಎಲ್ಲಾರು ಸೂಪರ್ ಆಗಿದ್ದಾರೆ, ನಾನೊಬ್ಬ ಹಿಂಗಿದ್ದೀನ. ನಿಂದ ಬರೀ ನಿನಗ ನೆಗೆಟಿವ್ ನಿನ್ ಬಗ್ಗೆನೆ ನೀನು ಒಂಥರ ಕಮ್ಮಿನೇ ಯೋಚನೆ ಮಾಡ್ತೀಯ ಹೊರತು ಯಾವತ್ತು ನೀನ್ ಪಾಸಿಟಿವ್ ಆಗಿ ನೋಡಕ್ ಅದ್ ಬಿಡ್ತಾನೆ ಇಲ್ಲ. ಇನ್ನೊಂದು, ಈಗ ಎಷ್ಟೋ ಸತಿ ನಾವೇ ಆಸ್ ಫ್ಯಾಮಿಲಿ ಕೂತಿರ್ತೀವಿ, ಊಟಕ್ಕೆ ಕೂತಿರ್ತೀವಿ, ಏನೋ ಕೂತಿರ್ತೀವಿ, ಎಲ್ಲಾರು ಅವ್ರವ್ರ ಫೋನ್ ಅಲ್ಲಿ ಇರ್ತಾರೆ. ಸೊ ಮತ್ತೆ ಅದೇ ಆಗ್ತಿದೆ, ನೀನ್ ಪರ್ಸನಲ್ ನೀನೇನು ಅಲ್ಲಿ ಮಾತಾಡ್ತಾ ಇಲ್ಲ. ಮತ್ತ ಅದೇ ನಿಂದು ಟಾಪಿಕ್ ಅಲ್ಲಿ ನೀನ್ ಪರ್ಸನಲ್ ಮಾತಾಡಕ್ ಕೂತ್ರು ಇಲ್ಲಿ ಇದ್ದಿದ್ದೆ ಟಾಪಿಕ್ ಮಾತಾಡೋದು ಮತ್ತೆ ಹೊರತು ನಮ್ದೇನೋ ಎಕ್ಸ್ಪೀರಿಯನ್ಸಸ್ ಅಥವಾ ನಾವೇನು ಮಾತಾಡ್ತಾ ಇಲ್ಲ. ಸೊ ಇಂಟರ್ನ್ ಓವರ್ ಆಲ್ ನೀನ್ ಹೆಂಗೆ ತಗೊಂಡ್ರು ಅದ್ ಹಾಳೆ ಮಾಡ್ತಾ ಇರೋದು. ಅಂಡ್ ನಿನಗೆ ಅವಾಗ ನಾವು ಸ್ಕೂಲ್ ಕಾಲೇಜ್ ಅಲ್ಲಿ ಇದ್ದಾಗ ಅವಾಗ ಫೇಸ್ಬುಕ್ ಹೆವಿ ಕ್ರೇಜ್ ಇದ್ದಿದ್ದಲ್ಲ ಮಚ್ಚ. ಇನ್ನ ಇನ್ಸ್ಟಾ ಇದಷ್ಟು ಬಂದಿ ಅದು ಬೂಮ್ ಆಗಿರ್ಲಿಲ್ಲ. ಸೊ ನಮಗ ಅವಾಗ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಇದ್ರೆ ಒಂಥರ ಕ್ರೇಜ್. ನಂಗೆ 1000 ಜನ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್, ನಂಗೆ 2000 ಜನ ಫ್ರೆಂಡ್ಸ್ ಅಂದ್ಬಿಟ್ಟು. ಸೊ ನಿನಗ್ 1000 ಅಲ್ಲ 10,000 ಜನ ಫೇಸ್ಬುಕ್ ಅಲ್ಲಿ ಇರ್ಬೋದು ಫ್ರೆಂಡ್ಸ್. ನಿನಗ್ ಕಷ್ಟ ಬಂದಾಗ ಬರೋದು ಒಬ್ರು ಇಬ್ರೇನೆ. ಸೊ ಎಲ್ಲಿವರೆಗೂ ನಮಗ ಆ ರಿಯಲೈಸೇಷನ್ ಬರಲ್ಲ ದಟ್ ದಿಸ್ ಇಸ್ ನಾಟ್ ರಿಯಾಲಿಟಿ. ಇಲ್ಲಿ ಇದೀನಿ ಆರ್ ನೀ ಪ್ರೊಫೆಷನಲಿ ಇದೆಯಾ ಸೋಷಿಯಲ್ ಮೀಡಿಯಾ, ದಟ್ ಈಸ್ ಫೈನ್. ಬಟ್ ಎಷ್ಟು ಬೇಕು ಅಷ್ಟಕ್ಕೆ ಲಿಮಿಟ್ ಆಗ್ಬೇಕು. ಕರೆಕ್ಟ್. ಏನಾಗ್ತಿದೆ ಅಂದ್ರೆ ತುಂಬಾ ಪಾಲಿಶ್ಡ್ ಆಗಿ ತೋರಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಲ್ಲಿ. ಹೆಂಗಂದ್ರೆ ಎಲ್ಲ ಶುಗರ್ ಕೋಟೆಡ್. ಈಗ ಎಷ್ಟೊಂದು ಯೂಟ್ಯೂಬ್ ಚಾನೆಲ್ಸ್ ನೋಡಿದೀನಿ ಅಥವಾ ಇನ್ಸ್ಟಾಗ್ರಾಮ್ ಪೇಜಸ್, ಇಬ್ರು ಕಪಲ್ಸ್ ಇರ್ತಾರಪ್ಪ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ದಿನ ರೀಲ್ ಹಾಕ್ತಾರೆ. ಏನು ಶಾಪಿಂಗ್ ಹೋಗಿದೀವಿ, ಅಲ್ಲಿ ಇದ್ ಮಾಡಿದೀವಿ, ಹೊಸ ಟ್ರೆಂಡ್ ರೀಲ್ ಮಾಡಿದೀವಿ ಅಂತ. ಜಗಳ ಆಡಿದ್ ಒಂದ್ ದಿವಸಕ್ಕೆ ನಾನು ರೀಲ್ ನೋಡಿಲ್ಲ, ಪ್ಯಾಚ್ ಅಪ್ ಮಾಡಿದ್ ಒಂದ್ ದಿವಸಕ್ಕೂ ರೀಲ್ ನೋಡ್ಲಿಲ್ಲ. ಸೊ ಇದೆಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಕೊಡುತ್ತೆ ಅಂದ್ರೆ, ಅವ್ನಿಗೆ ತುಂಬಾ ಚೆನ್ನಾಗಿರೋ ಗರ್ಲ್ ಫ್ರೆಂಡ್ ಸಿಕ್ಬಿಟ್ಟಿದ್ದಾಳೆ, ನನಗ್ ಸಿಕ್ಕಿರೋಳು ದಿನ ಕಾಟ ಕೊಡ್ತಾಳೆ, ಮೆಸೇಜ್ ಮಾಡು ಅಂತಾಳೆ, ಫೋನ್ ಮಾಡು ಅಂತಾಳೆ. ಸೊ ಏನ್ ಮಾಡ್ತಿದೆ, ಡಿಮೋಟಿವೇಟ್ ಮಾಡ್ತಿದೆ, ರಿಯಾಲಿಟಿ ತೋರಿಸ್ತಿಲ್ಲ ಜನರಿಗೆ. ಈಗ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಎವ್ರಿ ಒನ್ ಹ್ಯಾಸ್ ಐಡಿಯಲ್ ರಿಲೇಶನ್ಶಿಪ್. ಎಕ್ಸಾಂಪಲ್ಸ್ ಕೋರ್ಟ್ ಕೇಸ್ ನೋಡಿದ್ರೆ ಎಲ್ಲರೂ ಡೈವರ್ಸ್ ಆಗ್ತಾರೆ. ಕಂಪ್ಲೀಟ್ ಆಪೋಸಿಟ್. ಒಂದು ಏನಂದ್ರೆ ಅವ್ರು ರಿಲೇಶನ್ಶಿಪ್ ಬಿಲ್ಡ್ ಮಾಡುವಾಗ ಈ ತರ ಪ್ರಾಬ್ಲಮ್ಸ್ ಇದೆ, ಅವ್ರಿಗೆಲ್ಲ ಶುಗರ್ ಕೋಟೆಡ್ ಸಿಗ್ತಾ ಇದೆ. ಅವ್ರದ್ದು ಇನ್ನೇನ್ ರಿಲೇಶನ್ಶಿಪ್ ಬ್ರೇಕ್ ಆಗೋ ಟೈಮಲ್ಲಿ ಇನ್ನೊಂದ್ ಕಂಟೆಂಟ್ ಸಿಗುತ್ತೆ, ಆ ತಕ್ಷಣ ಬಿಟ್ಬಿಟ್ಟು ಹೋಗೋದು, ಡೈವರ್ಸ್ ಮಾಡೋದು. ಅಲ್ಲ ಅದೇ ಕಂಟೆಂಟ್ ಆಗ್ತಿದೆಯಲ್ಲ, ಅದರಿಂದ ದುಡ್ಡು ಬರ್ತಾ ಇದೆಯಲ್ಲ. ಅದೇ ಏನಾಗ್ತಿದೆ ಅಂದ್ರೆ ಅವ್ರಿಗೆ ಬಿಲ್ಡ್ ಮಾಡುವಾಗ್ಲೂ ರಾಂಗ್ ಕಂಟೆಂಟ್ ಸಿಗ್ತಾ ಇದೆ, ಅವ್ರದ್ದು ಬ್ರೇಕ್ ಆಗುವಾಗ್ಲೂ ರಾಂಗ್ ಕಂಟೆಂಟ್ ಸಿಗ್ತಾ ಇದೆ ಅವ್ರಿಗೆ. ಸೊ ರಿಯಾಲಿಟಿನ ಗೊತ್ತಾಗ್ತಾ ಇಲ್ಲ ಈಗಿನ ಜನರಿಗೆ, ಈಗಿನ ಯಂಗ್ ಜನರೇಷನ್ ಹೇಳ್ಬೇಕಂದ್ರೆ. ಸೊ ಅದೇ ಸೋಷಿಯಲ್ ಮೀಡಿಯಾ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್. ಇದು ಬರೀ ರಿಲೇಶನ್ಶಿಪ್ ಅಂದ್ರೆ ಬರೀ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಅಲ್ಲ, ಫ್ರೆಂಡ್ಶಿಪ್ ಕೂಡ, ಪೇರೆಂಟಿಂಗ್ ಅಲ್ಲಿ ಕೂಡ ಅದೇ. ಅಲ್ಲೆಲ್ಲ ತೋರಿಸ್ತಾರೆ, ಅವ್ರ ಮಕ್ಳಿಗೆ ಅದು ಕೊಡಿಸ್ತಾರೆ, ಇದು ಕೊಡಿಸ್ತಾರೆ, ಎಲ್ಲ ಲಾವಿಷ ತೋರಿಸ್ತಾರೆ. ಬಟ್ ಎಲ್ರ ಮನೇಲಿ ಹಂಗಿರಕ್ ಸಾಧ್ಯ ಇಲ್ಲ. ಏನಿದೆ ಅದ್ರಲ್ಲಿ ಖುಷಿ ಪಡ್ಬೇಕು. ಇನ್ನೊಂದು ಏನ್ ಗೊತ್ತಾ ಮಗ, ಇವಾಗ ನೀನ್ ಯಾವ್ದೇ ತಗೋ, ಇವಾಗ ಪೇರೆಂಟಿಂಗ್ ಅಂತೆ ನೀನು ಕ್ರೇಜಿ ಎಕ್ಸಾಂಪಲ್ ಅದು. ನೀನು ಹೆಲ್ತ್ ತಗೋ, ಯಾವ್ದೇ ತಗೋ, ಅಲ್ಲಿ ಹೆಂಗ್ ಆಗ್ಬಿಟ್ಟಿದೆ ಇವಾಗ ಅಂತ ಹೇಳಿದ್ರೆ, ಪೇರೆಂಟಿಂಗ್ ಮಾಡೋರ್ಗು ಒಬ್ರು ಏನ್ ಹೇಳ್ತಾರೆ, ನೀವು ನಿಮ್ ಮಕ್ಳಿಗೆ ಬೈಬಾರ್ದು, ಈ ತರ ನೀವ್ ಮಾಡಿ ಅಂತ. ನೆಕ್ಸ್ಟ್ ರೀಲ್ ಅವ್ನ್ ತೆಗಿತಾನೆ, ಅವ್ನ್ ಹೇಳ್ತಾನೆ ಇಲ್ಲ ನೀವು ಡಾಮಿನೇಟಿಂಗ್ ಆಗಿ ಇರ್ಬೇಕು, ಹೇಳಿಸ್ಕೊಡ್ಬೇಕು ಅಂತಾನೆ. ಪೇರೆಂಟಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಇವಾಗ ನಮ್ಮ ಅಪ್ಪನ ಕಾಲದಲ್ಲೆಲ್ಲ ಅವ್ರಿಗೆ ಯಾರು ಹೇಳೋರ್ ಇರ್ಲಿಲ್ಲ, ಅವ್ರಿಗೆ ಅದೇ ಸರಿ ಅವ್ರು ಮಾಡಿದ್ರು. ಇವಾಗ ನೀನ್ ಹೆಲ್ತ್ ತಗೋ, ಒಬ್ಬ ನೀನ್ ದಿವ್ಸಕ್ಕೆ ಇಷ್ಟು ಲೀಟರ್ ನೀರ್ ಕುಡಿಲೇಬೇಕು ಅಂತಾನೆ. ನೆಕ್ಸ್ಟ್ ರೀಲ್ ನೋರು ಡಾಕ್ಟ್ರೆ, ಎಲ್ಲಾರು ಡಾಕ್ಟ್ರೆ ಮಚ್ಚ ನಾನು ಹೇಳ್ತಿರೋದು. ನೆಕ್ಸ್ಟ್ ಅವನು ಡಾಕ್ಟ್ರೆ ಬಂದ್ಬಿಟ್ಟು ನಿಮಗ್ ಬೇಕಾದಾಗ ಮಾತ್ರ ನೀವು ನೀರ್ ಕುಡಿಬೇಕು, ಎಲೆಕ್ಟ್ರೋಲೈಟ್ ಕಿತ್ಕೊಂಡು ಹೋಗ್ಬಿಡುತ್ತೆ, ಇದಾಗುತ್ತೆ ಅದಾಗುತ್ತೆ ಅಂತಾನೆ. ಸೊ ನಿನಗೆ ಯಾವ ಲೆವೆಲ್ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ ಅಂದ್ರೆ, ನಾನು ಏನ್ ಮಾಡ್ಲಿ ಗುರು, ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀನ್ ಕಷ್ಟಪಟ್ಟು ದುಡ್ದು ಕ್ಯಾನ್ಸರ್ ಬರಕ್ ತಿಂತಾ ಇರೋ ತರ ಆಗಿದೆ. ಎಲ್ಲಾ ಫುಡ್ ಪ್ರಾಬ್ಲಮ್, ಎಲ್ಲಾದು ಪ್ರಾಬ್ಲಮ್. ಏನು ತಿನ್ಲೇಬಾರ್ದು. ಇವಾಗ ನಾವು ನೋಡಿದ್ರೆ ಒಂದ್ 50 ನಿಮಿಷ ಹೆಲ್ತ್ ಬಗ್ಗೆ ರೀಲ್ಸ್ ನೋಡ್ಬಿಟ್ರೆ ಲಾಸ್ಟ್ ಅಲ್ಲಿ ಎಲ್ಲದಕ್ಕೂ ಕೆಟ್ಟದು ಅಂತಾರೆ. ಇದು ಕೆಟ್ಟದು, ಒಬ್ಬ ಯೋಗರ್ಟ್ ತಿನ್ನಿ ನಿಮ್ಗೆ ಗುಡ್ ಬ್ಯಾಕ್ಟೀರಿಯಾ, ಗಟ್ಟಿ ಹೆಲ್ತ್ ಒಳ್ಳೇದು. ಇನ್ನೊಬ್ಬದಿಂದ ಇಲ್ಲ ಯೋಗರ್ಟ್ ತಿನ್ಲೇಬೇಡಿ ನೀವು ಅಂತ. ಗುರು ಏನ್ ತಿನ್ಲಿ ನಾನು? ಸೊ ಮೊದ್ಲಿನವ್ರಿಗೆ ಯಾರಿಗೂ ಹೇಳೋರ್ ಇರ್ಲಿಲ್ಲ ಮಚ್ಚ. ಟೆಸ್ಟ್ ಮಾಡಿದ್ರು, ಅವ್ರಿಗದು ಒಳ್ಳೇದ್ ಅನ್ಸ್ತು, ಫೀಲ್, ನೆಕ್ಸ್ಟ್ ಟೈಮ್ ತಿಂತಿದ್ರು. ಇಲ್ವಾ ಬೇಡ, ಬೇಸಿಕ್ ಜನರಲ್ ನಾಲೆಜ್ ಅದು. ಸೊ ಈ ನಾವು ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದಾಗ, ರಿಲೇಶನ್ಶಿಪ್ ವಿತ್ ಯುವರ್ ಸೆಲ್ಫ್, ನಿಮ್ಮ ಅಪ್ಪ ಅಮ್ಮನ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಎಲ್ಲಾದ್ನೂ ಅದು ಒಂದ್ ರೀತಿ ಹಾಳೆ ಮಾಡ್ತಿರೋದು. ಬಟ್ ಅಗೇನ್ ನಾವ್ ಲಾಸ್ಟ್ ಏನ್ ಹೇಳಲೇಬೇಕು ಅಂತ ಹೇಳಿದ್ರೆ, ಇಟ್ ವಿಲ್ ಅಗೇನ್ ಏನೇ ಇದ್ರು, ವಾಟ್ ಎವರ್ ಟೆಕ್ನಾಲಜಿ, ಇಟ್ ವಿಲ್ ಓನ್ಲಿ ಡಿಪೆಂಡ್ ಆನ್ ದ ಪರ್ಸನ್ ಯೂಸಿಂಗ್. ನಾವು ಇಫ್ ವಿ ಆರ್ ಡಿಸೈಡ್ ದಟ್ ಇಲ್ಲ ನಾನು ಇದನ್ನ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ತೀನಿ, ಏನ್ ತಗೋಬೇಕು ಅದನ್ನ ಮಾತ್ರ ತಗೊಂತೀನಿ, ಎಷ್ಟ್ ಮಾಡ್ತೀನಿ ಅಂತ ನಾವು ಡಿಸೈಡ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಏನ್ ಮಾಡಕ್ ಆಗಲ್ಲ. ಈಗ ಬಿಕಾಸ್ ನಾವ್ ಅದಕ್ಕೆ ಸ್ಲೇವ್ ಆಗ್ತಾ ಇದೀವಿ, ಅದ್ ಪ್ರಾಬ್ಲಮ್ ಆಗ್ತಿದೆ ಅಷ್ಟೇ. ಹೌದೌದು, ಅದೆಲ್ಲ ರಾಂಗ್ ರೋಲ್ ಮಾಡೆಲ್ಸ್ ತಗೊಂತ ಇದಾರೆ ಅಷ್ಟೇ.
ನಮ್ ಕಾಲದಲ್ಲೆಲ್ಲ ನಮ್ ಕಾಲ ಅಲ್ಲ, ನಮ್ ತಂದೆಯವ್ರ ಕಾಲದಲ್ಲೆಲ್ಲ ಅದೇ ನೀವ್ ಹೇಳ್ದಂಗೆ ಅವ್ರು ಯಾವ್ದು ಸೋಷಿಯಲ್ ಮೀಡಿಯಾ ನೋಡಿ ಕಲ್ತಿಲ್ಲ ಪೇರೆಂಟಿಂಗ್ ಹೆಂಗ್ ಮಾಡ್ಬೇಕು ಅಂತ. ಎಂತೆಂತ ಅವ್ರ ಅವ್ರ ಅಪ್ಪನ್ ನೋಡಿ ಕಲ್ತಿರೋದು. ಅವ್ರ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಇವ್ರದ್ ನೋಡ್ ಕಲ್ತಿರೋದು ರಿಲೇಶನ್ಶಿಪ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ. ಅವ್ರು ಯಾವ್ದು ಫೇಕ್ ನೋಡಿಲ್ಲ, ರಿಯಾಲಿಟಿ ನೋಡಿದ್ದಾರೆ. ಏನ್ ಮಾಡಿದ್ರೆ ಏನ್ ಆಗುತ್ತೆ, ಹೆಂಗ್ ಉಳಿಸ್ಕೊಬಹುದು, ಹೌ ಇಟ್ ಶುಡ್ ಬಿಹೇವ್ ವಿತ್ ಅದರ್ಸ್, ಎಲ್ಲಾನು ನಮ್ ಫ್ಯಾಮಿಲಿಯಲ್ಲಿ ಕಲ್ತಿದ್ದು. ಈಗ ಏನಾಗ್ತಿದೆ ಅಂದ್ರೆ ಬೇರೆ ಸೋಷಿಯಲ್ ಮೀಡಿಯಾ ಅಲ್ಲ ಹೆಂಗ್ ಗೊತ್ತಾ ಮಚ್ಚ, ದೇರ್ ವಾಸ್ ಓನ್ಲಿ ಮೊದ್ಲು ಎರಡೇ ರೀತಿ ಕಲಿಯಕ್ ಆಗ್ತಿದ್ದು. ಇವಾಗ ಒಂದೇ, ನಾನು ನಮ್ಮಪ್ಪ ಮಾಡಿದ್ದನ್ನೇ ನಾನು ಮಾಡ್ತೀನಿ, ಇಲ್ಲ ನಮ್ಮಪ್ಪ ಹೆವಿ ಹಿಂಸೆ ಕೊಟ್ಬಿಟ್ಟು ಎರಡೇ ಆಪ್ಷನ್. ನಮ್ಮಪ್ಪ ಒಂದೇ ಹೆವಿ ಹೊಡಿತಿದ್ರು, ಆ ಕೋಪ ನಾನು ನನ್ ಮಗಿಗೆ ಹೊಡಿತೀನಿ, ಇಲ್ಲ ನಮ್ಮಪ್ಪ ಹೆವಿ ಹೊಡಿತಿದ್ರು ನಾನ್ ನನ್ ಮಗಿಗೆ ಹೊಡಿಯಲ್ಲ, ಎರಡೇ ಇದ್ದಿದ್ದು. ಈಗ ಹಂಗಲ್ಲ, ಅವ್ರ ಪಕ್ಕದ ಮನೆಯವ್ರು ಹೊಡಿತವ್ರೆ ಬಟ್ ಈ ಮನೆಯವ್ರು ಹೊಡಿತಾ ಇಲ್ಲ, ನಾನ್ ಏನ್ ಮಾಡ್ಲಿಕ್ಕೆ, ಮನೆ ಸೆಂಟ್ರಲ್ ಇದೆ. ಒಂದ್ ದಿವಸ ಹೊಡಿತೀನಿ, ಒಂದ್ ದಿವಸ ಹೊಡಿಯಲ್ಲ, ಅದಾಗ್ತಿದೆ. ಹಾರಿಬಲ್. ಅದಕ್ಕೆ ರೆಡಿ ಬಾಯ್ಸ್? ಎಸ್. ನೈಸ್. ಸಕ್ಸಸ್ ಬರೀ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಇಂದ ಬರೋದು. ಲಕ್ ಯಾವ ಫ್ಯಾಕ್ಟರ್ ಪ್ಲೇ ಮಾಡಲ್ಲ. ನೀನೊಬ್ನೇ ಅಪ್ಪ ಡಿಫ್ರೆಂಟ್. ಹೌದಲ್ಲ, ಹೌದು, ನಾವ್ ಮೂರು ಜನ ಡಿಸ್ಅಗ್ರಿ. ನೀನು agree. ಕ್ವಶನ್ ಸರಿ ಅರ್ಥ ಆಯ್ತಲ್ಲ. ಕ್ವಶನ್ ಸಕ್ಸಸ್ ಬರೀ ಹಾರ್ಡ್ ವರ್ಕ್ ಅಂಡ್ ಇದ್ ಮಾತ್ರ ಬರೋದು. ಹಾ, ಲಕ್ It's ಏನು dependent only on, ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಮೇಲೆ ಅಷ್ಟೇ ಡಿಪೆಂಡ್ ಆಗಿರೋದು ಅಂತ. ಲಕ್ ಬೇಕಾಗೇ ಇಲ್ಲ ಸಕ್ಸಸ್ ಗೆ ಅನ್ನೋ ತರ. ನೀನೊಬ್ನೇ ಅಗ್ರಿ ಹೇಳಿರೋದು. ನಾವ್ ಎಕ್ಸ್ಪ್ಲೇನ್ So, ಮಾಡೋ like- ನೆಸಿಟಿನೇ ಇಲ್ಲ ಅನ್ಸುತ್ತೆ. I heard this line. Luck doesn't matter because even luck has to work. If if something has to happen and for example, where something is working, only then it leads to a success anta naan ಹೇಳಕ್ಕೆ ಇದು ಮಾಡೋದು. ಹೌದು. Okay, if there has to be some amount of work. I'm not telling hard work ಇರಬೇಕು ಅಥವಾ ಇದಿರ್ಬೇಕಂತಲ್ಲ, but there has to be some amount of work for which gives a start. ಅಂದ್ರೆ ಸಕ್ಸಸ್ ಗೆ ಸ್ಟಾರ್ಟ್ ಕೊಡಕ್ಕೆ ಏನಾದ್ರು ಬೇಕೇ ಬೇಕು. ಲಕ್ ಹಿಡ್ಕೊಂಡು ನೀನು ಹೋಗ್ಬಿಟ್ಟು ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದು ವರ್ಕ್ ಆಗಿಲ್ಲ ಅಂದ್ರೆ ಎಲ್ಲಿ ಯೂಸ್ ಆಗುತ್ತೆ ಅಂತ ನಾನು ಹೇಳೋದು. ಇಟ್ ಈಸ್ ಅ ಚಾನ್ಸ್, ಬಟ್ ಇಫ್ ಯು ಹಾರ್ಡ್ ವರ್ಕ್ ಇದ್ ಮಾಡಿದ್ರೆ ದೇರ್ ಇಸ್ ಅ ಕಂಪ್ಲೀಟ್ ಚಾನ್ಸ್, ಪಾಸಿಬಿಲಿಟಿ ಇಸ್ ಮೋರ್. ಅಲ್ಲ, ನೀನ್ ಹೇಳ್ತಿರೋದು correct. ಕ್ವಶನ್ ರಾಂಗ್ ಅಂತ ಮಾಡ್ಕೊಂಡಿದ್ವಿ. ನಾವ್ ಏನ್ ಹೇಳ್ತಾ ಇರೋದು ಅಂದ್ರೆ ಬರೀ ಲಕ್ ಇಂದ ಸಕ್ಸಸ್. ಕ್ವಶನ್ ಏನ್ ಹೇಳ್ತಾ ಇದೆ ಅಂದ್ರೆ ಸಕ್ಸಸ್ ಗೆ ಬರೀ ಹಾರ್ಡ್ ವರ್ಕ್ ಇದ್ರೆ ಸಾಲದು, ಯು ನೀಡ್ ಇವನ್ ಲಕ್ ಆಸ್ ವೆಲ್. ಲಕ್ ಬೇಡವೇ ಬೇಡ ಅಂತ ಕೇಳ್ತಾ ಇರೋದು. ನೀನ್ ಲಕ್ ಲಕ್ ಬೇಡವೇ ಬೇಡ, ವಿತೌಟ್ ಲಕ್ ಯು ಕ್ಯಾನ್. ನೀನ್ ಹೇಳಿದ್ದು ಟು ಅ ಪಾಯಿಂಟ್ ಎಕ್ಸೆಪ್ಟೇಬಲ್. ಅಂದ್ರೆ ನೀನ್ ಏನು ಅವ್ನು ಹೇಳ್ತಿರೋದು ಏನು ಕಷ್ಟನೇ ಪಡದೆ, ಏನು ಮಾಡದೆ ಬರೀ ಲಕ್ ನಂಬ್ಕೊಂಡು ಇರಕ್ ಆಗಲ್ಲ ಅಂತ ಅವ್ನು ಹೇಳ್ತಾವನೆ. ಬಟ್ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅದೆಲ್ಲ ನಿಜ. ಪ್ರಪಂಚದಲ್ಲಿ ಬ್ರೋ ಅಟ್ಲೀಸ್ಟ್ ನೀನು ಒಂದ್ 10% ಜನರನ್ನ ಬಿಟ್ರೆ 90% ಆಫ್ ದ ಪೀಪಲ್ ಆನ್ ಅ ಡೈಲಿ ಬೇಸಿಸ್ ಎಲ್ಲರೂ ಕಷ್ಟ ಪಡ್ತಿದ್ದಾರೆ. ಅವ್ರ ತಾಕತ್ಗಾಗುವಷ್ಟು ಅಟ್ಲೀಸ್ಟ್ ಕಷ್ಟ ಪಡ್ತಾ ಇದ್ದಾರೆ. ಹೆವಿ ಅಲ್ಲ ಅಂದ್ರೂ ಇವಾಗ ನಾನ್ ಯಾರೋ ಒಬ್ಬ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಷ್ಟು ನಾನ್ ಕಷ್ಟ ಪಡದೇ ಇರ್ಬೋದು, ಬಟ್ ನನ್ ಪ್ರೊಫೆಷನಲ್ ಎಷ್ಟು ಕಷ್ಟ ಪಡ್ಬೇಕು ನಾನ್ ಕಷ್ಟ ಪಡ್ತಾ ಇರ್ತೀನಿ. ಎಲ್ಲರೂ ಕಷ್ಟ ಪಡ್ತಾ ಇದ್ದಾರೆ, ಎಲ್ಲರೂ ಅವ್ರು ಎಷ್ಟೋ ಜನ ಡೆಡಿಕೇಟೆಡ್ ಆಗಿದ್ದಾರೆ, ಎಲ್ಲ ಮಾಡ್ತಾ ಇದಾರೆ. ಬಟ್ ವೈ ಓನ್ಲಿ ಫ್ಯೂ ಪೀಪಲ್ ಗೆಟ್ ಸಕ್ಸಸ್? ಎಷ್ಟೋ ಒಂದ್ಸತಿ ನಿನ್ ಪಾಸ್ಟ್ ಕರ್ಮಗಳಾಗಿರ್ಬೋದು, ಲಕ್ ಫ್ಯಾಕ್ಟರ್ ಆಗಿರ್ಬೋದು, ಏನೋ ನಿಮ್ ಅಪ್ಪ ಅಮ್ಮ ಮಾಡಿದ ಪುಣ್ಯ ಆಗಿರ್ಬೋದು, ಎಲ್ಲದೂ ಮ್ಯಾಟರ್ ಆಗೇ ಆಗುತ್ತೆ. ಇವಾಗ ಹೇಳ್ತಾರೆ ನೋಡು, ಐ ವಾಸ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್, ನನಗೆ ಆಪರ್ಚುನಿಟಿ ಸಿಕ್ತು. ಹೌದಾ? ಹೆಲ್ ಡಿಡ್ ಯು ನೋ ದಟ್ ವಾಸ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್? ನಿಂಗ್ ಗೊತ್ತಿರ್ಲಿಲ್ಲ, ಅಲ್ಲಿ ನೀನ್ ಹೋದೆ, ದೇವ್ರು ಕರ್ಕೊಂಡು ಹೋದ ನಿನಗೆ ಆಪರ್ಚುನಿಟಿ ಸಿಕ್ತು. ಸಿಕ್ಕಿದ್ರ ಮೇಲೆ ಏನ್ ಮಾಡ್ತೀಯಾ? ನೀನ್ ಹೇಳಿದ ಪಾಯಿಂಟ್ ಕರೆಕ್ಟ್. ನಿನಗೆ ಆಪರ್ಚುನಿಟಿ ಸಿಕ್ಕಿದ್ರ ಮೇಲೆ ಕಷ್ಟ ಪಡ್ತೀಯೋ ಇಲ್ವೋ ಅನ್ನೋದು ನನ್ ಕೈಯಲ್ಲಿದೆ. ನನಗೆ ಆಪರ್ಚುನಿಟಿನೇ ಸಿಕ್ಕಿದೆ, ಕಷ್ಟಪಡ್ತೀನಿ ಬಿಡು, ಏನ್ ಕಷ್ಟಪಡ್ಲಿ ನಾನು? ನನಗೇನು ಸಿಗ್ತಾನೆ ಇಲ್ಲ ಆಪರ್ಚುನಿಟಿ. ಸೊ ನಾವ್ ಅದನ್ನ ಹೇಳ್ತಾ ಇರೋದು, ದಟ್ ಲಕ್ ತುಂಬಾ ಬೇಕೇ ಬೇಕು ಬ್ರೋ. ನೀನ್ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ಹತ್ರ ಕೇಳಿದ್ರು ಅವರು ಅದೇ ಹೇಳ್ತಾರೆ, ಅಟ್ಲೀಸ್ಟ್ 1-2% ಆಫ್ ಲಕ್ ಇದ್ದೇ ಇತ್ತು. ಬಿಕಾಸ್ ಯಾವ್ದೋ ಒಂದ್ ಡೀಲ್ ನಾನ್ ಅನ್ಕೊಂಡೇ ಇರ್ಲಿಲ್ಲ. ನಂಗೆ ಬಿಸ್ನೆಸ್ ಮ್ಯಾನ್ ಕೇಳಿದ್ರು, ಯಾವ್ದೋ ಒಂದ್ ಡೀಲ್ ನಾನ್ ಅನ್ಕೊಂಡೇ ಇರ್ಲಿಲ್ಲ, ಅದ್ ಹೆಂಗ್ ಬಂತು ನನಗೆ ಇನ್ನೂ ಗೊತ್ತಿಲ್ಲ, ಕ್ಲಿಕ್ ಆಗೋಯ್ತು. ನಾನ್ ಮಾಡಿದ ಪಿಚ್ ಅವ್ರಿಗೆ ಇಷ್ಟ ಆಗತ್ತ ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಹೆಂಗೋ ಇಷ್ಟ ಆಗೋಯ್ತು, ಐ ಗಾಟ್ ದಟ್ ಪ್ರಾಜೆಕ್ಟ್, ಆಗೋಯ್ತು. ದೆನ್ ಮೈ ಲೈಫ್ ಟರ್ನ್. ದಟ್ ಈಸ್ ದೇರ್. ಹಿ ವಾಸ್ ಹಾರ್ಡ್ ವರ್ಕಿಂಗ್, ಅದ್ರಗಿಂತ ಮುಂಚೆನೂ ಅವ್ನು ಹಾರ್ಡ್ ವರ್ಕ್ ಮಾಡ್ತಿದ್ದ, ಆ ಆಪರ್ಚುನಿಟಿ ಸಿಕ್ಕಾದ್ಮೇಲೂ ಹಾರ್ಡ್ ವರ್ಕ್ ಮಾಡ್ತಿದ್ದ. ಬಟ್ ಎಲ್ಲ ಕೂಡ್ ಬರಕ್ಕೆ ನಿನಗ್ ಏನೋ ಒಂದ್ ಫ್ಯಾಕ್ಟರ್ ಇದೆ. ಅದನ್ನ ನೀನ್ ಲಕ್ ಅಂತಾರು ಕರಿ, ಕರ್ಮ ಅಂತಾರು ಕರಿ, ಏನಂತಾರು ಕರಿ, ಬಟ್ ದೇರ್ ಇಸ್ ಸಮಥಿಂಗ್ ದಟ್ ನಮ್ ಕೈಯಲ್ಲಿ ಇಲ್ದೇ ಇರೋದು ಏನೋ ಒಂದ್ ಇದ್ದೇ ಇರೋದು ಮಚ್ಚ ಈ ಪ್ರಪಂಚದಲ್ಲಿ ಯಾವಾಗ್ಲೂ. ನಾವ್ ಏನೇ ಮಾಡಿದ್ರು, ಇವಾಗ ನಾವೇ ಟ್ರಿಕ್ ಶಾಟ್ಸ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಎಷ್ಟೋ ಸತಿ ಹಾಕ್ತಾ ಇರ್ತೀವಿ. ಕೆಲವು ಟ್ರಿಕ್ ಶಾಟ್ ಹೆವಿ ಕಷ್ಟದ್ದು, ಇದು ಆಗಕ್ ಸಾಧ್ಯನೇ ಇಲ್ಲ ಅನ್ಕೊಂಡಿರ್ತೀವಿ, ಒಂದಿಲ್ಲ ಚಾನ್ಸ್ ಇರುತ್ತೆ. ಎಷ್ಟೋ ಸತಿ ನಾನ್ ಮಾಡಿದ್ದು ಅಂತ ಅನ್ಸೋದೇ ಇಲ್ಲ ನನಗೆ. ಎಷ್ಟೋ ಸತಿ ಇದು ಹೆಂಗ್ ಹೋಗ್ಬಿಡ್ತು ಗುರು ಅನ್ಸುತ್ತೆ ತಪ್ಪ ಅಂತ. ದಟ್ ಫ್ಯಾಕ್ಟರ್ ನಮಗ್ ಗೊತ್ತಿಲ್ಲ ಅದ್ ಏನಂತ. ಇಟ್ ಹ್ಯಾಪನ್ಸ್.
ನಿನಗ್ ಅದ್ ಆಗ್ಬೇಕು ಅಂತ ಬರ್ದಿದೆ, ನಿನ್ ಕೈಯಲ್ಲಿ ಏನೋ ಒಂದ್ ಆಗ್ಬೇಕಂತ ಬರ್ದಿದೆ, ಅದ್ ದೇವರು ಏನೋ ಅದ್ ಮಾಡಿಸ್ತಾರೆ. ಹೌದು. that factor will always be there for your success. ನೀನ್ ಬರೀ ಹಾರ್ಡ್ ವರ್ಕ್ ಎಲ್ಲಾರು ಮಾಡ್ತಿದಾರೆ, ಯಾಕೆ ಎಲ್ಲಾರು ಸಕ್ಸಸ್ಫುಲ್ ಇಲ್ಲ, ಅದೊಂದು ಕ್ವಶನ್ ಬಂದೇ ಬರುತ್ತಲ್ಲ ದೆನ್. ಬಟ್ ನೀನ್ ಹೇಳಿದ್ ಇಟ್ ಇಸ್ ರೈಟ್, ನೀನ್ ಏನು ಟ್ರೈ ಮಾಡದೆ ಹೆಂಗ್ ಗೊತ್ತಾಗುತ್ತೆ ಲಕ್ ಇದೆಯಾ ಇಲ್ವಾ, ಬಟ್ ಲಕ್ ಬೇಕೇ ಅಂತಿರೋದು ಸಿ ನಮ್ದು ಪಾಯಿಂಟ್ ಏನಂದ್ರೆ ದ ಫಸ್ಟ್ 99% ಆಫ್ ಸಕ್ಸಸ್ ಬರ್ಬೇಕಾದ್ರೆ ಫಸ್ಟ್ 99% ನೀನ್ ಹಾರ್ಡ್ ವರ್ಕ್ ಹಾಕ್ಲೇಬೇಕು. ದ 100%, ದ ಲಾಸ್ಟ್ 1% ಅಲ್ಲಿ ಲಕ್ ಬಂದಾಗ ಯು ಶೈನ್. ಈಗ ಯೂಟ್ಯೂಬ್ ಅಂತ ನೀನ್ ತಗೊಂಡ್ರು ದೇರ್ ಆರ್ ಎನ್ ನಂಬರ್ ಆಫ್ ಯೂಟ್ಯೂಬ್ ಚಾನೆಲ್ಸ್ ಹೂ ಆರ್ ಪೋಸ್ಟಿಂಗ್ ಕ್ರೇಜಿ ಕಾಂಟೆಂಟ್, ಮೀನಿಂಗ್ಫುಲ್ ಕಾಂಟೆಂಟ್ ಹಾಕ್ತಾ ಇದಾರೆ, ಬಟ್ ಅವ್ರು ಫೇಮಸ್ ಆಗ್ತಿಲ್ಲ. ಯಾಕೆ? ಲಕ್ ಇಲ್ಲ ಅವ್ರಿಗೆ. ನಿಂಗ ಆ ಲಕ್ ಬಂತು ಅಂದ್ರೆ ಯಾರೋ ಒಬ್ರು ನಿಮ್ ಚಾನೆಲ್ ನ ಪ್ರಮೋಟ್ ಮಾಡೋದು ಏನೋ ಮಾಡಿ ಸಮಥಿಂಗ್ ವಿಲ್ ಹ್ಯಾಪನ್, ನಿಂಗೆ ಆ ಸಕ್ಸಸ್ ಕೊಡುತ್ತೆ ಅದು. ಈಗ ನೀನ್ ಇಂಡಿಯನ್ ಕ್ರಿಕೆಟ್ ಟೀಮ್ ತಗೋ, ಅದಕ್ಕೆ ಸೆಲೆಕ್ಷನ್ ಹಾಕಿ ಎಷ್ಟು ಜನ ಆಡ್ತಾರೆ, ಎಷ್ಟು ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಎಷ್ಟು ವರ್ಷ ಟ್ರೈನಿಂಗ್ ಮಾಡಿ, ಎಷ್ಟು ಜನ ಒಲಿಂಪಿಕ್ಸ್ ಆಡಕ್ಕೂ ಎಷ್ಟು ಜನ ಎಲ್ಲ ಟ್ರೈನಿಂಗ್ ಮಾಡಿ ಬರ್ತಾರೆ. ಬಟ್ ಯಾರೋ ಒಬ್ಬನ್ ಲಕ್ ಅಲ್ಲಿ ರೈಟ್ ಟೈಮ್ ಅಲ್ಲಿ ಆ ಟೈಮಲ್ಲಿ ಅವ್ನ ಪರ್ಫಾರ್ಮೆನ್ಸ್ ಪೀಕ್ ಆಗಿ ಹೋಗುತ್ತೆ ಅಲ್ವಾ. ಎಲ್ರು ಈಕ್ವಲಿ ಕೇಪಬಲ್ ಇರ್ತಾರೆ. ಇಂಡಿಯಾದಲ್ಲಿ ಎಷ್ಟೋ ಮೋಸ್ಟ್ ಟ್ಯಾಲೆಂಟೆಡ್ ಪೀಪಲ್ ಹ್ಯಾವಂಟ್ ಇವನ್ ಪ್ಲೇಡ್ ಫಾರ್ ಇಂಡಿಯಾ. ಬಟ್ ನೀನ್ ಹೇಳಿದ ಫ್ಯಾಕ್ಟರ್ ಏನಕ್ಕೆ ಕರೆಕ್ಟ್ ಅಂತ ಹೇಳಿದ್ರೆ, ಅವಾಗ ಹೇಳೋರು ಮಚ್ಚ ದಟ್ ವಿನೋದ್ ಕಾಂಬ್ಳಿ ವಾಸ್ ಮೋರ್ ಟ್ಯಾಲೆಂಟೆಡ್ ದೆನ್ ಸಚಿನ್ ಅಂತ. ಬಟ್ ಸಚಿನ್ ಡೆಡಿಕೇಶನ್ ಇತ್ತು, ಹಾರ್ಡ್ ವರ್ಕ್ ಇತ್ತು, ಡಿಸಿಪ್ಲಿನ್ ಇತ್ತು. ಆ ಲಕ್ ಜೊತೆ ಅದೆಲ್ಲ ಇದ್ದಿದ್ರಿಂದ ಸಚಿನ್ ಗಾಡ್ ಆದ. ವಿನೋದ್ ಕಾಂಬ್ಳಿ ಡಿಸಿಪ್ಲಿನ್ ಇರ್ಲಿಲ್ಲ, ಮಜಾ ಮಾಡ್ತಿದ್ದ, ಅದು ಇದು ಎಲ್ಲ ಡ್ರಗ್ಸ್ ಗೇಕ್ಸ್ ಅದು ಇದು, ಹಿ ಡಿಡ್ಂಟ್ ಫೋಕಸ್ ಆನ್ ದ ಗೇಮ್. ಅವ್ನ್ ಇನ್ನ ಏನೋ ಆಗ್ಬೋದಿತ್ತೇನೋ, ಆಗ್ಲಿಲ್ಲ. ಅಲ್ಲಿ ಲಕ್ ಅಂತ ಹೇಳಕ್ ಆಗಲ್ಲ, ಇಟ್ ವಾಸ್ ಪ್ಯೂರ್ಲಿ ಆನ್ ಯು, ನೀನ್ ಮಾಡ್ಲಿಲ್ಲ ಅಷ್ಟೇ. ಬಟ್ ನೀನ್ ಹೇಳ್ದಂಗೆ ಲಕ್ ಅಂದ್ರೆ ಇವಾಗ ನಾವೇನ್ ಹೇಳ್ತಿರೋದು, ಇವಾಗ ಲಕ್ ನಾನು ಸಡನ್ ಅಂಬಾನಿ ಮಗ ಹುಟ್ಬಿಡಿದೀನಿ, ನಾನು ಹುಡ್ತಾನೆ ನನಗೆ ಫುಲ್ ಕಾಸಿದೆ ಎಲ್ಲ ಇದೆ, ಏನ್ ಲಕ್ ಗುರು, 100% ಲಕ್ ನಾನು ಮಾಡ್ತೀನಿ. ಆ ಲಕ್ ನಾವ್ ಹೇಳ್ತಾ ಇದ್ದೀವಿ, ಆ ಲೆವೆಲ್ ಲಕ್ ಬೇಡ. ನಾವ್ ಹೇಳ್ತಿರೋದು ಸಿಂಪ್ಲಿ ಇವಾಗ ಏನೋ ನೀನ್ ತುಂಬಾ ಕಷ್ಟಪಟ್ಟು ಒಂದ್ ವಿಡಿಯೋ ಮಾಡಿದೀವಿ ನಾವು, ನಮ್ ಪ್ರೊಫೆಷನ್, ನಾನ್ ಎಲ್ಲ ಎಫರ್ಟ್ ಹಾಕಾಯ್ತು, ನಾನ್ ವಿಡಿಯೋ ಚೆನ್ನಾಗಿ ಬರ್ದಾಯ್ತು, ವಿಡಿಯೋ ಶೂಟ್ ಮಾಡಾಯ್ತು, ಎವ್ರಿಥಿಂಗ್ ಇಸ್ ರೆಡಿ, ನಾನು ಈಗ ಪೋಸ್ಟ್ ಮಾಡಾಯ್ತು, ಇನ್ ನನ್ ಕೈಯಲ್ಲಿ ಏನು ಇಲ್ವಾ. ಬಟ್ ಅದು ಪುಷ್ ಆಗಿ ಎಲ್ಲರಿಗೂ ಇಷ್ಟ ಆಗಿ ಓಡ್ಬಿಡ್ತಾ, ದಾಟ್ ಫ್ಯಾಕ್ಟರ್ ಇಸ್ ಲಕ್. ಬಿಕಾಸ್ ಒನ್ಸ್ ಇಟ್ ಇಸ್ ಆನ್ ಯೂಟ್ಯೂಬ್, ನನ್ ಕೈಯಲ್ಲಿ ಏನು ಇಲ್ಲ, ಇನ್ ನಾನು ಏನ್ ಅದಕ್ಕೆ ಇನ್ಪುಟ್ ಕೊಡಕ್ ಆಗಲ್ಲ, ಇನ್ ದೇವ್ರ ಮೇಲೆ ಜನರ ಮೇಲೆ ಅದಿಷ್ಟ ಆಗೋದು. ಸೊ ಎಷ್ಟೋ ಸತಿ ಒಳ್ಳೆ ವಿಡಿಯೋ ಇಟ್ಟಾಗಲ್ಲ ಬ್ರೋ, ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದು ಯಾವ್ದೋ ಒಂದು ವಿಡಿಯೋ ಅಷ್ಟೊಂದೇ ನಾವು ಎಕ್ಸ್ಪೆಕ್ಟೇಷನ್ ಇರಲ್ಲ, ಅದ್ರ ಮೇಲೆ ಅದು ಓಡ್ಬಿಡುತ್ತೆ. ಸೊ ದೋಸ್ ಫ್ಯಾಕ್ಟರ್ಸ್ ವಿ ಆರ್ ಕಾಲಿಂಗ್ ಎಸ್ ಲಕ್ ಅಷ್ಟೇ, ಮತ್ತೇನಿಲ್ಲ. ಬಟ್ ಅಫ್ಕೋರ್ಸ್ ಹಾರ್ಡ್ ವರ್ಕ್ ಗಿಡ್ ವರ್ಕ್ ಅದು ಡಿಸಿಪ್ಲಿನ್ ಬೇಕೇ ಬೇಕು ಬಿಡು, ಅದಿಲ್ದೆ ನಿನಗೆ ಎಷ್ಟು ಲಕ್ ಇದ್ರು ಏನು ಮಾಡಕ್ ಆಗಲ್ಲ. ಮುಂದೆ ಇವ್ನು ಹೇಳ್ದಂಗೆ ಲಕ್ ಇಸ್ ಅನ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್. ಎಲ್ಲ ನಿನ್ ಕಂಟ್ರೋಲ್ ಇದೆ ಅಂದ್ರೆ ಯು ಆರ್ ದ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್ ಅಲ್ವಾ. ಸೊ ಅದಕ್ಕೆ ಲಕ್ ಏನಂದ್ರೆ ದಟ್ ಒನ್ ಫ್ಯಾಕ್ಟರ್ ವಿಚ್ ನಾವ್ ಯಾರು ಮಾಡಕ್ ಆಗಲ್ಲ, ದಟ್ ಶುಡ್ ಹ್ಯಾಪನ್. ಅದು ಏನೋ ಯಾರಿಗಂದ್ರೆ ಸುಮ್ನೆ ಆಗ್ಬಿಡಲ್ಲ ಲಕ್, ಅವ್ರದ್ದು ಆ ಡೆಡಿಕೇಶನ್, ಕನ್ಸಿಸ್ಟೆನ್ಸಿ ಎಲ್ಲ ಇರ್ಬೇಕು, ಅವೆಲ್ಲ ಅವ್ರಿಗೂ ಲಕ್ ಸಿಗೋದು. ನೀನ್ ಹುಟ್ಟದಾಗ್ಲೇ ನೀನ್ ಅಷ್ಟು ಲಕ್ಕಿ ಆಗಿದೆ, ಎಲ್ಲ ಬಂದಿದೆ, ಇಟ್ ಸ್ಟಿಲ್ ಡಸಂಟ್ ಕನ್ಫರ್ಮ್ ದಟ್ ನೀನ್ ಸಕ್ಸಸ್ಫುಲ್ ಆಗ್ತೀಯ ಅಂತ ಅಲ್ವಾ ಬ್ರೋ. ಎಲ್ಲ ನಿನ್ನ ಹತ್ರ ಇದ್ದೂನು ಅವನ ಅಪ್ಪಂದೆಲ್ಲ ನಾಚಾರನು ಮಾಡ್ಬೋದು, ಅವ್ನ್ ಸಖತ್ತ ಮಾಡೋದಿಲ್ವಲ್ಲ, ಹಾಳ್ ಮಾಡೋದು ಸಾಕ್ಬೋದು, ಅವ್ನು ಯಾರ ಕೈಯಲ್ಲಿದೆ ಅದು. ಸೊ ಲಕ್ ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ. ನಿನಗ್ ಗೊತ್ತಿರೋದ್ ನೀನ್ ಹೇಳ್ದಂಗೆ ಓನ್ಲಿ ದ ವರ್ಕ್ ದಟ್ ವಿ ಕ್ಯಾನ್ ಡು, ಬಟ್ ಅದು ಬೇಕೇ ಅಂತಿರೋದ್ ನಾವ್ ಅಷ್ಟೇ. ಅಟ್ಲೀಸ್ಟ್ ಬೇಕು, ಅಟ್ಲೀಸ್ಟ್ ನಮಗ್ ಬೇಕು ಅಂತ ನಾವ್ ಅಂತ ನಮಗ್ ಈ ವಿಡಿಯೋ ಓಡ್ಬೇಕು ಅಂತ ಹೇಳ್ತಿರೋದ್ ನಾವು. ರೆಡಿ? ಓಕೆ, ಏನೋ ಫುಲ್ ಕಂಟೆಂಟ್ ಕ್ರಿಯೇಟರ್ ಬಗ್ಗೆನೇ ಇದೆ. ಲಾಂಗ್ ಫಾರ್ಮ್ ಕಂಟೆಂಟ್ ಕ್ರಿಯೇಟರ್ಸ್ ಶಾರ್ಟ್ ಫಾರ್ಮ್ ಕ್ರಿಯೇಟರ್ಸ್ ಗಿಂತ ಜಾಸ್ತಿ ಟ್ಯಾಲೆಂಟೆಡ್ ಆಗಿರ್ತಾರೆ. ತರ ಸಬ್ಜೆಕ್ಟಿವ್ ಕ್ವಶನ್ ಆಗಿದೆಯಲ್ಲ. ಸಬ್ಜೆಕ್ಟಿವ್ ಆನ್ಸರ್ ಕೊಟ್ಬಿಡು. ಅದೇ ಈ ಬೋರ್ಡ್ ತೋರ್ಸ್ಬೇಕು ಅನ್ಸ್ತಾ ಇದೆ ಇವಾಗ. ಸಿ ಇದು ತೋರ್ಸ್ಬೋದಾ? ಓಕೆನಾ? ಬಿಕಾಸ್ ಐ ಡೋಂಟ್ ಇವನ್ ಅಗ್ರಿ ನಾಟ್ ಡಿಸ್ಅಗ್ರಿ. ಅದಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಸಿ ಬಿಫೋರ್ ಸ್ಟಾರ್ಟ್ ಆಫ್ ದಿಸ್ ಶಾರ್ಟ್ ಕಂಟೆಂಟ್ ಲಾಂಗ್ ಕಂಟೆಂಟ್ ಟೈಮಲ್ಲಿ ಎಸ್ ಡೆಫಿನೆಟ್ಲಿ ಆವಾಗ ಏನಾಗಿತ್ತು ಅಂದ್ರೆ ಕೆಲವ್ರು ಬರೀ ನಾನು ಶಾರ್ಟ್ ಕಂಟೆಂಟೇ ಮಾಡ್ತೀನಿ ಅಂತ ಬಂದವ್ರು ಇದ್ರು ಆ ಟೈಮಲ್ಲಿ. ಸೊ ಆವಾಗ ಎಸ್ ಐ ಅಗ್ರಿ, ಅವ್ರು ಕ್ರಿಯೇಟಿವ್ ಇರ್ಲಿಲ್ಲ, ಇವ್ರು ಕ್ರಿಯೇಟಿವ್ ಇದಾರೆ ಅಂತ. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಈ ಸಿಚುವೇಶನ್ ಹೆಂಗ್ ಮಾಡಿದ್ರೆ, ಲಾಂಗ್ ಕಂಟೆಂಟ್ ಮಾಡ್ತಾ ಇರೋರು ಶಾರ್ಟ್ ಕಂಟೆಂಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಕ್ರಿಯೇಟಿವ್ ಪೀಪಲ್ ಆರ್ ಜಸ್ಟ್ ಶಿಫ್ಟೆಡ್. ಅವ್ರದ್ದೇನಿದೆ ಅದನ್ನೇ ತಗೋ, ಬರೀ ಇನಿಷಿಯಲ್ ಟೈಮ್ ನೀನ್ ಹೇಳ್ತಾ ಇದ್ದೆ, ಅಂದ್ರೆ ಟೇಕ್ ಇಟ್ ಆಸ್ ಜಸ್ಟ್ someone who is creating ಬರೀ ಶಾರ್ಟ್ ಫಾರ್ಮ್ ಮಾಡ್ತಿರೋ, ಬರೀ ಲಾಂಗ್ ಫಾರ್ಮ್ ಅಂದ್ರೆ ನಿನ್ ಪ್ರಕಾರ. ನಾನ್ ಏನಕ್ಕೆ ಅಗ್ರಿ ಅಂತ ಅಂದ್ರೆ ಮಚ್ಚ, ನನಗ್ ಗೊತ್ತಿಲ್ಲ ಇಫ್
ಲಾಂಗ್ ಫಾರ್ಮ್ ಕಂಟೆಂಟ್ ಕ್ರಿಯೇಟರ್ಸ್ ಇವ್ರಿಗಿಂತ ಮೋರ್ ಟ್ಯಾಲೆಂಟೆಡ್. ನಾನೇನಕ್ಕೆ ಅಗ್ರಿ ಮಾಡ್ತಿದ್ದೀನಿ ಅಂದ್ರೆ ಲಾಂಗ್ ಫಾರ್ಮ್ ರಿಕ್ವೈರ್ಸ್ ಮೋರ್ ಟ್ಯಾಲೆಂಟ್ ಅಂತ. ಯಾಕಂತ ಹೇಳಿದ್ರೆ ಇವಾಗ ಆಲ್ರೆಡಿ ನಮಗ್ ಗೊತ್ತಿರೋ ಹಂಗೆ ಸೋಷಿಯಲ್ ಮೀಡಿಯಾದಿಂದ ನಾವೆಲ್ಲ ಮಾತಾಡಿದ್ವಿ, ನಮ್ ಅಟೆನ್ಷನ್ ಸ್ಪ್ಯಾನ್ ವರ್ಸ್ಟ್ ಆಗ್ಬಿಟ್ಟಿದೆ. ನಿನಗೆ ಒಂದ್ ರೀಲೇನೆ ಇರೋದೇ 1 ನಿಮಿಷ, ಬಟ್ ಆ ಇನಿಷಿಯಲ್ ಒಂದ್ 5-10 ನಿಮಿಷನೇ ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ. ಅಂತದ್ರಲ್ಲಿ ಅವರ್ಸ್ ಟುಗೆದರ್ ಅಥವಾ ಒಂದು ಹಾಫ್ ಅನ್ ಅವರ್ ಲಾಂಗ್ ವಿಡಿಯೋ, 10 ನಿಮಿಷದ ವಿಡಿಯೋನಲ್ಲಿ ಅವ್ರ ಅಟೆನ್ಷನ್ ಗ್ರಾಸ್ಪ್ ಮಾಡಿ ಒಳ್ಳೆ ಒಂದು ಕಂಟೆಂಟ್ ಕೊಡೋದು, ಅಥವಾ ಒಂದು ಸ್ಟೋರಿ. ಇವಾಗ ನೀನ್ 1 ನಿಮಿಷಕ್ಕೆ ಏನೋ ಒಂದು ಬರೆದ್ ಬಿಡ್ತೀಯ, ಬಟ್ ಆ ಸ್ಟೋರಿ ಲೈನ್ ಬರೆಯೋದು ಹೆವಿ ಕಷ್ಟ. ಇವಾಗ ವಿ ಕ್ಯಾನ್ ಆಲ್ಸೋ ಕನ್ಸಿಡರ್ ಮೂವೀಸ್ ಆಸ್ ಲಾಂಗ್ ಫಾರ್ಮ್ ಕಂಟೆಂಟ್. ಸೊ ಇವಾಗ ನಾವು ಈಸಿಲಿ ಯಾವ್ದೊಂದು ಮೂವಿ ನೋಡ್ಬಿಟ್ಟು ಓಕೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೀವಿ ವರ್ಸ್ಟ್, ಬಟ್ ಅದನ್ನ ಮಾಡಕ್ಕೂ ಅವ್ನಿಗೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಿ ಅಷ್ಟು ಕಷ್ಟ ಬೇಕಿರುತ್ತೆ. ಬಿಕಾಸ್ ಟ್ಯಾಲೆಂಟ್ ಜಾಸ್ತಿ ರಿಕ್ವೈರ್ಡ್ ಇದೆ ಲಾಂಗ್ ಫಾರ್ಮ್ಗೆ. ಶಾರ್ಟ್ ಫಾರ್ಮ್ ಮನ್ಸ್ ಮಾಡಿದ್ರೆ ಮಾಡ್ಬೋದು ಅಂತ ನನ್ ಪ್ರಕಾರ. ಬಟ್ ಶಾರ್ಟ್ ಫಾರ್ಮ್ ಅಲ್ಲೂ ತುಂಬಾ ಸೂಪರ್ ಆಗಿ ಮಾಡ್ತಿರೋರು, 1 ನಿಮಿಷದಲ್ಲೇ ಹೆವಿ ಬ್ಯೂಟಿಫುಲಿ ಏನೋ ಒಂದು ಕನ್ವೆ ಮಾಡ್ತಿರೋರು ಇದಾರೆ. ಬಟ್ ಶಾರ್ಟ್ ಫಾರ್ಮ್ ಅಲ್ಲಿ ಅಜೀಬ್ ಮಾಡ್ಕೊಂಡು ಫೇಮಸ್ ಆಗ್ತಿರೋರು ಇದಾರೆ, ಏನು ಇಲ್ಲ ಸುಮ್ನೆ. ಬಟ್ ಲಾಂಗ್ ಫಾರ್ಮ್ ಅಲ್ಲಿ ಇವಾಗ ನೀನ್ ಅದೇ ಅಜೀಬ್ ನ 1 ತಾಸು ಹಾಕಿದ್ರೆ ಯಾರು ನೋಡಲ್ಲ ಸರ್. ಲಾಂಗ್ ಫಾರ್ಮ್ ಮಾಡಕ್ ನೀನ್ ಒಳ್ಳೆ ಕಂಟೆಂಟ್ ಬಿಡ್ಲೇಬೇಕು. ಸೊ ಲಾಂಗ್ ಫಾರ್ಮ್ ರಿಕ್ವೈರ್ಸ್ ಮೋರ್ ಟ್ಯಾಲೆಂಟ್ ದೆನ್ ಶಾರ್ಟ್ ಫಾರ್ಮ್. ಮೋರ್ ಟ್ಯಾಲೆಂಟೆಡ್ ಇದಾರೋ ಇಲ್ವೋ ಅದು ದೇವ್ರಿಗೆ ಗೊತ್ತು. ಅಂದ್ರೆ ನಾವಂತೂ ಇದೀವಪ್ಪ, ಬಟ್ ಐ ಡೋಂಟ್ ನೋ. ಟ್ರೂ. ಆನ್ ಟು ದ ನೆಕ್ಸ್ಟ್. ಏನ್ ಎಕ್ಸ್ಪ್ಲೇನ್ ಮಾಡಕ್ಕೆ ಇಲ್ಲ, ಏನಿಲ್ಲ, ನಾವು ಟ್ಯಾಲೆಂಟ್ ಅಂತ ಹೇಳಾಯ್ತು ಇನ್ನೇನು. ಮೈಕ್ ಡ್ರಾಪ್. ಸ್ಕೂಲ್ ಕಾಲೇಜ್ ಸಕ್ಸಸ್ಫುಲ್ ಆಗಕ್ಕೆ ಬೇಕಿಲ್ಲ. ಸ್ಕೂಲ್ ಅಂಡ್ ಕಾಲೇಜ್ ಇಸ್ ನಾಟ್ ರಿಕ್ವೈರ್ಡ್ ಟು ಬಿ ಸಕ್ಸಸ್ಫುಲ್. ಆಲ್ ಡ್ರಾಪ್ ಔಟ್ಸ್. ಸಕ್ಸಸ್ ಅನ್ನೋದು ಏನ್ ಹೇಳ್ದಂಗೆ ಸಬ್ಜೆಕ್ಟಿವ್ ಅಲ್ಲ ಮಚ್ಚ. ವಾಟ್ ಇಸ್ ಸಕ್ಸಸ್? ಸಕ್ಸಸ್ ಹೆಂಗ್ ಡಿಫೈನ್ ಮಾಡ್ತೀರಾ ನೀವು? ಸೊ ನೀನ್ ಬರೀ ದುಡ್ಡಿದ್ರೆ ಅದನ್ನ ನೀನು ಸಕ್ಸಸ್ ಅಂತ ಹೇಳಕ್ ಆಗಲ್ಲ. ನೀನ್ ಖುಷಿಯಾಗಿದ್ಯಾ, ಅದಿದ್ಯಾ, ಇದಿದ್ಯಾ, ಎಲ್ಲದೂ ಮ್ಯಾಟರ್ ಆಗುತ್ತೆ. ಸೊ ನನ್ ಪ್ರಕಾರ ಅಕಾಡೆಮಿಕಲಿನೇ ನೀನ್ ಏನೋ ಒಂದ್ ಮಾಡ್ಬೇಕು ಅಂದ್ರೆ ಮಚ್ಚ, ಇವಾಗ ಡಾಕ್ಟರ್ ಆಗ್ಬೇಕು, CA ಆಗ್ಬೇಕು, ಲಾಯರ್ ಆಗ್ಬೇಕು ಅಂದ್ರೆ ಓದ್ಲೇಬೇಕು, ಆಪ್ಷನ್ ಇಲ್ಲ. ಇಫ್ ದಟ್ ಈಸ್ ಯುವರ್ ಗೋಲ್, ಸ್ಕೂಲ್ ಕಾಲೇಜ್ ರಿಕ್ವೈರ್ಡ್ ಅಂತ ಅವ್ರು ಡಿಸಗ್ರಿನೇ ಮಾಡಿರೋದು ಇದಕ್ಕೆ. ಬಟ್ ಅದನ್ನ ಬಿಟ್ಟು ಸಾವಿರಾರು ಪ್ರೊಫೆಷನ್ಗಳಿದೆ ನಿನಗೆ ಏನ್ ಬೇಕಾದ್ರೆ ಆಗಕ್ಕೆ, ಸಕ್ಸಸ್ಫುಲ್ ಆಗಕ್ಕೆ, ಅಥವಾ ಒಂದು ಆಕ್ಯುಪೇಷನ್ ತಗೊಳಕ್ಕೆ. ಸೊ ನೀನ್ ಓದಿನೇ ಆಗ್ಬೇಕು ಅಂತಿಲ್ಲ. ಅಂಡ್ ನಾವು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಕೆಟ್ಟದನ್ನು ಹೇಳಿದ್ವಿ, ಎಲ್ಲಾದ್ರೂ ಹೇಳಿದ್ವಿ. ಬಟ್ ಒನ್ ಥಿಂಗ್ ದಟ್ ಇಸ್ ವೆರಿ ಪಾಸಿಟಿವ್ ಅಬೌಟ್ ದಿಸ್ ಎರಾ ಈಸ್, ನಿನಗೆ ಏನೋ ಒಂದ್ ಕಲಿಬೇಕಂತ ತುಂಬಾ ಆಸೆ ಇದ್ರೆ ಮಚ್ಚ, ನಿನಗ್ 1000 ದಾರಿ ಇದೆ. ನೀನ್ ಸ್ಕೂಲ್ ಕಾಲೇಜ್ ಹೋಗ್ಬೇಕು ಅಂತಿಲ್ಲ, ನೀನ್ ಯೂಟ್ಯೂಬ್ ನೋಡಿನೂ ಕಲಿಬಹುದು. ಯಾವ್ದೋ ಒಂದ್ ವೆಬ್ಸೈಟ್ ಅಲ್ಲಿ ಅವ್ರದೇ ಹೇಳ್ಸ್ಕೊಡೋ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕೋರ್ಸಸ್ ಇರುತ್ತೆ, ನೀನ್ ಕಲಿಬಹುದು. ನಿನಗ್ ಕಲಿಬೇಕು ಅಂತ ಹುಚ್ಚಿದ್ರೆ ನೀನ್ ಕಲಿತೆ ಕಲಿತೀಯ. ಅಂಡ್ ನನ್ ಪ್ರಕಾರ ಮೋರ್ ದೆನ್ ಎಜುಕೇಶನ್, ನಾಲೆಜ್ ಇಸ್ ಆಲ್ವೇಸ್ ವೇ ಗ್ರೇಟರ್. ಸೊ ನೀನ್ ಓದ್ಬೇಕಂತ ಹುಚ್ಚಿರೋನು ಅವ್ನ್ ಲೈಬ್ರರಿಗೂ ಹೋಗಿ ಕುತ್ಕೊಂಡು ಓದ್ತಾನೆ, ಅವನು ಸ್ಕೂಲ್ಗೆ ಹೋಗಿ ಓದ್ಬೇಕು ಅಂತಿಲ್ಲ. ಸೊ ಸಕ್ಸಸ್ಫುಲ್ ಅನ್ನೋದು ಇಟ್ ಇಸ್ ಯುವರ್ ಡೆಫಿನೇಷನ್. ನೀವ್ ಹೆಂಗ್ ಮಾಡ್ತೀರಾ, ಏನ್ ಹೇಳ್ತೀರಾ ಸಕ್ಸಸ್ ಅನ್ನೋದನ್ನ. ಇವಾಗ ಎಷ್ಟೋ ಜನ ಹೆವಿ ಸಕ್ಸಸ್ ರಿಚ್ ಇರ್ತಾರ ಮಚ್ಚ, ಅವ್ರು ಯಾರು ಕೇಳಿದ್ರು ನನ್ನ ಅಪ್ಪನ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ನಾವ್ ಮಾತಾಡಲ್ಲ. ಸೊ ಹೌ ವುಡ್ ಯು ಕನ್ಸಿಡರ್ ದಟ್ ಅಸ್ ಸಕ್ಸಸ್ ವೆನ್ ಯುವರ್ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಸ್ ಆರ್ ಓನ್ಲಿ ನಾಟ್ ನೈಸ್? ಸೊ ಎಷ್ಟೋ ಜನ ಅವ್ನ್ ದುಡಿಯೋದ್ ಚೆನ್ನಾಗಿಲ್ದೇ ಇರ್ಬೋದು, ಬಟ್ ಅವ್ನ ಅಪ್ಪನ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇರ್ಬೋದು, ಅಪ್ಪ ಫ್ಯಾಮಿಲಿ ಸೂಪರ್ ಆಗಿರ್ಬೋದು. ಸೊ ಸಕ್ಸಸ್ ಅವ್ನ್ ಪ್ರಕಾರ, ನಾನ್ ಇವತ್ತು ಸಕ್ಸಸ್ ಅಂತ ಅವ್ನ್ ಡಿಸೈಡ್ ಆದ್ರೆ ಅವ್ನ್ ಸಕ್ಸಸ್, ಖುಷಿಯಾಗಿರುತ್ತೆ. ಸೊ ಸಕ್ಸಸ್ಫುಲ್ ಆಗಕ್ ನೆಸೆಸಿಟಿ ಇಲ್ಲ. ಅದಕ್ಕೆ ನಮ್ ದೇಶದಲ್ಲಿ ಎಷ್ಟೋ ಎಕ್ಸಾಂಪಲ್ಸ್ ಇದಾರಲ್ಲ. ಸಚಿನ್ ತೆಂಡೂಲ್ಕರ್ ತಗೋ, ಯಾರನ್ನೇ ತಗೋ, ಎಷ್ಟೋ ಜನ. ಇವಾಗ ನಮ್ ತಾತ ಅವ್ರು ಇವ್ರೆ ಎಲ್ಲಾರು ತಗೊಂಡ್ರೆ ಅವ್ರೇನ್ ಜಾಸ್ತಿ ಓದಿರ್ಲಿಲ್ಲ. ಸಕ್ಸಸ್ಫುಲ್ ಲೈಫ್ ಅಂದ್ರೆ ಸಕ್ಸಸ್ಫುಲ್ ಇನ್ ಟರ್ಮ್ಸ್ ಆಫ್ ನಾಟ್ ಮನಿ ಬಟ್ ಹ್ಯಾಪಿನೆಸ್. ಖುಷಿಯಾಗಿ ಎಲ್ಲ ಮಕ್ಕಳನ್ನ ಒಳ್ಳೆ ಡಿಸೆಂಟ್ ಆಗಿ ಸಾಕಿ, ಎಲ್ಲಾರ್ನು ಏನೋ ಒಂದು ಚೆನ್ನಾಗಿ ರೀತಿಯಲ್ಲಿ ಬೆಳೆಸಿ ಎಲ್ಲ ಆಯ್ತು. ಸೊ ಐ ಡೋಂಟ್ ಥಿಂಕ್ ಇಟ್ ಇಸ್ ರಿಕ್ವೈರ್ಡ್. ಹೌದು, ಬಿಕಾಸ್ ಇವಾಗ ನಾ ಎಕ್ಸಾಂಪಲ್ ತಗೋಬೇಕಂದ್ರು ನಾನು ಇವಾಗ MBA ಮಾಡ್ತಾ ಇದ್ದೀನಿ, ಆನ್ಲೈನ್ MBA ಮಾಡ್ತಾ ಇದ್ದೀನಿ. ಏನು ಮಾಡಕ್ಕಾಗಲ್ಲಪ್ಪ, ಕಷ್ಟ ಇದೆ. ಸೊ ಇವಾಗ ನಮಗೂ ಟೈಮ್ ಇಲ್ಲ. ನಾನೇನ್ ಕಾಲೇಜ್ಗೆ ಹೋಗಿ ಮಾಡ್ತಿಲ್ಲ, ಆನ್ಲೈನ್ ಮಾಡ್ತಾ ಇದ್ದೀನಿ. ನಾನೇನು ಆನ್ಲೈನ್ ಅಂದ ತಕ್ಷಣ ಬರೀ ನಮ್ದು ಕೋರ್ಸ್ ಏನಿದೆ ಅದನ್ನ ಮಾತ್ರ ಏನಿಲ್ಲ, ಟೈಮ್ ಇತ್ತ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ. ಇಫ್ ಐ ನೀಡ್ ಸಮ್ ಇನ್ಫಾರ್ಮೇಶನ್, ಯೂಟ್ಯೂಬ್ ಅಲ್ಲಿ ಇದೆ. ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ, ಬುಕ್ಸ್ ಇದೆ ತಗೊಂಡು ಕಲಿಯಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಟ್ರೇಡಿಂಗ್ ಕಲಿಬೇಕಂದ್ರೆ ನನ್ಗೆ ಆಸೆ ಆಯ್ತು ರೀಸೆಂಟ್ಲಿ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಎಲ್ಲ. ನಾನು ಯಾವ್ದು ಕೋರ್ಸ್ ಜಾಯ್ನ್ ಆಗಿಲ್ಲ. ಐ ಬಾಟ್ ಸಮ್ ಬುಕ್ಸ್, ಸ್ಟಾರ್ಟೆಡ್ ಸ್ಟಡಿಂಗ್ ಆನ್ ಮೈ ಓನ್. ಅದೇ ಹೇಳ್ದಂಗೆ, ಇಫ್ ಯು ವಾಂಟ್ ಬಿ ಎ ಪ್ರೊಫೆಷನಲ್, ಎಸ್ ಪ್ರೊಫೆಷನಲ್ ಆಗಿ ನೀನ್ ಸಕ್ಸಸ್ಫುಲ್ ಆಗ್ಬೇಕು ಲೈಫ್ ಅಲ್ಲಿ ಅಂದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ಟು ಆಲ್ ದೀಸ್ ಪ್ರೀಡಿಫೈನ್ಡ್, ಅದ್ರದ್ದೇ ಒಂದು ರೂಟ್ ಇರುತ್ತೆ, ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಹೋಗ್ಲೇಬೇಕು, ಅದನ್ನ ಮಾಡ್ಲೇಬೇಕು. ಅದು ಬಿಟ್ಟು ಸಕ್ಸಸ್ ಆಗಕ್ ಲೈಫ್ ಅಲ್ಲಿ ಬೇಜಾನ್ ದಾರಿ ಇದೆ ಅಪ್ಪ. ಸ್ಕೂಲ್ ಕಾಲೇಜಿಗೆ ಲಿಮಿಟ್ ಆಗಕ್ಕಂತೂ ಏನು ಇಲ್ಲ. ಸೊ ನೀವು ಅಷ್ಟೇ ಡಿಸೈಡ್ ಮಾಡಿ ನಿಮ್ಗೆ ಯಾವ ತರ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತ.
ಎಷ್ಟೊಂದ್ ಜನ ಸ್ಪೋರ್ಟ್ಸ್ ಆಡಿದ್ರೆ ಸಕ್ಸಸ್ ಆಗಿಲ್ವಾ ಲೈಫ್ ಅಲ್ಲಿ, ಎಷ್ಟೊಂದ್ ಜನ ಆಕ್ಟರ್ಸ್ ಸಕ್ಸಸ್ ಆಗಿಲ್ವಾ ಲೈಫ್ ಅಲ್ಲಿ, ಎಲ್ಲ ಅವರೇ ಇರೋದು ಆಕ್ಚುಲಿ ಹೇಳ್ಬೇಕಂದ್ರೆ ಟಾಪ್ ಟೈರ್ಸ್ ಅಲ್ಲಿ. ಸೊ ಹಂಗೆ. ಸೊ ನಿಮ್ ಡೆಫಿನೇಷನ್ ಆಫ್ ಸಕ್ಸಸ್ ಏನಿದೆ ನೀವು ಕೂತ್ಕೊಂಡು ನಿಮ್ ಡೆಫಿನೇಷನ್ ಇದೆ ನೋಡ್ಕೊಳ್ಳಿ, ಫಾಲೋ ದಟ್ ಪಾತ್, ದಟ್ಸ್ ಇಟ್. ಇದಕ್ಕೆ ಈಗ ಪೇರೆಂಟ್ಸ್ ಹೇಳ್ತಾರೆ, ಎಸ್ ಅವ್ರು ಏನ್ ಹೇಳ್ತಾರೆ, ಸೇಫ್ಟಿಗೋಸ್ಕರ ಅವ್ರು ಆ ರೂಟ್ ಹೇಳ್ತಾರೆ, ಬಿಕಾಸ್ ಅದು ಟ್ರೈಡ್ ಅಂಡ್ ಟೆಸ್ಟೆಡ್ ರೂಟ್. ಅದು ಓದ್ತೀಯಾ ಸಕ್ಸಸ್ ಆಗ್ತೀಯ ಅನ್ನೋ ತರ. ಬಟ್ ಅದ್ ಬಿಟ್ಟು ಇಫ್ ಯು ವಾಂಟ್ ಎಕ್ಸ್ಪ್ಲೋರ್ ಸಮಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಟ್, ಯು ಆರ್ ಫ್ರೀ ಟು ಎಕ್ಸ್ಪ್ಲೋರ್. ನಮ್ಮ ಇಂಡಿಯನ್ ಮೆಂಟಾಲಿಟಿನೇ ಅದೇ ಅಲ್ಲ ಮಚ್ಚ. ನಿನಗೆ ಇಲ್ಲಿ ಯಾವ ಲೆವೆಲ್ ಆ ಸೇಫ್ಟಿ ಅನ್ನೋದು ಕೂತ್ ಬಿಟ್ಟಿದೆ ಅಂದ್ರೆ ತಲೆನಲ್ಲಿ, ಸ್ವಿಮ್ಮಿಂಗ್ ಪೂಲ್ ಇಳಿಯುವಾಗ್ಲೂ ಲೈಫ್ ಜಾಕೆಟ್ ಹಾಕೊಂಡ್ಬಿಟ್ರೆ ಸೊ ಅವ್ನು ಈಜಲ್ಲಿ ಕಲಿತಾನ, ಹೋಗ್ದೆಲ್ಲ ಆಡ್ತಿರ್ತಾನ ಸರಿ. ಸೊ ಇಲ್ಲಿ ಸಕ್ಸಸ್ ಅದಕ್ಕೆ ಡೆಫಿನೇಷನ್ ಇಲ್ಲ, ಬಿಕಾಸ್ ಎಷ್ಟೋ ಜನರಿಗೆ ಕೋಟಿಗಟ್ಲೆ ಇದ್ದನು ಅಥವಾ ಒಂದ್ IT ನಲ್ಲಿ ಇದ್ಕೊಂಡು ಒಳ್ಳೆ ಸ್ಯಾಲ್ರಿ ಇದ್ದನು, ಹೆಲ್ತ್ ಇರಲ್ಲ, ಹ್ಯಾಪಿನೆಸ್ ಇರಲ್ಲ, ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಹಾಳಾಗಿರುತ್ತೆ, ಬಿಕಾಸ್ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಸೈಕಲ್ ಬ್ಯಾಲೆನ್ಸ್. ಸೊ ನಿನ್ಗ ಅದನ್ನ ಗೊತ್ತಿರುತ್ತೆ ಸಕ್ಸಸ್ ಲೈಫ್ ಅಲ್ಲ ಅಂದ್ಬಿಟ್ಟು, ಬಟ್ ಜನರಿಗೆ ಮಾತ್ರ ಸೂಪರ್. ಅವನಿಗೆ ಅಷ್ಟು ಸ್ಯಾಲ್ರಿ ಗೊತ್ತಾ, ಸೂಪರ್ ಆಗಿದ್ದಾನೆ, ಸೂಪರ್ ಆಗಿದ್ದಾನೆ. ಅಲ್ಲಿ ಪಕ್ಕದಲ್ಲಿ ಮಗು ಆಡ್ತಿದ್ರೆ ಸುಮ್ಮನೆ ನಮ್ ಕಾಲೇಜ್ ಆ ಒಂದ್ ಇದಿರಲ್ಲ, ಅದೇ ನಮ್ಮಪ್ಪ ನಿಮ್ಗೆ ಬಾರ ಮಗನೇ ಏನಪ್ಪ ಹೆಂಗಪ್ಪ ಅಂತ ಮಾತಾಡ್ಕೊಂಡ್ ಕೂತಿರ್ತೀವಿ. ಅದು ಹೆಂಗಾಗಿದೆ ಅಂದ್ರೆ ಮಚ್ಚ, ಇವಾಗ ಸ್ಕೂಲ್ ಹೋಗು, ಓದು, ಅವ್ನ್ ಡಾಕ್ಟರ್ ಆಗೋನೆ ನೀನು ಡಾಕ್ಟರ್ ಆಗ್ಬೇಕು, ಅವ್ನ್ ಡಬಲ್ ಡಿಗ್ರಿ ತಗೊಂಡವನೆ ನೀನು ಡಬಲ್ ಡಿಗ್ರಿ ತಗೊಬೇಕು ಅಂತ ಮಾಡಿ 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 ಜನರು ಎಲ್ಲಿ ಮರಿತವ್ರೆ ಅಂದ್ರೆ, ಫಸ್ಟ್ ಒಬ್ರನ್ನ ಗೌರವಿಸು, ಅವ್ರಿಗೆ ಒಂಥರ ಡಿಗ್ರೇಡ್ ಆಗಿ ಮಾತಾಡ್ಬೇಡ, ಅವ್ರ ಮನ್ಸ್ ನೋಸ್ಬೇಡ, ಇದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಅವ್ನ್ ಹೆಂಗೆ ಮಾತಾಡಿ, ಇವಾಗ ನೀನ್ ಹೆಂಗಾನ ಮಾತಾಡಿ, ನೀನು ಡಾಕ್ಟರ್ ಅಂತ ಅನ್ಕೋ, ಅವ್ರ ಡಾಕ್ಟರ್ ಬಿಡಯ್ಯ, ಅದೇ ನಾನ್ ಓದಿಲ್ಲ ಅಂತ ಅನ್ಕೋ, ನಾನ್ ಮಾತಾಡ್ಬಿಡ್ಲಿ, ಅವನೇನು ನಾನು ಮಾತಾಡಿರಲ್ಲ, ನಾನು ಒಳ್ಳೇದ್ ಮಾತಾಡಿರ್ತೀನಿ, ಅವನೇನು ಹೇಳೋದಕ್ಕೆ ಅವನೇನು ಓದಿದಾನೆ ಅಂತ ಹೇಳಿ. ಅಂದ್ರೆ ನೀವ್ ಹೇಳೋದಕ್ಕೆ ವ್ಯಾಲ್ಯೂ ಬರಕ್ಕೂ ಈಗಿನ ಕಾಲದಲ್ಲಿ ದುಡ್ಡು ಹಾಕೋ ಡಿಗ್ರಿ ಅಷ್ಟೇ. ಸೊ ಹಂಗಾಗಿದೆ. ಸೊ ಸಕ್ಸಸ್ ಡೆಫಿನೇಷನ್ ನಮ್ ಕಂಟ್ರಿನಲ್ಲಿ ವರ್ಸ್ಟ್ ಇದೆ, ಬಿಕಾಸ್ ಎಲ್ಲದು ಕಂಪ್ಯಾರಿಟಿವ್ ಅಲ್ಲ ಮಚ್ಚ. ಯಾರು ಇವಾಗ ನಿನ್ನ ಇಂಡಿವಿಜುವಲ್ ಸಕ್ಸಸ್ ನೋಡ್ತಿಲ್ಲ, ಇನ್ ಕಂಪ್ಯಾರಿಸನ್ ವಿತ್ ಸಮ್ಮನ್. ಸೊ ಕಂಪ್ಯಾರಿಸನ್ ಜೊತೆಗೆ ಅವ್ರ ಡೆಫಿನೇಷನ್ ಆಫ್ ಸಕ್ಸಸ್ ನ ಬೇರೆಯವ್ರ ಮೇಲೆ ಇಂಪ್ಲಾಂಟ್ ಮಾಡಕ್ ಟ್ರೈ ಮಾಡ್ತಾರೆ. ಇದೇ ಸಕ್ಸಸ್ ಪಾಪ ಅವ್ರಿಗೇನೋ ಇರುತ್ತೆ, ಅಥವಾ ಇವ್ರೇನೋ ಆಗಕ್ ಆಗ್ದಿಲ್ಲ, ಇವ್ರ ಡೆಫಿನೇಷನ್ ನ ಬೇರೆಯವ್ರಿಗೆಲ್ಲ ಇಂಪ್ಲಾಂಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಿನಗೆ ಸಕ್ಸಸ್ ಏನಂದ್ರೆ ನೀನು ಯೂಟ್ಯೂಬರ್ ಆಗ್ಬೇಕಪ್ಪ, ವರ್ಲ್ಡ್ ಫುಲ್ ಫೇಮಸ್ ಆಗ್ಬೇಕು. ನನಗೆ ಬೇರೆಯವ್ರ ಸಕ್ಸಸ್ ನನಗೆ ಏನ್ ತುಂಬ್ತಾರೆ ಅಂದ್ರೆ, ನಾನ್ ಚೆನ್ನಾಗಿ ಓದಿ ಡಬಲ್ ಡಿಗ್ರಿ ತಗೊಂಡು ಲ್ಯಾಪ್ಟಾಪ್ ನ ಕುಟ್ಕೊಂಡು 1 2 ಲಕ್ಷ ಸಂಬಳ ತಗೊಂಡು ಈ ತರ ಸಕ್ಸಸ್ ನೋಡ್ಬೇಕು ಅಂತ ಇರ್ತಾರೆ. ಶೆಟ್ಟಿಗೆ ಬೇರೆ ತರ, ಅವ್ರವ್ರ ಸಕ್ಸಸ್ ರೀತಿನೇ ಬೇರೆ ಇದೆ. ಬಟ್ ಎಲ್ರು ಹೆಂಗ್ ಮಾಡಿದಾರೆ ಅಂದ್ರೆ, ಓದ್ಬೇಕು, ಸ್ಕೂಲ್ಗೆ ಹೋದ್ರೆ ಮಾತ್ರ ಸಕ್ಸಸ್ಫುಲ್ ಮನುಷ್ಯ ನಂಗೆ ತೋರಿಸ್ಬಿಟ್ಟಿದ್ದಾರೆ. ನಾವು ಒಳ್ಳೆ ಟೈಮಲ್ಲಿ ಯಾವ್ದು ನಮ್ಗೆ ಸಕ್ಸಸ್ ಅಂತ ನೋಡಿ ಸ್ವಿಚ್ ಆದ್ವಲ್ಲಪ್ಪ. ಅಲ್ಲ, ಇನ್ನ ಸಕ್ಸಸ್ಫುಲ್ ಆಗದೆ ಮನ್ಸಿಗೆ ನೆಮ್ಮದಿ ಇದೆ. ಬಿಕಾಸ್ ನಮಗೆ ಫಸ್ಟ್ ಇವನ್ ಹೇಳ್ದಾಗ ಅದೇ ನೆನಪಾಯ್ತು. ಸೊ ನಾನು ಇವನು MBA ಗೆ ನಾವು ಲೈಕ್ ಇದಕ್ಕೆ ಯಾವ್ದು IIM ಅದು ಇದಕ್ಕೆ ಎಲ್ಲ ನಾವು ಎಂಟ್ರೆನ್ಸ್ ಎಕ್ಸಾಮ್ ಬರೀತಾ ಇದ್ದಾಗ ನಾವು ಕೂತ್ಕೊಂಡು ಒಂದ್ ದಿವಸ ಸುಮ್ನೆ ಹಿಂಗೆ ಸರಿ ಮಚ್ಚ ಹಿಂಗೆ ಯಾವ್ದೋ ಒಂದು, ಸೊ ಇಲ್ಲಿ ನಿಮ್ ಕಾಣಿಸಿದ್ರೆ ನರ್ಸ್ ಒಂದು ಜಾನ್ ವಿಕ್ ಒಂದು ಪೋಸ್ಟರ್ ಹಾಕಿದೀವಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನರ್ಸ್ ಜಾನ್ ವಿಕ್ ಅಂತ ಕಾರಿಡಾರ್ ಕ್ರೂ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರದ್ದು ಒಂದು ಫಸ್ಟ್ ವಿಡಿಯೋ ನೋಡ್ಬಿಟ್ಟು ಈ ತರ ಒಂದ್ ರೀಕ್ರಿಯೇಟ್ ಮಾಡೋಣ ಮಚ್ಚ ಅದು ಇದು ಅಂದ್ಬಿಟ್ಟು ಅದೊಂದ್ ಸುಮ್ನೆ ಜೋಶಲ್ಲಿ ಶುರು ಆಗಿದ್ದಂತ ಒಂದ್ ಚಾನಲ್ ಇದು. ಆಮೇಲೆ ಹೌದು ನಾವು ಗೇಮ್ಸ್ ಅನ್ನು ಪ್ರಮೋಟ್ ಮಾಡ್ಬೇಕು, ಅದ್ ಮಾಡ್ಬೇಕು, ಸರಿ ಹಿಂಗ್ ಮಾಡೋಣ, ಇದನ್ನ ಹೆಂಗು ನಮಗ್ ಇಷ್ಟ, ನಾವ್ ಇದನ್ನೇ ಮಾಡೋದಲ್ವಾ, ಇದನ್ನೇ ಮಾಡಿ ತೋರ್ಸೋಣ ಅಂದ್ಬಿಟ್ಟು ಆವಾಗ ನಾನು ಇವ್ನು ಒಂದ್ ಇದ್ ಹಾಕೊಂಡಿದ್ವಿ ಮಚ್ಚ, ಇವಾಗ ಎಂಟ್ರೆನ್ಸ್ ಎಕ್ಸಾಮ್ ಇಬ್ರು ಫ್ಲಾಪ್ ಮಾಡಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಾವ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಿಮ್ಗೆ ಅರ್ಥ ಆಯ್ತು. ಸೊ ಅದಾದ್ಮೇಲೆ ಹಂಗೆ ಇದು ಕಂಟಿನ್ಯೂ ಆಗಿ ಬಂದಿರೋದು. ಸೊ ಫಾರ್ ಅಸ್ ಒಂದು ಲೈಫ್ ವೇರ್ ನನ್ನ ಫ್ರೆಂಡ್ಸ್ ಜೊತೆ ನಾನು ಆಟ ಆಡ್ಕೊಂಡು ಏನೋ ಒಂದು ಒಳ್ಳೇದನ್ನ ಪ್ರಮೋಟ್ ಮಾಡ್ಕೊಂಡು ಜನರ ಮುಖದ ಮೇಲೆ ಒಂದ್ ಸ್ಮೈಲ್ ತಂದು ಎಂಜಾಯ್ ಮಾಡ್ತಾ ನಾನ್ ದುಡ್ಡು ಮಾಡಕ್ ಆಗ್ತಾ ಇದೆ, ಹೆಸರು ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಬೆಟರ್ ಪ್ರೊಫೆಷನ್ ನಮಗಿಲ್ಲ. ಬಟ್ ಹಂಗಂತ ಇದೇ ಪ್ರೊಫೆಷನ್ ಇನ್ನೊಬ್ಬನಿಗೆ ಚೆನ್ನಾಗ್ ಅನ್ಸ್ಬೇಕು ಅಂತಾನು ಇಲ್ಲ. ಸೊ ಯಾರೋ ಒಬ್ಬನ್ಗೆ ಒಂದ್ ಜಾಬ್ ಮಾಡ್ಕೊಂಡಿರೋದ್ರಲ್ಲಿ ಅವ್ನು ತುಂಬಾ ಸ್ಯಾಟಿಸ್ಫೈಡ್ ಆಗಿರ್ಬೋದು. ಸೊ ನಾವು ಅದನ್ನ ಜಡ್ಜ್ ಮಾಡಕ್ ಆಗಲ್ಲ, ಅವನಿಗೆ ಅದು ಸಕ್ಸಸ್. ಇನ್ನೊಬ್ಬ ಯಾರಿಗೋ ನಾನ್ ಡಾಕ್ಟರ್ ಆಗಿ ಜನರ ಜೀವ ಉಳಿಸ್ಬೇಕು ಅಂತ ಇರ್ಬೋದು, ಅವ್ರಿಗೆ ಅದು ಡೆಫಿನೇಷನ್ ಆಫ್ ಸಕ್ಸಸ್. ಸೊ ಎಲ್ಲಾರ್ದು ಡಿಫ್ರೆಂಟ್ ಇದೆ. ಸೊ ನಾವ್ ಎಲ್ಲಾರ್ಗು ಬಿಡ್ಬೇಕು ಆ ಆಪರ್ಚುನಿಟಿ. ಸೊ ನಿಮಗೆ ಏನ್ ಬೇಕು ನೀವು ಅದನ್ನ ಚೂಸ್ ಮಾಡಿ. ಆವಾಗ ನನ್ ಪ್ರಕಾರ ಎಲ್ಲಾರು ಸಕ್ಸಸ್ಫುಲ್ ಇರ್ತೀವಿ. ಈಗ ನಾವು ಯಾರು ಸಕ್ಸಸ್ಫುಲ್ ಆಗಕ್ ಆಗ್ತಿಲ್ಲ, ಬಿಕಾಸ್ ನಾನ್ ಇವ್ನು ಕಂಪೇರ್ ಮಾಡ್ಕೊಂತೀನಿ, ಅವ್ನು ಇನ್ನೊಬ್ಬನ್ಗೆ ಯಾರಿಗೋ ಕಂಪೇರ್ ಮಾಡ್ಕೊಂತಿದ್ದಾನೆ, ಇವ್ನ್ ಗುರು ಅವ್ನು ನನ್ಕಿಂತ ಜಾಸ್ತಿ ಅವನಲ್ಲ ಅಂದ್ಬಿಟ್ಟು. ಸೊ ಹೆಂಗ್ ಸಕ್ಸಸ್ಫುಲ್ ಆಗ್ತೀವಿ, ಅದಕ್ಕೆ ಎಂಡೇ ಇಲ್ಲ. ಎಲ್ಲ ಒಂದೇ ರೇಸ್ ನೋಡಕ್ ಹೋಗ್ತಿದ್ದಾರೆ. ಲಾಸ್ಟ್ ಕ್ವಶನ್ ಆಫ್ ದ ಡೇ, ಏನು ಮತ್ ಸಕ್ಸಸ್ ಬಂತು. ಸೊ ಹಂಗಂದ್ರೆ ನಾವು ಸಕ್ಸಸ್ಫುಲ್ ಆಗ್ತೀವಿ ವಿಡಿಯೋಲಿ. ಗೇನಿಂಗ್ ಸಕ್ಸಸ್ ಈಗಿನ ಕಾಲದಲ್ಲಿ ಸಕ್ಸಸ್ ಸಿಗೋದು ಈಸಿ. ಈಗಿನ ಕಾಲದಲ್ಲಿ ಸಕ್ಸಸ್ ಸಿಗೋದು
ಅಗ್ರಿನಾ? ಅಗ್ರಿನಾ? ಅಂದ್ರೆ ನೀನೇ start ಮಾಡಿ. ಸಕ್ಸಸ್ ಅಲ್ಲಿ ಮಚ್ಚ ಯಾಕೆ ಸಿಕ್ಕಿಲ್ಲ ಮತ್ತೆ ನಿಂಗಿಂದ? ಅಷ್ಟು ಈಸಿ ಇದ್ರೆ ಯಾಕೆ ಸಿಕ್ಕಿಲ್ಲ? ಸಿಕ್ಕಿಲ್ಲ. ಅದೇ ನಾನು ಹೇಳ್ತಾ ಇರೋದು. ಇವಾಗ ಹೆಂಗಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ವೇ ಆಫ್ ಸಕ್ಸಸ್ ಇದೆ ಅದ್ ಲಾಸ್ಟ್ ಕ್ವಶನ್ ಅಲ್ವಾ? ಆತರ ಅವ್ರಿಗೆ ಕೆಲವೊಬ್ರಿಗೆ ಇವಾಗ ಏನೋ ತಪ್ಪು ಮಾಡ್ಬಿಟ್ಟು ಸಕ್ಸಸ್ ಸಿಗ್ಬಿಡತ್ತೆ. ಏನೋ ಬೇರೆ ತರ ವಿಡಿಯೋಸ್ ಹಾಕಿ ಬೇಗ ಸಕ್ಸಸ್ ಸಿಗ್ಬಿಡಂದ್ರೆ ದುಡ್ಡು ಬಂದ್ಬಿಡತ್ತೆ. ಬೇಗ ನಿಂಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಆಗ್ಬಿಟ್ಟು ಕಾಸು ಬಂದ್ಬಿಡತ್ತೆ. ಅವ್ರಿಗೆ ಅದ್ ಸಕ್ಸಸ್. ಅದಂಗೆ ಹೇಳೋ ಬೇಗ ಶಾರ್ಟ್ ಟರ್ಮ್ ಅಲ್ಲಿ ಬಂದ್ಬಿಡತ್ತೆ. ಮತ್ತೆ ಕೆಲವೊಂದ್ ಸಕ್ಸಸ್ ನ ಲಾಂಗ್ ಟರ್ಮ್ ವರ್ಗು ಅವ್ರನ್ನ ಕ್ಯಾರಿ ಮಾಡಕ್ ಆಗಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಸಿಕ್ಬಿಡಿರುತ್ತೆ ಸಕ್ಸಸ್, ಆದ್ರೆ ಲಾಂಗ್ ರನ್ ಅಲ್ಲಿ ತಗೊಂಡ್ ಹೋಗಕ್ ಆಗಲ್ಲ. ಅದಕ್ಕೆ ನಾನು ಅಗ್ರಿ ಮಾಡ್ತೇನೆ. ಅರೆ कहना क्या चाहते हो? ಏನ್ ಹೇಳ್ದ ನಂಗೂ ಅರ್ಥ ಆಗ್ಲಿಲ್ಲ. ಏನ್ ಮಾಡಕ್ಕಲ್ಲ, ಹೂ ಅನ್ಬೇಕಷ್ಟೇ ಫ್ರೆಂಡ್. ನನ್ ಪ್ರಕಾರ ಏನಕ್ಕೆ ನಾನ್ ಡಿಸಗ್ರಿ ಮಾಡಿದೆ ಅಂಡ್ ಪ್ರಾಬಬ್ಲಿ ನಾವೆಲ್ಲರೂ ಹಂಗೆ ಯೋಚನೆ ಮಾಡಿರ್ತೀವಿ, ಈಸ್ ಬಿಕಾಸ್ ನನ್ ಪ್ರಕಾರ ಈಗ ಫೇಮ್ ಸಿಕ್ಕದ್ ಈಸಿ ಇರ್ಬೋದು, ಸಕ್ಸಸ್ ಸಿಗೋದ್ ಈಸಿ ಇಲ್ಲ. ಸೊ ಜನ ಫೇಮ್ ನ ಸಕ್ಸಸ್ ನ ಕನ್ಫ್ಯೂಸ್ ಮಾಡ್ಕೊಂತ ಇದಾರೆ. ಪಾಪ್ಯುಲರ್ ಆದ ತಕ್ಷಣ ಸಕ್ಸಸ್ ಅನ್ಕೊಂತಿದ್ದಾರೆ. ಸಕ್ಸಸ್ ಬೇರೆ, ಫೇಮ್ ಬೇರೆ. ಸೊ ಫೇಮಸ್ ಇದ್ದವನ್ ಎಲ್ಲಾರು ಹ್ಯಾಪಿ ಆಗಿಲ್ಲ. ಸೊ ನನ್ ಪ್ರಕಾರ ಫೇಮ್ ಇಸ್ ಈಸಿ, ಸಕ್ಸಸ್ ಇಸ್ ಡಿಫಿಕಲ್ಟ್. ಸಕ್ಸಸ್ ಓಕೆ, ಇವಾಗ ಹೆಂಗಿದೆ ಅಂದ್ರೆ ಮಚ್ಚ, ಒಂಥರ ಡಬಲ್ ಎಚ್ ವರ್ಡ್ ಮಚ್ಚ. ಹೆಂಗೆ ಅಂತ ಹೇಳಿದ್ರೆ, ನಿನಗೆ ಎಷ್ಟೊಂದು ಟೆಕ್ನಾಲಜಿ ಇದೆ, ಏನೇನು ಹೊಸ ಹೊಸ ನಿನಗೆ ರೂಟ್ಸ್ ಇದೆ. ಇವಾಗ ಮೊದ್ಲಾದ್ರೆ ಬರೀ ಇದೇ ಒಂದ್ ಬಿಸ್ನೆಸ್ ಮಾಡ್ಬೇಕು, ಇದೇ ಮಾಡ್ಬೇಕು, ಇದಿತ್ತು. ಈಗ ನಿನಗೆ ತುಂಬಾ ಆಪರ್ಚುನಿಟೀಸ್ ಇದೆ. ಬಟ್ ಏನಾಗುತ್ತೆ, ನೀನ್ ಯಾವ್ದೋ ಒಂದಕ್ಕೆ ಹೋಗ್ತೀಯಾ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ ದಟ್ ಇದ್ರಲ್ಲಿ ಅಷ್ಟು ಕಾಂಪಿಟೇಷನ್ ಇದೆ. ಸೊ ನಿನ್ಗೆ ಯಾವ್ದೋ ಒಂದು ಅನ್ಸ್ತಿದೆ ಈ ರೂಟ್ ಈಸಿ, ಇದ್ರಲ್ಲಿ ನಾನು ದುಡ್ಡು ಮಾಡ್ತೀನಿ ಅಂದ್ಬಿಟ್ಟು ಆ ರೂಟ್ ಹೋದಾಗ ಅಲ್ಲಿ 1000 ಜನ ಆಲ್ರೆಡಿ ಅವ್ರೆ ನಿನಗೆ ಕಾಂಪಿಟೇಷನ್. ಇವಾಗ ಯಾವ್ದೇ ಒಂದು ಅಂಗಡಿನೇ ನೋಡು ಮಚ್ಚ, ಒಂದ್ ರೋಡ್ ಅಲ್ಲಿ ಒಂದು ತೆಗೆದ್ರೆ ಅದೇ ರೋಡ್ ಅಲ್ಲಿ ಅದೇ ತರದ ಒಂದು 5-6 ಅಂಗಡಿ ಇರುತ್ತೆ. ಸೊ ಇವಾಗ ಸಕ್ಸಸ್ ಹೆವಿ ಕಷ್ಟನೂ ಇದೆ, ಬಟ್ ಏನೋ ಒಂದು ಇನ್ವೆನ್ಷನ್ ಥ್ರೂ ಈಸಿನೂ ಇದೆ. ಇಫ್ ಯು ಆರ್ ಇಂಟೆಲಿಜೆಂಟ್ ಇನಫ್, ಯು ಕ್ಯಾನ್ ಮೇಕ್ ಸಕ್ಸಸ್ ಬಿಕಮ್ ಈಸಿ ಫಾರ್ ಯು. ಬಟ್ ಇವಾಗ ಇಂಟೆಲಿಜೆಂಟ್ ತುಂಬಾ ಜನ ಆಗ್ಬಿಟ್ಟಿದ್ದಾರೆ, ಅದು ಪ್ರಾಬ್ಲಮ್. ಇಟ್ ಇಸ್ ಒಂಥರ ಕನ್ಫ್ಯೂಸಿಂಗ್ ಆಸ್ಪೆಕ್ಟ್ ಅದು. ಬಟ್ ಈಸಿ, ಐ ಡೋಂಟ್ ಥಿಂಕ್ ಈಸಿ ಬಂದಿ ಜಾಸ್ತಿ ದಿನ ಉಳಿಯಲ್ಲ. ಸೊ ಸಕ್ಸಸ್ ಈಸಿ ಅಂತ ಹೇಳಕ್ ನಾನು ಅದೇ ಹೇಳಿದ್, ಈಸಿ ಬಂದ ತಕ್ಷಣ ತುಂಬಾ ದಿನ ಅದನ್ನ ತಗೊಂಡ್ ಹೋಗಕ್ ಆಗಲ್ಲ. ಬಟ್ ಈಸಿ ಬರುತ್ತೆ ಈಸಿ ಬರುತ್ತೆ ಅಂದ್ರೆ ಅಂತ ಸಕ್ಸಸ್ ಅಂದ್ರೆ ಈಸಿಯಾಗಿ ಬರೋದು ಯಾವ್ದು ಒಂಥರ ಬೇರೆ ವಿಧವಾಗಿ ದುಡಿಯೋದು ಸಕ್ಸಸ್. ಸಕ್ಸಸ್ಫುಲ್ ಅಂದ ತಕ್ಷಣ ಅದು ಈಸಿ ಆಗ್ಬಿಟ್ಟಿದ್ರೆ ಎಲ್ಲರೂ ಸಕ್ಸಸ್ಫುಲ್ ಆಗಿರ್ತಿದ್ರು. ಇಲ್ಲಿ ಲೈಫ್ ಅಂದ್ಮೇಲೆ ಎಲ್ಲರೂ ಸಕ್ಸಸ್ ಆಗೋದು ಅಷ್ಟು ಈಸಿ ಇಲ್ಲ ಅದು. ಅದಕ್ಕೆ ಅಂತ ಒಂದಿಷ್ಟು ನಿಂದು ಎಫರ್ಟ್ಸ್ ಇರಬೇಕು, ಎಲ್ಲ ಇರ್ಬೇಕು. ಆಮೇಲೆ ಕೆಲವ್ರು ಹೇಳ್ತಾರಪ್ಪ, ಸಕ್ಸಸ್ಫುಲ್ ಆಗ್ಬೇಕಂದ್ರೆ ತುಂಬಾ ಏನೋ ಮಾಡ್ಬಿಡ್ಬೇಕು, ದೊಡ್ಡದಾಗಿ ಮಾಡ್ಬಿಡ್ಬೇಕು ಅಂತ. ಯು ಡೋಂಟ್ ಹ್ಯಾವ್ ಟು ಡೂ ಡಿಫ್ರೆಂಟ್ ಥಿಂಗ್ಸ್, ಯು ಹ್ಯಾವ್ ಟು ಡೂ ಸ್ಮಾಲ್ ಥಿಂಗ್ಸ್ ಡಿಫ್ರೆಂಟ್ಲಿ ಅಷ್ಟೇ ಸಕ್ಸಸ್ಫುಲ್ ಆಗ್ಬೇಕಂತ. ಆ ಡಿಫ್ರೆನ್ಶಿಯೇಟ್ ಫ್ಯಾಕ್ಟರ್ ಇದ್ರೆ ನಿಮ್ಮಲ್ಲಿ ಎಷ್ಟೇ ಕಾಂಪಿಟೇಷನ್ ಏನೇ ಇರಲಿ ಸಕ್ಸಸ್ಫುಲ್ ಆಗ್ಬೋದು. ಬಟ್ ಅದೊಂದು ಫ್ಯಾಕ್ಟರ್ ನೀವು ಕಂಡುಹಿಡಿಯೋದ್ರಲ್ಲೇ ನಿಮ್ ಸ್ಕಿಲ್ ಇರೋದು. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಈಸಿ. ನನ್ನ ಪ್ರಕಾರ ಸಕ್ಸಸ್ ಅನ್ನ ಡಿಫೈನ್ ಮಾಡಕ್ ಆಗಲ್ಲ. ನಿನ್ ಪ್ರಕಾರ ನೀನೇನ್ ಗೊತ್ತೇ ಅದೇ ಸಕ್ಸಸ್ ಆಗೋದು. ಸೊ ಮಜಾ ಬಂತು, ನಿಮ್ಗೂ ಮಜಾ ಬಂತು ಅಂತ ಅನ್ಕೊಂತೀವಿ. ನಾವ್ ಆನ್ಸರ್ ಮಾಡಿದ್ರಲ್ಲಿ ಯಾವ್ದು ನೀವು ಅಕ್ಸೆಪ್ಟ್ ಮಾಡಲ್ಲ ಅಥವಾ ಡಿಸಗ್ರಿಮೆಂಟ್ಸ್ ಇದ್ರೆ ಅಥವಾ ನೀವು ಒಪ್ಪಿದ್ರೆ ನಾವೇನೋ ಹೇಳಿದ್ದು ಕಮೆಂಟ್ಸ್ ಅಲ್ಲಿ ತಿಳಿಸಿ ನಮ್ಗೆ. ಸೊ ನೆಕ್ಸ್ಟ್ ಟೈಮ್ ನಾವ್ ಇನ್ನ ಇಂಪ್ರೂವ್ ಆಗ್ತೀವಿ, ಇನ್ನ ಒಳ್ಳೊಳ್ಳೆ ಕ್ವಶನ್ಸ್ ಜೊತೆ ವಾಪಸ್ ಬರ್ತೀವಿ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಅಗ್ರಿ ಆರ್ ಡಿಸಗ್ರಿ ಮಾಡ್ತೀವ ಅಂತ. ಪ್ರಾಬಬ್ಲಿ ಈ ಸತಿ ಆಲ್ಮೋಸ್ಟ್ 4-5 ಅಕ್ಸೆಪ್ಟ್ ಮಾಡೋದಲ್ಲ, ಎಲ್ಲದು ಮಾಡಿದ್ವಿ. ಸೊ ಚೆನ್ನಾಗಿತ್ತು, ಮಜಾ ಬಂತು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ